ಆಲ್ ರೈಟ್. ಸೊ ಇವತ್ತೊಂದು ಪವರ್ಫುಲ್ ಮೆಡಿಟೇಷನ್ ಮಾಡೋಣ. ಅದಕ್ಕಿಂತ ಮುಂಚೆ ನಿಮ್ಗೆ ಏನಾದ್ರು ಪ್ರಶ್ನೆಗಳಿದೆ, ಯಾವುದೋ ಒಂದು ಟಾಪಿಕ್ ಬಗ್ಗೆ ಮಾತಾಡಬೇಕು ಅಂತಿದ್ರೆ ನೀವು ಚಾಟ್ ಬಾಕ್ಸ್ ಅಲ್ಲಿ ಹಾಕ್ಬೋದು. ಯಾವ್ದು ರೆಲೆವೆಂಟ್ ಟಾಪಿಕ್ ಅನ್ಸುತ್ತೆ ಅದ್ರ ಬಗ್ಗೆ ಒಂದು 15-20 ನಿಮಿಷ, ಒಂದು ಅರ್ಧ ಅವರು ಸತ್ಸಂಗ್ ತರ ಮಾಡೋಣ. ಸತ್ಸಂಗ್ ಮಾಡಿ ಆದ್ಮೇಲೆ ಒಂದು ಪವರ್ಫುಲ್ ಮೆಡಿಟೇಷನ್ ಕಲಿಯೋಣ ಎಲ್ರು. ಸೊ ಎಲ್ರು ಮಾಡುವಂತ ಮೆಡಿಟೇಷನ್, ಸಿಂಪಲ್ ಆಗಿರುವಂತ ಒಂದು ಮೆಡಿಟೇಷನ್ ಮಾಡೋಣ. ಬೈ ದ ವೇ, ಇವತ್ತು ಯಾಕೆ ಈ ಕ್ಲಾಸು? ಜಸ್ಟ್ ಲೈಕ್ ದಟ್ ಐ ಫೆಲ್ಟ್ ಮಾರ್ನಿಂಗ್, ಸಂಜೆ ಏನು ಕ್ಲಾಸ್ ಇರ್ಲಿಲ್ಲ ನನ್ಗೆ ಬೇರೆ. ಐ ಥಾಟ್ ವೈ ನಾಟ್ ಲೆಟ್ಸ್ ಡೂ ಅ ಮೆಡಿಟೇಷನ್ ಅಂತ. ಸೊ ನಾನು ಮೆಡಿಟೇಷನ್ ಮಾಡಬೇಕು ಅಂತಿದ್ದೆ. ನಾನು ಒಬ್ಬನೇ ಯಾಕೆ ಮಾಡಬೇಕು, ಸುಮಾರು ಜನ ಸೇರ್ಕೊಂಡು ಮಾಡಿದ್ರೆ ಚೆನ್ನಾಗಿರತ್ತಲ್ಲ ಅಂತ ಐ ಜಸ್ಟ್ ಇನ್ವೈಟೆಡ್ ಆಲ್ ಆಫ್ ಯು. ಸೊ ಇವತ್ತು ಒಂದು ಪವರ್ಫುಲ್ ಮೆಡಿಟೇಷನ್, ಒಂದು ಹೀಲಿಂಗ್ ಮೆಡಿಟೇಷನ್ ಮಾಡೋಣ. ಓಕೆ, ಸೊ ವಿಚ್ ಕ್ಯಾನ್ ಹೀಲ್ ಮೋಸ್ಟ್ ಆಫ್ ಅವರ್ ಪ್ರಾಬ್ಲಮ್ಸ್. ಒಂದು ಹೀಲಿಂಗ್ ಮೆಡಿಟೇಷನ್ ನಿಮ್ಗೆ ಎಲ್ರಿಗೂ ಮಾಡಿಸ್ತೀನಿ. ಅದರಿಂದ ಮುಂಚೆ ಒಂದು 3 ಬಾರಿ ಓಂಕಾರದ ಉಚ್ಚಾರಣೆಯಿಂದ ಶುರು ಮಾಡೋಣ. ಅದರ ಜೊತೆಗೆ ನಿಮ್ಗೆ ಏನಾದರೂ ಪ್ರಶ್ನೆ ಇದೆ ಅಥವಾ ಯಾವುದೋ ಒಂದು ಪರ್ಟಿಕ್ಯುಲರ್ ಟಾಪಿಕ್ ಬಗ್ಗೆ ನೀವು ಮಾತಾಡಬೇಕು ಅಂತಿದ್ರೆ ಯು ಕ್ಯಾನ್ ಪುಟ್ ಇಟ್ ಇನ್ ದ ಚಾಟ್ ಬಾಕ್ಸ್. ಚಾಟ್ ಬಾಕ್ಸ್ ಅಲ್ಲಿ ನೀವು ಹಾಕ್ಬೋದು. ಆ ಟಾಪಿಕ್ ಬಗ್ಗೆ ಸ್ವಲ್ಪ ಮಾತಾಡಿ, ಆಮೇಲೆ ಒಂದು ಮೆಡಿಟೇಷನ್ ಮಾಡೋಣ. ರೈಟ್. ಸೊ ಅದರಿಂದ ಮುಂಚೆ ಇನ್ನು ಕೆಲವರು ಜಾಯಿನ್ ಆಗ್ತಿದ್ದಾರೆ. ಅಷ್ಟ್ರಲ್ಲಿ ನಾವು ಏನ್ ಮಾಡೋಣ ಅಂದ್ರೆ ಒಂದು 3 ಬಾರಿ ಓಂಕಾರದ ಉಚ್ಚಾರಣೆಯಿಂದ ಶುರು ಮಾಡೋಣ. ಸೊ ಲೆಟ್ ಸ್ಟಾರ್ಟ್ ವಿತ್ 3 ರೌಂಡ್ ಆಫ್ ಚಾಂಟಿಂಗ್ ಓಂಕಾರ. ಆರಾಮ್ಸೆ ಕುತ್ಕೊಳ್ಳೋಣ. ಬೆನ್ನು ಕತ್ತು ನೇರವಾಗಿರಿಸಿ, ಕಣ್ಗಳನ್ನು ಮುಚ್ಚಿ, ಕ್ಲೋಸ್ ಯುವರ್ ಐಸ್. ಒಂದೆರಡು ಆಳವಾದ ಉಸಿರಾಟಗಳನ್ನು ಮಾಡಿ, ಡೀಪ್ ಬ್ರೀದಿಂಗ್ ಮಾಡಿ. ಜಸ್ಟ್ ರಿಲ್ಯಾಕ್ಸ್ ಬಾಡಿ, ರಿಲ್ಯಾಕ್ಸ್ ಮೈಂಡ್. 3 ಬಾರಿ ಓಂಕಾರದ ಉಚ್ಚಾರಣೆ ಮಾಡೋಣ. ಇನ್ಹೇಲ್ ಮಾಡಿ, ಇನ್ಹೇಲ್, ಇನ್ಹೇಲ್. Relax. Relax and feel the beautiful resonance of Omkara throughout your body for a while. ಸಂಪೂರ್ಣ ದೇಹದಲ್ಲಿ ಓಂಕಾರದ ಪ್ರತಿಧ್ವನಿಯನ್ನ ಫೀಲ್ ಮಾಡ್ಕೊತಾ ನಿಧಾನವಾಗಿ ನಿಮ್ಮ 2 ಕೈಗಳನ್ನು ಜೋಡಿಸಿ, 2 ಹಸ್ತಗಳನ್ನ ಪರಸ್ಪರ ಚೆನ್ನಾಗಿ ಉಜ್ಜಿ, 2 ಕೈಗಳನ್ನ ಕಣ್ಗಳ ಮೇಲಿಟ್ಟು ನಿಧಾನವಾಗಿ ಕಣ್ಗಳನ್ನು ಉಸ್ತಾ ಮುಖವನ್ನು ಸ್ಪರ್ಶ ಮಾಡ್ತಾ, ಫೀಲಿಂಗ್ ಫ್ರೆಶ್, ಹ್ಯಾಪಿ, ಹೆಲ್ದಿ, ಆಕ್ಟಿವ್, ಎನರ್ಜೆಟಿಕ್. ಸ್ಲೋಲಿ ಓಪನ್ your eyes, looking at your palms. Great. So once again, welcome back everybody to this beautiful evening. ಇವತ್ತು ನಾವು ಒಂದು ಪವರ್ಫುಲ್ ಮೆಡಿಟೇಷನ್ ಮಾಡೋಣ. ಅದರಿಂದ ಮುಂಚೆ ನಿಮ್ಮಲ್ಲಿ ಯಾರಾದ್ರೂ ಫಸ್ಟ್ ಟೈಮ್ ಯಾರು ಜಾಯ್ನ್ ಆಗಿದ್ದೀರಾ? ಎನಿಬಡಿ ಹೂ ಹ್ಯಾಸ್ ಜಾಯ್ನ್ ಫಾರ್ ದ ಫಸ್ಟ್ ಟೈಮ್? ಒಂದು, ಯಾರಾದ್ರೂ ಫಸ್ಟ್ ಟೈಮ್ ಜಾಯ್ನ್ ಆಗಿದ್ರೆ ಜಸ್ಟ್ ಟೈಪ್ ಫಸ್ಟ್ ಟೈಮ್ ಇನ್ ದ ಚಾಟ್ ಬಾಕ್ಸ್. ಎರಡನೇದು, ಓಕೆ, ಒಬ್ರು ಇದ್ದೀರಿ. ಯಾರಿಗಾದ್ರೂ ಕನ್ನಡ ಬರಲ್ಲ ಅಂದ್ರೆ, ಇಫ್ ಯು ಡು ನಾಟ್ ಅಂಡರ್ಸ್ಟ್ಯಾಂಡ್ ಕನ್ನಡ, ಜಸ್ಟ್ ಟೈಪ್ ಐ ಡೋಂಟ್ ನೋ ಕನ್ನಡ ಅಂತ. ಫಸ್ಟ್ ಟೈಮ್, ಓ ಸುಮಾರು ಜನ ಫಸ್ಟ್ ಟೈಮ್ ಇದ್ದೀರಿ. ಲಕ್ಷ್ಮೀ ಪ್ರಭಾ ಮೇಡಮ್, ನೀವು ಫಸ್ಟ್ ಟೈಮ್ ಟೈಪ್ ಮಾಡ್ತಾ ಇದ್ದೀರಿ. ಪೂರ್ತಿ PLRT ಸುಮಾರು 5 ವಾರ ಜೊತೆಗಿದ್ದು ಫಸ್ಟ್ ಟೈಮ್. ಫಸ್ಟ್ ಟೈಮ್ ಅಂದ್ರೆ ಮುಂಚೆ ಯಾವತ್ತು ಯಾವ ಕ್ಲಾಸ್ ಅಟೆಂಡ್ ಮಾಡಿಲ್ಲ ನಂದು, ಹಂಗೆ ಫಸ್ಟ್ ಟೈಮ್. ಈ ಮೆಡಿಟೇಷನ್ ಫಸ್ಟ್ ಟೈಮ್ ಅಲ್ಲ. ಯು ವಾಂಟ್ ಟು ಟಾಕ್? ಏನೋ ಹೇಳ್ಬೇಕು ಅಂತಿದ್ದೀರಾ? ಎಲ್ರಿಗೂ ಇಲ್ಲಿಂದ ಮ್ಯೂಟ್ ಮಾಡಿದ್ದೀನಿ, ವಾಯ್ಸ್ ಇಸ್ ನಾಟ್ ಕ್ಲಿಯರ್. ಓ ಹೌದಾ, ಫಸ್ಟ್ ಟೈಮ್ ನೋ ಕನ್ನಡ. ಅಯ್ಯೋ ರಾಮ, ಯಾರು ನೋ ಕನ್ನಡ ಅಂತಿದ್ದೀರಿ? ಐ ಟ್ರೈ ಟು ಸ್ಪೀಕ್ ಇನ್ ಇಂಗ್ಲಿಷ್ ಆಲ್ಸೋ ಲಿಟಲ್ ಬಿಟ್, ಬಟ್ ಇಟ್ ಬಿ 50-50 ಆರ್ ಮೇ ಬಿ 70-30. 30% ಇಟ್ ಬಿ ಇಂಗ್ಲಿಷ್, 70% ಇಟ್ ಬಿ ಕನ್ನಡ ಟುಡೇ, ಬಿಕಾಸ್ ಐ ಆಲ್ರೆಡಿ ಅನೌನ್ಸ್ಡ್ ಇಟ್ ಬಿ ಇನ್ ಕನ್ನಡ. ಎಸ್ ಲಕ್ಷ್ಮಿ ಮೇಡಮ್, ಏನು ಹೇಳ್ಬೇಕು ಅಂತಿದ್ದೀರಿ? ಅನ್ಮ್ಯೂಟ್ ಯೋರ್ ಸೆಲ್ಫ್ ಅಂಡ್ ಇಟ್ಸ್ ಹೇಳಿ. ನಮಸ್ತೆ ಸರ್. ನಮಸ್ತೆ. ಅವತ್ತು ಸಾಧನ ಚಕ್ರ ಸಾಧನ 27th ಇಂದ ಇತ್ತಲ್ಲ ಸರ್,
ಹ್ಮ್ ನಾನು ಅದು ಫಸ್ಟ್ ಪೇ ಮಾಡಿದ್ದೆ. ಬಟ್ ಸ್ಯಾಟರ್ಡೇ ಇಟ್ ಸೆಲ್ಫ್ ನನ್ನ ಹಸ್ಬೆಂಡ್ಗೆ ಮ್ಯಾಸಿವ್ ಹಾರ್ಟ್ ಅಟ್ಯಾಕ್ ಆಯ್ತು. ನಾನು ಮೆಸೇಜ್ ಹಾಕಿದ್ದೆ ನಿಮ್ಗೆ. ಹೌದು ಹೌದು. ಹಾ. ಓ, ಸೊ ನೀವು ನನಗೆ 7 days ಅಟೆಂಡ್ ಮಾಡ್ಲಿಲ್ವಾ ಹಾಗಾದ್ರೆ? ಇಲ್ಲ ಸರ್. ಓಕೆ, ರೆಕಾರ್ಡಿಂಗ್ ಅಷ್ಟು ಕಳ್ಸಿದ್ದೀನಿ ನಿಮ್ಗೆ, ರೆಕಾರ್ಡಿಂಗ್ ಕಳ್ಸಿದ್ದೀನಿ. ರೆಕಾರ್ಡಿಂಗ್ ಆದ್ರೂ ಈ ತರ ಲೈವ್ ತರ ಆಗಲ್ಲ. ಇನ್ನು ಮತ್ತೆ ಯಾವಾಗ ಕ್ಲಾಸ್ ಮಾಡ್ತೀರಾ ಒಂಚೂರು ಇನ್ಫಾರ್ಮ್ ಇದ್ದಾಗ ಮಾಡಿದ್ರೆ ಯು ಚೆನ್ನಾಗಿ. ಕ್ಯಾನ್ ಅಟೆಂಡ್, ನೋ ಪ್ರಾಬ್ಲಮ್. ಆ ಗ್ರೂಪ್ ಅಲ್ಲೇ ಇರಿ. ಸೊ ಹಾ, ನೆಕ್ಸ್ಟ್ ಟೈಮ್ ಗ್ರೂಪ್ ಆ ಅಲ್ಲಿ ಗ್ರೂಪ್ ಇದೆ. ಅಲ್ಲಿ ನಿಮ್ಗೆ ಇನ್ಫಾರ್ಮೇಶನ್ ಸಿಗುತ್ತೆ, ನಥಿಂಗ್ ಟು ವರಿ. ಓಕೆ, ನಾನು ಅದನ್ನ ಹೇಳ್ಬೇಕು ಅಂತ ಇದ್ದೆ. ಓಕೆ ಓಕೆ, ಇವತ್ತು ನೋ ಪ್ರಾಬ್ಲಮ್, ನೋ. ಮೆಡಿಟೇಷನ್ ಕ್ಲಾಸ್ ಅಂತ ನೋಡಿದ ತಕ್ಷಣ ಖುಷಿ ಆಯ್ತು. ನೋ ನಮ್ಗೆ ಈಸ್ ಆಲ್ ಪ್ರಾಬ್ಲಮ್. ರೈಟ್, ಮನೇಲಿ ಇದಾರೆ. ಬಟ್ ಆ ಟೈಮಲ್ಲಿ ತುಂಬಾ ನನಗೆ ಆಂಗ್ಸೈಟಿ, ಸ್ಟ್ರೆಸ್ ಎಲ್ಲ ಶುರುವಾಗಿತ್ತು ಐ ಹಾಗಾಗಿ. ಕ್ಯಾನ್ ಅಂಡರ್ಸ್ಟ್ಯಾಂಡ್, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಇಂಥ ಸಮಯದಲ್ಲೇ ನಮ್ಗೆ ಮೆಡಿಟೇಷನ್ ಹೆಲ್ಪ್ ಮಾಡೋದು ಆಕ್ಚುಲಿ, ಅಲ್ವಾ? ನಿಜವಾಗ್ಲೂ ನನಗೆ ಇವತ್ತು ಬೇಕಿತ್ತು. ಎಸ್. ಯಾಕಂದ್ರೆ ನನಗೆ ನಾನೇ ಮಾಡ್ಕೊಂಡು ಕೂರಕ್ ಆಗ್ತಿರ್ಲಿಲ್ಲ. ಹೌದು. ಸೊ ಕೆಲವೊಂದ್ ಗೈಡೆನ್ಸ್ ಸತಿ ನಮ್ಗೆ ಬೇರೆಯವ್ರ ಮೆಡಿಟೇಷನ್ ಸಹಾಯ ಇಸ್ ಗುಡ್. ಬೇಕಾಗತ್ತೆ. ವಿಲ್ ಡೂ ಇಟ್. ಹೌದು, ಬೇಕು ನಮಗೆ. ಎಸ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು, ಗಾಡ್ ಬ್ಲೆಸ್. ಸೊ ಇವತ್ತು ಮೆಡಿಟೇಷನ್ ಮಾಡೋಣ. ಅದಕ್ಕಿಂತ ಮುಂಚೆ ಹೌ ಟು ಓಪನ್ ದ ಥರ್ಡ್ ಐ. ಮೂರನೇ ಕಣ್ಣು ಓಪನ್ ಮಾಡ್ಬೇಕಂತಿದ್ದೀರಿ. ಥರ್ಡ್ ಐದು ಒಂದು ಸಪ್ರೇಟ್ ಕ್ಲಾಸ್ ಇರುತ್ತೆ ನಂದು, ಅದನ್ನ ಯಾವಾಗ ಅಟೆಂಡ್ ಮಾಡಿ. ಅದಕ್ಕಿಂತ ಮುಂಚೆ ಯಾರಿಗೆ ಕನ್ನಡ ಅರ್ಥನೇ ಆಗೋದಿಲ್ಲ, ಇಫ್ ಯು ಡು ನಾಟ್ ಅಂಡರ್ಸ್ಟ್ಯಾಂಡ್ ಕನ್ನಡ ಎಟ್ ಆಲ್, and if you feel bored in between, you can exit, don't worry at all. Okay, sometimes I do it in Hindi also. Maybe next week I'll do it in Hindi. And by the way, in Hindi we have Chakra Sadhana on 12th. Basic Chakra Sadhana in Hindi will be on 12th, and that will be completely free. So those who are from the Hindi background, you can join on 12th. Okay, and ಎರಡನೇದೇನಿತ್ತು, ಫಸ್ಟ್ ಟೈಮ್ ಯಾರ್ಯಾರು ಜಾಯ್ನ್ ಆಗಿದ್ದೀರಿ ಅವ್ರಿಗೆ ನಾನು ಪರಿಚಯ ಕೊಟ್ಬಿಡ್ತೀನಿ. ಈಗಾಗಲೇ ನನಗೆ ಸುಮಾರು ಜನ ಹಳಬ್ರು ಇದ್ದೀರಿ, ಬಟ್ ಯಾರು ಫಸ್ಟ್ ಟೈಮ್ ಜಾಯ್ನ್ ಆಗಿದ್ದೀರಿ ಅವ್ರಿಗೆ ನನ್ನ ಪರಿಚಯ. ನನ್ನ ಹೆಸರು ಈಗಾಗಲೇ ಗೊತ್ತಾಗಿರುತ್ತೆ, ಡಾಕ್ಟರ್ ವಿಮಲ್ ಜೈನ್ ಅಂತ. ಬೆಂಗಳೂರಲ್ಲಿ ಬುದ್ಧತ್ವ ಹೀಲಿಂಗ್ ಫೌಂಡೇಶನ್ ಅಂತ ನಮ್ದು ಒಂದು ಹೀಲಿಂಗ್ ಸೆಂಟರ್ ಇದೆ. ಸುಮಾರು ಹಿಂದಿನ 15 ವರ್ಷದಿಂದ ಹೀಲಿಂಗ್ ಸೈನ್ಸ್ ನ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಸಾಕಷ್ಟು 40+ ಡ್ರಗ್ಲೆಸ್ ಥೆರಪೀಸ್ ಗಳನ್ನು ಕಲ್ತಿದ್ದೀನಿ. ಅದರಲ್ಲಿ ಪಾಸ್ಟ್ ಲೈಫ್ ರಿಗ್ರೆಷನ್ ಥೆರಪಿ, ಮೈಂಡ್ ಟ್ರೈನಿಂಗ್, NLP, ರೇಖಿ ಹೀಲಿಂಗ್, ಚಕ್ರ ಸಾಧನ, ಈ ತರದ ಸಾಕಷ್ಟು ಬೇರೆ ಬೇರೆ ಕ್ಲಾಸಸ್ ಗಳನ್ನು ಮಾಡ್ತೀನಿ. ಜೊತೆಗೆ ಈ ವಿದ್ಯೆಗಳನ್ನ ಉಪಯೋಗ ಮಾಡಿ ಜನರ ಜೀವನದಲ್ಲಿ ಇರುವಂತಹ ಪ್ರಾಬ್ಲಮ್ಗಳನ್ನ ಹೀಲ್ ಮಾಡುವ ಪಾಸಿಟಿವ್ ಪ್ರಯತ್ನಗಳನ್ನ ಮಾಡ್ತಾ ಇದ್ದೀನಿ. ಸುಮಾರು 25-30 ಸಾವಿರ ಜನರಿಗೆ ಟ್ರೈನಿಂಗ್ ಗಳನ್ನು ಕೊಟ್ಟಿದ್ದೀನಿ. ಸುಮಾರು ಇಲ್ಲಿ ತನಕ ಒಂದು 4,000-5,000 ಜನರಿಗೆ ಒನ್ ಸೆಷನ್ ಗಳನ್ನ ಮಾಡಿ ಅವ್ರಿಗಿರುವಂತಹ ಪ್ರಾಬ್ಲಮ್ಗಳನ್ನ ಹೀಲ್ ಮಾಡುವ ಪ್ರಯತ್ನ ಮಾಡಿದ್ದೀನಿ. ಎಷ್ಟರ ಮಟ್ಟಿಗೆ ಅವ್ರಿಗೆ ಹೀಲ್ ಮಾಡಿದ್ದೀನಿ ಅದು ಜನನೇ ಹೇಳ್ತಾರೆ. ಅದರ ಬಗ್ಗೆ ಇರುವಂತ ರಿವ್ಯೂಸ್ ನೀವು ಗೂಗಲ್ ಅಲ್ಲಿ ನಾನು ನೋಡ್ಬೋದು. ಗೂಗಲ್ ಅಲ್ಲಿ ಬುದ್ಧತ್ವ ಹೀಲಿಂಗ್ ಫೌಂಡೇಶನ್ ಅಂತ ಹಾಕಿದ್ರೆ ನಮ್ ಗೂಗಲ್ ಪೇಜ್ ಓಪನ್ ಆಗುತ್ತೆ. ಸೊ ನಮ್ಮ ಹತ್ರ ಕ್ಲಾಸಸ್ ಮಾಡಿರೋರು ಮತ್ತೆ ಹೀಲಿಂಗ್ ತಗೊಂಡಿರೋರು ಕೆಲವರು ಅವ್ರ ರಿವ್ಯೂಸ್ ನ ಹಾಕಿದ್ದಾರೆ. ಸೊ ಆ ರಿವ್ಯೂಸ್ ನ ನೀವು ನೋಡ್ಬೋದು, ಯಾಕಂದ್ರೆ ನಾನು ಹೇಳಿದ್ರೆ ಅದು ಸರಿ ಇರೋದಿಲ್ಲ, ಅಲ್ವಾ? ಆಲ್ ರೈಟ್. ಸೊ ನಿಮ್ಗೀಗ ಒಂದು ಯಾರೋ ಕೇಳಿದ್ರಿ ಥರ್ಡ್ ಐ ಓಪನ್ ಮಾಡೋದು ಹೇಗೆ, ಅದ್ರ ಬಗ್ಗೆ ಸಪ್ರೇಟ್ ಆಗಿ ಒಂದು ಕ್ಲಾಸ್ ಮಾಡ್ತೀವಿ, ಯಾವಾಗ ಇದ್ದಾಗ ಮಾಡೋಣ. ಎಂಗ್ಸೈಟಿ ಮ್ಯಾನೇಜ್ಮೆಂಟ್, ಎಸ್, ಎಂಗ್ಸೈಟಿ ಮ್ಯಾನೇಜ್ಮೆಂಟು. ಆಮೇಲೆ ಇನ್ನೇನಿದೆ, ರೆಮಿಡೀಸ್ ಫಾರ್ ಓವರ್ ಥಿಂಕಿಂಗ್, ರೆಸ್ಟ್ಲೆಸ್ ಮೈಂಡ್. ಎಸ್, ಎಂಗ್ಸೈಟಿ, ರೆಸ್ಟ್ಲೆಸ್ ಮೈಂಡು ಎಲ್ಲಾನು ಒಂದೇ ಆಯ್ತು. ಸೊ ಇದರ ಬಗ್ಗೆ ಇನ್ನೇನಾದ್ರೂ ಟಾಪಿಕ್ ಮಾತಾಡ್ಬೇಕು ಅಂತಿದ್ದೀರಾ? ಎಂಗ್ಸೈಟಿ, ಓವರ್ ಥಿಂಕಿಂಗ್, ಮೈಂಡ್ ರೆಸ್ಟ್ಲೆಸ್. ಓಕೆ, ನಮಸ್ತೆ ಗುರುಗಳೇ. ಕರ್ಮ ಸಿದ್ಧಾಂತದಲ್ಲಿ ನಂಬಿಕೆ ಇರುವ ನಾವುಗಳು ಯಾರಾದ್ರೂ ಕಷ್ಟದಲ್ಲಿ ಸಹಾಯ ಮಾಡಿದಾಗ ಅವರ ಕರ್ಮದಲ್ಲಿ ನಾವು ಪಾಲುದಾರ ಆದ ಹಾಗೆ ಅಲ್ವಾ? ಯಾಕಂದ್ರೆ ಅವರ ಕರ್ಮಾನುಸಾರ ಅನುಭವಿಸುತ್ತಾ ಇರ್ತಾರೆ ಹಾಗೂ ಕರ್ಮ ಸಿದ್ಧಾಂತದ ವಿರುದ್ಧವಾಗುವುದಿಲ್ವಾ? ತಿಳಿಸಿ ಗುರುಗಳೇ. ಓ ವಂಡರ್ಫುಲ್, ಈ ಪ್ರಶ್ನೆ ತುಂಬಾ ಚೆನ್ನಾಗಿದೆ. ಎಸ್, ಸೊ ಒಂದು ಇವಾಗ ಸಾಕು, ಇಷ್ಟು 2 ಟಾಪಿಕ್ ಬಗ್ಗೆ ಮಾತಾಡಿದ್ರೆ ಅರ್ಧ ಮುಕ್ಕಾಲು ಅವ್ರ ಮೇಲೆ ಹೋಗ್ಬಿಡುತ್ತೆ. ಸೊ ಒಂದು, ಎಂಗ್ಸೈಟಿ, ಓವರ್ ಥಿಂಕಿಂಗ್, ಇದು ಇಟ್ಸ್ ಅ ಕಾಮನ್ ಪ್ರಾಬ್ಲಮ್ ಆಫ್ ಎವ್ರಿಬಡಿ ನಾವ್ ಡೇಸ್. ನಮ್ ಎಲ್ರಿಗೂ ಒಂದು ಕಾಮನ್ ಆಗಿರುವಂತ ಪ್ರಾಬ್ಲಮ್ ಓವರ್ ಥಿಂಕಿಂಗ್, ತುಂಬಾ ಅತಿಯಾಗಿ ಆಲೋಚನೆ ಮಾಡ್ತೀವಿ. ಇದ್ರ ಬಗ್ಗೆ ಒಂದು. ಬಟ್ ಅದಕ್ಕಿಂತ ಮುಂಚೆ ಐ ಟೇಕ್ ದಟ್ ಅದರ್ ಕ್ವಶನ್. ಕರ್ಮ ಸಿದ್ಧಾಂತದ ಬಗ್ಗೆ ಇವರು ಅರುಣ್ ಕುಮಾರ್ ಕೇಳ್ತಿದ್ದಾರೆ. ನಮಗೆ ಕರ್ಮ ಸಿದ್ಧಾಂತದಲ್ಲಿ ನಂಬಿಕೆ ಇರೋರು, ನಾವು ಬೇರೆಯವ್ರ ಕಷ್ಟದಲ್ಲಿ ಇದ್ದಾರೆ ಅಂತಂದಾಗ ಅವ್ರಿಗೆ ಸಹಾಯ ಮಾಡಿದ್ರೆ ಅವ್ರ ಕರ್ಮ ನಾವೇನಾದ್ರು ತಗೋತೀವಾ? ನಿಮ್ಮಲ್ಲಿ ಎಷ್ಟು ಜನರಿಗೆ ಅನ್ಸುತ್ತೆ? ಸಾಮಾನ್ಯವಾಗಿ ನಾವು ಯಾರಿಗೋ ತೊಂದರೆ ಇದೆ ಅಂದ್ರೆ ಅದು ಅವ್ರ ಕರ್ಮನಪ್ಪ ಅಂತ ಹೇಳ್ತೀವಿ, ಅಲ್ವಾ? ಅವ್ರ ಕರ್ಮ ಅವ್ರು ಅನುಭವಿಸ್ತಾ ಇರುವಾಗ ಅವ್ರ ಕಷ್ಟದಲ್ಲಿದ್ದಾರೆ, ನಾವು ಅವ್ರಿಗೇನಾದ್ರು ಸಹಾಯ ಮಾಡಿದ್ರೆ, ವಿಶೇಷವಾಗಿ ಏನಾದ್ರು ಹೀಲಿಂಗ್ ಫೀಲ್ಡ್ ಅಲ್ಲಿ ಇರೋರು ಹೀಲಿಂಗ್ ಮಾಡಿದ್ರೆ ಅವ್ರ ಕರ್ಮ ಏನಾದ್ರು ನಾವು ತಗೊಂಡ್ಬಿಡ್ತೀವಾ? ಇನ್ ಎಷ್ಟು ಜನರಿಗೆ ಅನ್ಸ್ತಾ ಇದೆ ಇದು?
ಅರುಣ್ ಅವರು ಆಯ್ತು ಅವ್ರ ಪ್ರಶ್ನೆನೇ ಕೇಳಿದ್ದಾರೆ. ಬೇರೆ ಯಾರಿಗಾದ್ರೂ ಅನ್ಸತ್ತಾ? ನೋ. ಎಸ್. ಯಾರಿಗ ಅನ್ಸತ್ತೆ? ಎಸ್ ಐ ಫೀಲ್ ಅಂತ ಹೇಳಿ, ನನ್ಗೆ ಅನ್ಸತ್ತೆ ಅಂತ ಹೇಳಿ. ಹ್ಯುಮ್ಯಾನಿಟಿ ಗ್ರೌಂಡ್ ನೋ. ಐ ಡೋಂಟ್ ಥಿಂಕ್ ಸೊ. ಹೀಲಿಂಗ್ ಇಸ್ ಗುಡ್. ಓಕೆ. ಇದ್ಯಾರು ನೋ 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 ಅಂತ ಉತ್ತರ ಹಾಕ್ತಿದಾರಲ್ಲ, ಅವರೆಲ್ಲ ಈಗಾಗಲೇ ನನ್ನ ಕ್ಲಾಸಸ್ಗಳನ್ನ ಅಟೆಂಡ್ ಮಾಡಿಬಿಟ್ಟಿದ್ದಾರೆ. ಬಟ್ ಆದ್ರೂ ಕೂಡ ಅವ್ರಿಗೆ ಉತ್ತರ ಕೊಟ್ಬಿಡ್ತೀನಿ ಸಿಂಪಲ್ ಆಗಿ. ಡೆಫಿನೆಟ್ಲಿ ನಾಟ್. ಬೇರೆಯವ್ರ ಕರ್ಮ ನಾವು ತಗೊಳಕ್ ಆಗೋದೇ ಇಲ್ಲ. ಇನ್ಫ್ಯಾಕ್ಟ್ ಯಾರ ಕರ್ಮನೂ ಕೂಡ ನಾವು ತಗೊಳಕ್ ಆಗಲ್ಲ. ಓಕೆ. ಹಾಗಾದ್ರೆ ನಮ್ ಕರ್ಮ ಬೇರೆಯವ್ರು ಕೊಡ್ಬೋದು? ಇಲ್ಲ, ಕೊಡಕ್ ಆಗೋದಿಲ್ಲ. ನಮ್ ಕರ್ಮ ಬೇರೆಯವ್ರು ಕೊಡಕ್ ಆಗೋದು ಇಲ್ಲ. ಹಾಗಾದ್ರೆ ನಾವು ಬೇರೆಯವ್ರಿಗೆ ಹೀಲ್ ಮಾಡಿದಾಗ ಅಥವಾ ಬೇರೆಯವ್ರಿಗೆ ಹೆಲ್ಪ್ ಮಾಡಿದಾಗ ಅವ್ರ ಕರ್ಮಗಳಲ್ಲಿ ನಾವೇನಾದ್ರೂ ಇಂಟರ್ಫಿಯರ್ ಮಾಡ್ತಾ ಇದ್ದೀವ? ಅವ್ರಿಗೇನಾದ್ರೂ ತೊಂದ್ರೆ ನಮಗ್ ಬಂದ್ಬಿಡುತ್ತಾ? ಅವ್ರಿಗಿರುವಂತ ತೊಂದ್ರೆ ಖಂಡಿತ ಬರೋದಿಲ್ಲ. ಯಾಕಂದ್ರೆ ಈ ಪೂರ್ತಿ ಜಗತ್ತು ಈ ಪೂರ್ತಿ ಜಗತ್ತಿದೆಯಲ್ಲ, ಇಟ್ ಈಸ್ ವರ್ಕಿಂಗ್ ಆನ್ ಅ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್. ಪೂರ್ತಿ ಜಗತ್ತು, ದ ಹೋಲ್ ಯೂನಿವರ್ಸ್, ನಮ್ಮ ನಿಮ್ಮ ಜಗತ್ತಷ್ಟೇ ಅಲ್ಲ, ಮನುಷ್ಯರ ಜಗತ್ತಷ್ಟೇ ಅಲ್ಲ, ಪ್ರಾಣಿ ಪಕ್ಷಿಗಳು, ಕ್ರಿಮಿ ಕೀಟಗಳು, ಬ್ರಹ್ಮಾಂಡ ನಕ್ಷತ್ರಗಳು ಎಲ್ಲಾನು ಕೂಡ ಒಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ನಡೀತಾ ಇದೆ. ಎಲ್ಲದರಲ್ಲೂ ಒಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇದೆ. ಮ್ಯೂಚುವಲ್ ಒಂಥರ ಮ್ಯೂಚುವಲ್ ಅಗ್ರಿಮೆಂಟ್ ಇರೋ ತರ ಇದೆ. ನೋಡಿ, ಒಂದು ಸಿಂಪಲ್ ಆಗಿ ಹೇಳ್ತೀನಿ, ಮನುಷ್ಯ ಬದುಕಿರೋ ತನಕ ಚೆನ್ನಾಗಿರ್ತಾನೆ. ನಮ್ಮ ದೇಹದಲ್ಲಿ 90% ಬ್ಯಾಕ್ಟೀರಿಯಾಸ್ ಇದೆ, ನಮ್ಮ ದೇಹದಿಂಗಿಂತ ಜಾಸ್ತಿ. ನಮ್ಮ ದೇಹದ ಸೆಲ್ಸ್ ಎಷ್ಟಿದೆ ಅದಕ್ಕಿಂತ ಜಾಸ್ತಿ, ಅಂದ್ರೆ ಅದಕ್ಕಿಂತ 90% ಜಾಸ್ತಿ. 10% ನಮ್ಮ ಸೆಲ್ಸ್ ಇದೆ, 90% ಬ್ಯಾಕ್ಟೀರಿಯಾಸ್ ಇದೆ ನಮ್ಮ ದೇಹದ ಒಳಗಡೆ. ನಾವು ಬದುಕಿರೋ ತನಕನೂ ಚೆನ್ನಾಗೇ ಇರ್ತೀವಿ. ಟಕ್ ಅಂತ ದೇಹದಿಂದ ಪ್ರಾಣ ಹೋಯ್ತು ಅಂತ ಅನ್ಕೊಳ್ಳಿ, ವಿದಿನ್ 1 hour 2 hours ಅಲ್ಲಿ ನಮ್ಮ ಬಾಡಿ ಡಿಕೆ ಆಗ್ಲಿಕ್ಕೆ ಶುರು ಆಗ್ಬಿಡತ್ತೆ, ಕೊಳ್ತೋಗತ್ತೆ. ಸ್ವಲ್ಪ ದಿನ ಹಂಗೆ ಬಿಟ್ಬಿಟ್ರೆ ಎಷ್ಟೋ ಜನ ಜಂಗಲಲ್ಲಿ ಈ ಪ್ರಾಣಿಗಳು ಸಾಯ್ತಾವ ನೋಡಿ. ಅದು ಯಾರಿಗೆ ಅಂತ್ಯಕ್ರಿಯೆ ಮಾಡ್ತಾರೆ? ಪ್ರಕೃತಿ, ನೇಚರ್ ವಿಲ್ ಟೇಕ್ ಕೇರ್. ಆ ಬ್ಯಾಕ್ಟೀರಿಯಾಸ್, ವೈರಸಸ್ ಆ ದೇಹವನ್ನ ಸಂಪೂರ್ಣ ತಿಂದು ಪ್ರಕೃತಿ ಪಾಲ್ ಮಾಡುತ್ತೆ. ಹೌ ಬ್ಯೂಟಿಫುಲಿ ನೇಚರ್ ಹ್ಯಾಸ್ ಕ್ರಿಯೇಟೆಡ್ ದಿಸ್ ಹೋಲ್ ಯೂನಿವರ್ಸ್ ಅಲ್ವಾ? ಸೊ ದೇಹ ಬದುಕಿರೋ ತನಕ ದೇಹದಲ್ಲಿ ಇರುವಂತಹ ಬ್ಯಾಕ್ಟೀರಿಯಾಸ್ ನಮ್ಗೆ ಏನ್ ಹೆಲ್ಪ್ ಮಾಡ್ಬೇಕಾ ಹೆಲ್ಪ್ ಮಾಡುತ್ತೆ. ಗಟ್ಟಲ್ಲಿ ಬ್ಯಾಕ್ಟೀರಿಯಾಸ್ ಇರುತ್ತೆ, ನಮ್ಗೆ ಡೈಜೆಷನ್ ಹೆಲ್ಪ್ ಮಾಡುತ್ತೆ. ಈ ತರ ಎಲ್ಲಾ ಕಡೆ ಬ್ಯಾಕ್ಟೀರಿಯಾಸ್ ಇರುತ್ತೆ, ಆಯಾ ಅವ್ರವ್ರ ಕೆಲಸ ಮಾಡ್ತಾ ಇರುತ್ತೆ. ಬಟ್ ದ ಮೂಮೆಂಟ್ ನಾವು ಸತ್ತಿದ ತಕ್ಷಣ ಈ ದೇಹವನ್ನ ಡಿಕೆ ಮಾಡ್ಬೇಕು, ಈ ದೇಹ ಪಂಚತತ್ವಗಳಲ್ಲಿ ವಿಲೀನ ಆಗ್ಬೇಕು ಅಂತ ಪ್ರಕೃತಿ ಆಟೋಮೆಟಿಕ್ಲಿ ಆ ವೈರಸ್ ಗಳನ್ನ, ಬ್ಯಾಕ್ಟೀರಿಯಾಸ್ ಗಳನ್ನ ಹುಟ್ಸತ್ತೆ. ಆ ವೈರಸ್, ಬ್ಯಾಕ್ಟೀರಿಯಾಸ್ ಎಲ್ಲ ಈ ದೇಹ, ಕ್ರಿಮಿಕೀಟಗಳು ಈ ದೇಹವನ್ನ ತಿಂದು ಕಂಪ್ಲೀಟ್ ಆಗಿ ಪಂಚತತ್ವಗಳಲ್ಲಿ ವಿಲೀನ ಮಾಡ್ಬಿಡುತ್ತೆ. ನ್ಯಾಚುರಲ್ ಆಗಿ ಆಗ್ತಾ ಇದೆ, ಯಾರು ಏನು ಹೇಳ್ತಾ ಇಲ್ಲ ಕ್ರಿಮಿಕೀಟಗಳಿಗೆ. ಇಟ್ಸ್ ಅ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಬಿಟ್ವೀನ್ ದ ನೇಚರ್ and us, between the nature and everything in the nature. Are you getting? So ಹಂಗಾಗಿ ನಾವು ಕೂಡ ಮನುಷ್ಯರು ಪ್ರಾಣಿ ಪಕ್ಷಿಗಳ ಜೊತೆಗೆ, ಸುತ್ತಮುತ್ತ ಇರುವಂತಹ ವಾತಾವರಣ ಜೊತೆಗೆ ಯಾವಾಗ್ಲೂ ಕನೆಕ್ಟ್ ಆಗಿರ್ತೀವಿ. ನಾವು ಬೇರೆಯವರ ನೋವಿಗೆ ಸ್ಪಂದಿಸಲೇಬೇಕು. ಯಾಕಂದ್ರೆ ಮನುಷ್ಯ ಪದನೆ ಬರೋದು ಮನದಿಂದ, ಮನಸ್ಸಿಂದ. ಮನಸ್ಸಿರೋದಕ್ಕೆ ನಾವು ಮನುಷ್ಯರು. ನಮ್ಗೆ ಮನಸ್ಸಿದೆ ಅಂತಾನೆ ನಾವು ಮನುಷ್ಯರು. ಅಂಡ್ ಮನಸ್ಸು ಅಂತಂದಾಗ ಆ ಸ್ಪಂದನೆ ಇರ್ಲೇಬೇಕು. ಆ ಭಾವಗಳು ಇಲ್ಲ ಅಂದ್ರೆ ಮನಸ್ಸೇ ಇಲ್ಲ. ಮನಸ್ಸು ಇಸ್ ನಥಿಂಗ್ ಬಟ್ ಮೈಂಡ್, ಈಸ್ ನಥಿಂಗ್ ಬಟ್ ಥಾಟ್ಸ್, ಫೀಲಿಂಗ್ಸ್, ಇಮೋಷನ್ಸ್, ಇನ್ನೇನಿದೆ. ಅಂಡ್ ಮೆಮೊರೀಸ್. ಥಾಟ್ಸ್ ಇದೆ, ವಿಚಾರಗಳಿದಾವೆ, ಫೀಲಿಂಗ್ ಇದಾವೆ, ಭಾವಗಳಿದಾವೆ, ಇಮೋಷನ್ಸ್. ಫೀಲಿಂಗ್ ಅಂಡ್ ಇಮೋಷನ್ಸ್ಗೆ ಏನ್ ಹೇಳ್ತೀವಿ? ಏನೋ ಒಂದು ಪದ ಕನ್ನಡದಲ್ಲಿ ಇರ್ಬೋದು. ಸೊ ಈ ಫೀಲಿಂಗ್ಸು, ಇಮೋಷನ್ಸು ಇರೋದಕ್ಕೆ ನಾವು ಮನುಷ್ಯರು. ಇದು ಇದೆ ಅಂತಂದಾಗ ಇನ್ನೊಬ್ರು ಖುಷಿಯಾಗಿದ್ರೆ ಅವ್ರ ಖುಷಿಯಲ್ಲಿ ನಾವು ಖುಷಿ ಪಡ್ಬೇಕು. ಇನ್ನೊಬ್ರು ದುಃಖದಲ್ಲಿದ್ದಾರೆ, ಅವ್ರ ದುಃಖದಲ್ಲಿ ನಾವು ಕೂಡ ದುಃಖ ಪಡ್ತೀವಿ. ಇಟ್ ಈಸ್ ವೆರಿ ಕಾಮನ್. ಹಾಗಾಗಿ ಒಬ್ರು ದುಃಖದಲ್ಲಿ ಇದ್ದಾರೆ, ಈಗ ದುಃಖದಲ್ಲಿರುವಾಗ ನಾನೇನಾದ್ರೂ ಒಬ್ರಿಗೆ ಹೆಲ್ಪ್ ಮಾಡ್ತೀನಿ. ಕೆನ್ ಐ ಹೆಲ್ಪ್ ಎನಿಬಡಿ? ಹೀಲಿಂಗ್ ಮಾಡಿರೋ ಎಲ್ರಿಗೂ ಗೊತ್ತಿದೆ, ವಿ ಆರ್ ನಾಟ್ ದ ಹೀಲರ್ಸ್ ಅಂತ, ವಿ ಆರ್ ಜಸ್ಟ್ ಚಾನಲ್ ಫಾರ್ ದಟ್ ಹೀಲಿಂಗ್ ಎನರ್ಜಿ ಅಂತ. ಆ ಹೀಲಿಂಗ್ ಎನರ್ಜಿ ಏನಿದೆ ಅದಕ್ಕೊಂದು ಚಾನಲ್ ತರ ನಾವು ಕೆಲಸ ಮಾಡ್ತಾ ಇದ್ದೀವಿ. ಇನ್ನೊಂದು ನೆನಪಿರ್ಲಿ,
ನಾವು ಯಾರಿಗಾದ್ರೂ ಹೆಲ್ಪ್ ಮಾಡ್ತಾ ಇದ್ದೀವಂತ ನಾವು ಅಂದ್ಕೊಂಡ್ರೆ ಅದು ನಮ್ಮ ದೊಡ್ಡ ತಪ್ಪು. ನೀವು ಒಬ್ಬರಿಗೆ ಕೋಟ್ಯಾಂತರ ರೂಪಾಯಿ ಕೊಟ್ಟಿರ್ಬೋದು, ಕೋಟ್ಯಾಂತರ ರೂಪಾಯಿ ಕೊಟ್ಟು ಹೆಲ್ಪ್ ಮಾಡಿರ್ಬೋದು, ಅಥವಾ ಅವ್ರ ಕಷ್ಟದಲ್ಲಿ ಇರುವಾಗ ಅವ್ರಿಗೇನೋ ಕಾಯಿಲೆ ಬಂತು, ಅವ್ರಿಗೆ ಹಾಸ್ಪಿಟಲ್ ಸೇರಿಸಿರ್ಬೋದು, ಅವ್ರಿಗೆ ಟ್ರೀಟ್ಮೆಂಟ್ ಮಾಡಿರ್ಬೋದು, ಏನೇ ಮಾಡಿರ್ಬೋದು. ಅದೆಲ್ಲ ಮಾಡಿದ್ರು ಕೂಡ ಇಫ್ ಯು ಆರ್ ಥಿಂಕಿಂಗ್ ದಟ್ ಐ ಹ್ಯಾವ್ ಡನ್ ದಿಸ್, ಯು ಆರ್ ಥಿಂಕಿಂಗ್ ಇಟ್ ಇನ್ ಅ ರಾಂಗ್ ವೇ. ನೀವು ತಪ್ಪು ಆಲೋಚನೆ ಮಾಡ್ತಾ ಇದ್ದೀರಿ. ಯಾಕಂದ್ರೆ ನಾವು ಯಾರಿಗೆ ಹೆಲ್ಪ್ ಮಾಡಕ್ ಆಗೋದೇ ಇಲ್ಲ. ಒಂದ್ ಕತೆ ಹೇಳ್ತೀನಿ ನಿಮ್ಗೆ, ಸ್ಮಾಲ್ ಸ್ಟೋರಿ. ಒಂದು ತುಂಬಾ ದೊಡ್ಡ ರೈಸ್ ಶ್ರೀಮಂತ ಇರ್ತಾನೆ, ಗಂಡ ಹೆಂಡತಿ. ಮಗಳಿಗೆ ಒಂದ್ ಕಡೆ ಕೊಟ್ಟು ಮದುವೆ ಮಾಡ್ತಾನೆ. ಮದುವೆ ಆದ್ಮೇಲೆ ಆ ಹುಡುಗಿ ತುಂಬಾ ಕಷ್ಟದಲ್ಲಿ ಇರ್ತಾಳೆ. ಗಂಡ ಒಳ್ಳೆಯವನಿ ಆಗಿರೋದಿಲ್ಲ, ಯಾವಾಗ್ಲೂ ಕುಡಿಯೋದು, ಎಲ್ಲ ತರ ಕೆಟ್ಟ ಚಟಗಳು ಇಟ್ಕೊಳ್ಳೋದು, ದುಡ್ದು ಮನೆಗೆ ಏನು ತಂದು ಹಾಕ್ತಾ ಇರ್ಲಿಲ್ಲ, ಏನು ಮಾಡ್ತಾ ಇರ್ಲಿಲ್ಲ. ಆ ಹುಡುಗಿ ತುಂಬಾ ಕಷ್ಟದಲ್ಲಿದ್ಲು. ಈ ಶ್ರೀಮಂತ ವ್ಯಕ್ತಿ ತುಂಬಾ ಒಳ್ಳೆ ವ್ಯಕ್ತಿ, ತುಂಬಾ ಚಾರಿಟಿ ಮಾಡೋನು, ತುಂಬಾ ಸಹಾಯ ಮಾಡೋನು. ಯಾರಿಗೆ ಎಲ್ಲೆಲ್ಲಿ ಸಹಾಯ ಬೇಕು ಅಂತ ಅನ್ಸುತ್ತೋ ಅಲ್ಲೆಲ್ಲ ಕಡೆ ಅವ್ನು ಸಹಾಯ ಮಾಡೋನು. ಆದ್ರೆ ಮಗಳಿಗೆ ಯಾವತ್ತೂ ಸಹಾಯ ಮಾಡ್ಲಿಲ್ಲ. ಆ ತಾಯಿ, ಅವಳ ಆ ಮಗಳ ತಾಯಿ ಯಾವಾಗ್ಲೂ ಇವ್ರಿಗೆ ಹೇಳೋದು, ರೀ ನಮ್ಮ ಮಗಳು ಇಷ್ಟು ಕಷ್ಟದಲ್ಲಿದ್ದಾಳೆ, ನೀವು ಇಷ್ಟು ಜನರಿಗೆಲ್ಲ ಹೆಲ್ಪ್ ಮಾಡ್ತೀರಿ, ಯಾಕೆ ನನ್ನ ಮಗಳಿಗೆ ಹೆಲ್ಪ್ ಮಾಡಬಾರ್ದು ಅಂತ. ಇವನು ಹೇಳ್ತಾನೆ, ಚಿಂತೆ ಮಾಡ್ಬೇಡ, ಟೈಮ್ ಬಂದಾಗ ಎಲ್ಲ ಸರಿ ಹೋಗತ್ತೆ. ಪದೇ ಪದೇ ಇವಳು ಹೇಳ್ತಾರೆ. ಯಾಕಂದ್ರೆ ತಾಯಿ ಕರುಳು ನೋಡಿ, ಮಗಳು ಕಷ್ಟದಲ್ಲಿ ಇದ್ದಾಳೆ ಅಂತಂದಾಗ ಅದನ್ನ ನೋಡಕ್ ಆಗೋದಿಲ್ಲ. ತಾಯಿ ಪದೇ ಪದೇ ಹಸ್ಬೆಂಡ್ ಹೇಳ್ತಾಳೆ, ಗಂಡನ್ಗೆ ಹೇಳ್ತಾಳೆ, ರೀ ನಮ್ಮ ಮಗಳು ಎಷ್ಟು ಕಷ್ಟದಲ್ಲಿ ಇದ್ದಾಳೆ, ರೀ ನಮ್ಮ ಮಗಳು ತೊಂದರೆಯಲ್ಲಿ ಇದ್ದಾಳೆ, ಅವಳಿಗೆ ಯಾಕೆ ನೀವು ಸಹಾಯ ಮಾಡ್ತಾ ಇಲ್ಲ? ಪೂರ್ತಿ ಜಗತ್ತಿಗೆ ಸಹಾಯ ಮಾಡ್ತೀರಿ, ಇಷ್ಟೆಲ್ಲ ಚಾರಿಟಿ ಮಾಡ್ತೀರಿ, ಇಷ್ಟು ಜನರಿಗೆಲ್ಲ ದುಡ್ಡು ಕೊಡ್ತಾ ಇದ್ದೀರಿ, ನಿಮ್ ಮಗಳಿಗೆ ನೀವು ಯಾಕೆ ಸಹಾಯ ಮಾಡ್ತಾ ಇಲ್ಲ ಅಂತ. ಇವನ್ ಯಾವಾಗ್ಲೂ ಅದನ್ನೇ ಹೇಳೋದು, ಚಿಂತೆ ಮಾಡ್ಬೇಡ, ಸಮಯ ಬಂದಾಗ ಎಲ್ಲ ಸರಿ ಹೋಗುತ್ತೆ, ಚಿಂತೆ ಮಾಡ್ಬೇಡ, ಟೈಮ್ ಬಂದಾಗೆಲ್ಲ ಸರಿ ಹೋಗುತ್ತೆ ಅಂತ. ಒಂದ್ ದಿವಸ ಹೀಗೆ ಈ ಶ್ರೀಮಂತ ವ್ಯಕ್ತಿ ಎಲ್ಲೋ ಹೊರಗಡೆ ಹೋಗಿರ್ತಾನೆ. ಆ ಸಮಯ ನೋಡ್ಕೊಂಡು ಈ ಅಳಿಯ ಮನೆಗ್ ಬರ್ತಾನೆ. ಅಳಿಯ ಮನೆಗೆ ಬಂದಾಗ ಈ ಅತ್ತೆ, ಅಂದ್ರೆ ಮಗಳ ತಾಯಿ, ಅವಳಿಗೆ ಏನ್ ಊಟ ಗೀಟ ಕೊಡ್ಬೇಕೆಲ್ಲ ಕೊಟ್ಬಿಟ್ಟು ಇವಳು ತುಂಬಾ ಚಿಂತೆ ಆಗುತ್ತೆ. ಅವಾಗ ಏನ್ ಮಾಡ್ತಾಳೆ ಅಂದ್ರೆ ಕೆಲವೊಂದು ಲಡ್ಡು ಮಾಡ್ತಾಳೆ. ಆ ಒಂದೊಂದು ಲಡ್ಡು ಅಲ್ಲಿ ಒಂದೊಂದು ಕಾಯಿನ್, ಗೋಲ್ಡ್ ಕಾಯಿನ್ ಹಾಕಿರ್ತಾಳೆ. ಯಾಕಂದ್ರೆ ಡೈರೆಕ್ಟ್ ಆಗಿ ದುಡ್ಡು ಕೊಟ್ರೆ ಇವನ್ ಮತ್ತೆ ಹಾಳು ಮಾಡ್ತಾನೆ, ಕುಡ್ದು ಹಾಕ್ಬಿಡ್ತಾನೆ. ಹಾಗಾಗಿ ಲಡ್ಡು ಅಲ್ಲಿ ಒಂದೊಂದು ಲಡ್ಡು ಅಲ್ಲಿ ಒಂದೊಂದು ಗೋಲ್ಡ್ ಕಾಯಿನ್ ಹಾಕಿ ಕೆಲವೊಂದು ಲಡ್ಡುನ ಕಟ್ಟಿ ಆ ಹಳೆಯಂದ್ರಿಗೆ ಕೊಡ್ತಾರೆ. ಇದನ್ನ ತಗೊಂಡ್ ಹೋಗಿ ನನ್ನ ಮಗಳಿಗೆ ಕೊಡಿ, ಮಕ್ಕಳು ತಿನ್ಲಿ ಅಂತ. ಸರಿ ಅಂತ ಇವನು ತಗೊಂಡ್ ಹೋಗ್ತಾನೆ. ಈಗ ನೋಡಿ, ತಾಯಿ ಮಗಳಿಗೆ ಹೆಲ್ಪ್ ಮಾಡ್ಬೇಕು ಅನ್ನೋಂತ ಉದ್ದೇಶದಿಂದ ಆ ಲಡ್ಡು ಅಲ್ಲಿ ಆ ಕಾಯಿನ್ಸ್ ಗಳನ್ನ ಹಾಕಿ ಕಳ್ಸ್ಬಿಟ್ಟಿದ್ದಾಳೆ. ಈ ಅಳಿಯ ತಗೊಂಡ್ ಹೋಗ್ತಾ ಇದ್ದಾನೆ. ಹೋಗ್ತಾ ಇರುವಾಗ ಇನ್ನೇನು ಕುಡಿಬೇಕು ಅಂತ ಅನಿಸ್ತು. ಲಡ್ಡು ನೋಡ್ದ, ಜೋಬಲ್ ದುಡ್ಡಿರ್ಲಿಲ್ಲ. ಈ ಕಡೆ ಸ್ವೀಟ್ ಅಂಗಡಿ ಇತ್ತು ಒಂದು. ಅವನು ಏನ್ ಮಾಡ್ತಾನೆ, ಇದನ್ನ ಲಡ್ಡು ಮನೆಗೆ ತಗೊಂಡೋಗಿ ಏನ್ ಮಾಡೋಣ ಅಂತ ಹೋಗಿ ಸ್ವೀಟ್ ಅಂಗಡಿಗೆ ಹೋಗಿ ಮೇಲೆ ಇಡ್ತಾನೆ. ನೋಡ್ರಿ, ಒಂದು ಒಳ್ಳೆ ಲಡ್ಡುಗಳಿದಾವೆ, ಇದಕ್ಕೆ ಎಷ್ಟು ಕೊಡ್ತೀರಿ ಕೊಡಿ ಅಂತ. ಆ ಸ್ವೀಟ್ ಅಂಗಡಿಯವನು ಕೂಡ ಲಡ್ಡು ಚೆನ್ನಾಗಿದೆ ನೋಡ್ದ, ಓ ಒಳ್ಳೆ ಗೀಯಲ್ಲಿ ಮಾಡಿರುವಂತ ಲಡ್ಡು ಇದೆ, ತುಪ್ಪದಲ್ಲಿ ಮಾಡಿರುವಂತ ಲಡ್ಡು ಇದೆ, ತುಂಬಾ ಚೆನ್ನಾಗಿದೆ, ಒಳ್ಳೆ ಸೇಲ್, ಒಳ್ಳೆ ಇನ್ಕಮ್ ಆಗತ್ತೆ, ಅಥವಾ ಒಳ್ಳೆ ಪ್ರಾಫಿಟ್ ಬರುತ್ತೆ ಅಂತ ಹೇಳಿ ಒಂದು 150 ರೂಪಾಯಿ ಅವ್ನು ಕೊಟ್ಟ, ತಗೋ ಇದು ಅಂತ. ಇವನು 50-100 ರೂಪಾಯಿ ತಗೊಂಡು ಅವನ ಪಾಡಿಗೆ ಅವನು ಅಡ್ಡಾಗಿ ಹೋಗ್ತಾನೆ, ಕುಡಿತಾನೆ, ಮನೆಗೆ ಹೋಗ್ಬಿಡ್ತಾನೆ. ಈ ಲಡ್ಡು ಈ ಸ್ವೀಟ್ ಅಂಗಡಿಯವನು ಸ್ವೀಟ್ ಅಂಗಡಿಯಲ್ಲಿ ಮಾರಕ್ಕೆ ಇಟ್ಬಿಡ್ತಾನೆ. ನೋಡಿ, ತಾಯಿ ತನ್ನ ಕಡೆಯಿಂದ ಹೆಲ್ಪ್ ಮಾಡ್ಬೇಕಂತ ಕಳ್ಸಿದ್ರು ಕೂಡ ಆ ಹೆಲ್ಪ್ ಮಗಳಿಗೆ ಇನ್ನೂ ಟೈಮ್ ಬಂದಿರ್ಲಿಲ್ಲ, ಹಂಗಾಗಿ ರೀಚ್ ಆಗೇ ಇಲ್ಲ. ಇವನ್ ಲಡ್ಡು ಅಂಗಡಿಯಲ್ಲಿ ಇಟ್ಟಿದ್ದಾನೆ. ಅದೇ ಸಮಯಕ್ಕೆ ಈ ಶ್ರೀಮಂತ ವ್ಯಕ್ತಿ ಯಾವ್ದೋ ಒಂದು ಬಿಸ್ನೆಸ್ ಮಾಡ್ಕೊಂಡು ಬಂದಿದ್ದ, ತುಂಬಾ ಒಳ್ಳೆ ಪ್ರಾಫಿಟ್ ಅವ್ನಿಗೆ ಆಗಿತ್ತು. ಹಂಗಾಗಿ ಅವ್ನು ಯೋಚನೆ ಮಾಡ್ತಾನೆ, ಇವತ್ತು ಒಳ್ಳೆ ಪ್ರಾಫಿಟ್ ಆಗಿದೆ, ಯಾಕೆ ಮನೆಗೆ ಒಳ್ಳೆ ಸ್ವೀಟ್ ತಗೊಂಡು ಹೋಗ್ಬಾರ್ದು ಅಂತ ಅದೇ ಸ್ವೀಟ್ ಅಂಗಡಿಗೆ ಹೋಗ್ತಾನೆ. ನೋಡ್ತಾನೆ, ಒಳ್ಳೆ ಲಡ್ಡು ಇತ್ತು. ಈ ಲಡ್ಡು ಎಷ್ಟಪ್ಪ ಅಂತ ಕೇಳ್ತಾನೆ, ಇಷ್ಟು ಅಂತ ಹೇಳ್ತಾನೆ. ಈ ದುಡ್ಡು ಕೊಟ್ಬಿಟ್ಟು ಆ ಲಡ್ಡುನ ಪರ್ಚೇಸ್ ಮಾಡ್ತಾನೆ. ಪರ್ಚೇಸ್ ಮಾಡಿ ಮನೆಗೆ ತಗೊಂಡು ಹೋಗಿ ಯಜಮಾನ್ತಿಗೆ ಕೊಡ್ತಾನೆ, ಇತ್ತಗೋ ಇವತ್ತು ಒಳ್ಳೆ ಪ್ರಾಫಿಟ್ ಆಗಿದೆ, ಹಂಗಾಗಿ ಮನೆಗೆ ಸ್ವೀಟ್ ತಂದಿದ್ದೀನಿ, ಮಕ್ಳಿಗೆ ಎಲ್ರಿಗೂ ಕೊಡು ಅಂತ. ಆ ಲಡ್ಡು ನೋಡಿದ ತಕ್ಷಣ ಆ ತಾಯಿಗೆ ಆಶ್ಚರ್ಯ ಆಗೋಯ್ತು, ಇದೇನಿದು, ನಾನ್ ಮಾಡಿರೋಂಥ ಲಡ್ಡು ಇದೆಯಲ್ಲ ಅಂತ ಟಕ್ ಟಕ್ ಅಂತ ತೆಗೆದು ನೋಡಿದ್ರೆ ಒಂದೊಂದು ಲಡ್ಡುದಲ್ಲಿ ಒಂದೊಂದು ಕಾಯಿನ್ ಗಳು ಅಂತ ಅಳ್ತಾಳೆ ಇವಳು. ಯಜಮಾನಿಗೆಲ್ಲ ವಿಷಯ ಹೇಳ್ತಾಳ್ರಿ, ಈ ತರ ಹಳೆಯಂದ್ರು ಬಂದಿದ್ರು, ಈ ತರ ಆಗಿತ್ತು, ನಾನು ಈ ತರ ಲಡ್ಡುದಲ್ಲಿ ಹೆಲ್ಪ್ ಮಾಡ್ಬೇಕು ಅಂತ ಕಳ್ಸಿದ್ದೆ, ಆದ್ರೆ ಇದೇನಿದು ವಾಪಸ್ ನಮ್ಮ ಮನೆಗೆ ಬಂದ್ಬಿಟ್ಟಿದ್ಯಲ್ಲ ಅಂತ. ಅವಾಗ ಈ ಶ್ರೀಮಂತ ವ್ಯಕ್ತಿ ಹೇಳ್ತಾನೆ, ನನ್ಗೆ ಗೊತ್ತು ಕಣೆ, ನಿನ್ ಮಗಳದು ಇನ್ನೂ ಕರ್ಮ ಕಳೆದಿಲ್ಲ, ಇನ್ನು ಅವಳು ಸರಿ ಹೋಗ್ಬೇಕು ಅಂತ ಟೈಮ್ ಬಂದಿಲ್ಲ, ಹಂಗಾಗಿ ನೀನ್ ಎಷ್ಟು ಹೆಲ್ಪ್ ಮಾಡಕ್ ಪ್ರಯತ್ನ ಮಾಡಿದ್ರು ಕೂಡ ನೀನ್ ಹೆಲ್ಪ್ ಮಾಡಕ್ ಆಗೋದಿಲ್ಲ.
ನಿನ್ಗೆ ಅನಿಸ್ತಾ ಇದೆಯಲ್ಲ ನಾನು ಈ ಸಾವಿರಾರು ಜನಕ್ಕೆ ಹೆಲ್ಪ್ ಮಾಡ್ತಾ ಇದ್ದೀನಿ ಅಂತ. ನಾನ್ ಮಾಡ್ತಾ ಇಲ್ಲ ಕಣೆ. ನಾನ್ ಯಾರು ಮಾಡೋನು ಹೆಲ್ಪ್? ಚಾರಿಟಿ ಮಾಡೋ ನಾನ್ ಯಾರು? ನನ್ನ ಹತ್ರ ಇಷ್ಟು ದುಡ್ಡಿದೆ, ನಾನು ಇಷ್ಟು ಶ್ರೀಮಂತ ಆಗಿದ್ದೀನಿ, ನನ್ನ ಹತ್ರ ಎಲ್ಲಿಂದ ಬರ್ತಾ ಇದೆ? ನಾನು ಎಷ್ಟು ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀನಿ, ಅಷ್ಟು ಹಾರ್ಡ್ ವರ್ಕ್ ಮಾಡೋ ಜನ ಸಾಕಷ್ಟು ಜನ ಇದ್ದಾರೆ. ಆದ್ರೆ ಅವ್ರ ಹತ್ರ ಅಷ್ಟು ಬರ್ತಾ ಇಲ್ಲ, ನನ್ನ ಹತ್ರ ಅಷ್ಟು ಬರ್ತಾ ಇದೆ. ಯಾಕೆ ಬರ್ತಾ ಇದೆ? ನಂದು ಯಾವ್ದೋ ಪುಣ್ಯ, ನಾನ್ ಮಾಡ್ತಾ ಇದ್ದೀನ? ನನ್ ಭಗವಂತ ಕೊಡ್ತಾ ಇದ್ದಾನೆ. ನಾನ್ ಬೇರೆಯವ್ರಿಗೆ ಹೆಲ್ಪ್ ಮಾಡ್ತಾ ಇದ್ದೀನಿ? ಇಲ್ಲ, ನಾನ್ ಮಾಡ್ತಾ ಇಲ್ಲ. ಭಗವಂತ ನನ್ನ ಮುಖಾಂತರ ಅವ್ರಿಗೆ ಹೆಲ್ಪ್ ಮಾಡ್ಬೇಕಂತಿದ್ದಾನೆ, ಹಂಗಾಗಿ ಅವ್ರಿಗೆ ಹೆಲ್ಪ್ ಆಗ್ತಾ ಇದೆ. ಐ ಆಮ್ ನಾಟ್ ದ ಡೂವರ್. ನಾನ್ ಮಾಡ್ತಾ ಇಲ್ಲ. ಡಿಯರ್ ಫ್ರೆಂಡ್ಸ್, ಮಾರಲ್ ಆಫ್ ದ ಸ್ಟೋರಿ ಏನಂದ್ರೆ, ನಾವು ಯಾರಿಗೂ ಹೆಲ್ಪ್ ಮಾಡಕ್ ಆಗೋದಿಲ್ಲ. ಯು ಕ್ಯಾನಾಟ್ ಹೆಲ್ಪ್ ಎನಿಬಡಿ. ನಮ್ಮ ಮುಖಾಂತರ ಹೆಲ್ಪ್ ಆಗ್ತಾ ಇದೆ ಅಷ್ಟೇ. ಗೆಟಿಂಗ್? ಸೊ ಹಂಗಾಗಿ ನಾವು ಯಾರಿಗೂ ಹೆಲ್ಪ್ ಮಾಡ್ತಾ ಇಲ್ಲ. ಭಗವಂತ ಏನಾದ್ರೂ ನಮ್ಮ ಮುಖಾಂತರ ಯಾರಿಗಾದ್ರೂ ಹೆಲ್ಪ್ ಮಾಡಬೇಕು ಅಂತಿದ್ರೆ ಮಾತ್ರ ಅವ್ರಿಗೆ ನಾವು ಮಾಡಿರುವಂತ ಹೆಲ್ಪ್ ಅವ್ನಿಗೆ ತಲುಪತ್ತೆ. ಇಲ್ಲ ಅಂದ್ರೆ 100% ನಾವು ಏನೇ ಮಾಡ್ಲಿ ಅವ್ರಿಗೆ ಆ ಹೆಲ್ಪ್ ತಲುಪೋದೇ ಇಲ್ಲ. ನಾನು ಎಷ್ಟೋ ಸಲ ನಾನು ಹೀಲಿಂಗ್ ಕ್ಲಾಸಸ್ ಬಂದಿರೋ ಹೇಳಿರ್ತೀನಿ. ಯಾರು ಫಸ್ಟ್ ಟೈಮ್ ಬಂದಿರಿ ನಿಮ್ಗೆ ಹೇಳ್ತಾ ಇದ್ದೀನಿ, ನನ್ನ ಹತ್ರ ಎಷ್ಟೋ ಜನ ಎಲ್ಲೆಲ್ಲಿಂದನೋ ಬಂದು ಸೆಷನ್ ಮಾಡಿಸ್ಕೊಂಡು ಹೀಲಿಂಗ್ ಮಾಡಿಸ್ಕೊಂಡು ಹೀಲ್ ಆಗಿ ಹೋಗಿದ್ದಾರೆ. ಎಲ್ಲೆಲ್ಲಿಂದ? ನಾನು ಬೆಂಗಳೂರಲ್ಲಿ ಇರೋದು, ಮಂಗಳೂರಿಂದ ಬರ್ತಾರೆ, ಹುಬ್ಳಿಯಿಂದ ಬರ್ತಾರೆ, ಪುಣೆಯಿಂದ ಬರ್ತಾರೆ, ಬಾಂಬೆಯಿಂದ ಬರ್ತಾರೆ, ಗುಜರಾತಿಂದ ಬರ್ತಾರೆ. ಎಷ್ಟೋ ಜನ ಆನ್ಲೈನ್ ಅಲ್ಲಿ US ಅಲ್ಲಿ ಇದ್ದಾರೆ, ಕೆನಡಾದಲ್ಲಿ ಕ್ಲೈಂಟ್ಸ್ ಇದ್ದಾರೆ, ಕತಾರ್ ಅಲ್ಲಿ ಇದ್ದಾರೆ, ಸೌದಿಯಲ್ಲಿ ಇದ್ದಾರೆ. ಸೊ ವರ್ಲ್ಡ್ ಎಲ್ಲ ಕಡೆನೂ ನನ್ನ ಹತ್ರ ಬರ್ತಾರೆ, ಹೀಲಿಂಗ್ ಮಾಡಿಸ್ಕೋತಾರೆ, ಸರಿ ಹೋಗ್ತಾರೆ. ಆದ್ರೆ ಲಾಂಗ್ ಬ್ಯಾಕ್ ನಾನು ಯಾವಾಗ ಇದು ಶುರು ಮಾಡಿದ್ದೆ, ನನ್ಗೆ ಆಶ್ಚರ್ಯ ಆಗುತ್ತೆ. ಎಷ್ಟೋ ಸತಿ ನಾನು ಎಲ್ಲಿ ಹೀಲಿಂಗ್ ಸೆಂಟರ್ ಇಟ್ಕೊಂಡಿದ್ದೆ ಅದ್ರ ಮೇಲೇನೆ ನಂದು ಸೆಲ್ಲರ್ ಅಲ್ಲಿ ಇತ್ತು, ಕೆಳಗಡೆ ಗ್ರೌಂಡ್ ಫ್ಲೋರ್ ಒಂದು ಮೆಡಿಕಲ್ ಶಾಪ್ ಇತ್ತು. ನನ್ನ ಫ್ರೆಂಡು, ಅವ್ರ ತಾಯಿಗೆ ಪ್ರಾಬ್ಲಮ್ ಇತ್ತು. ಅಂಡ್ ಆ ನನ್ನ ಫ್ರೆಂಡು ಯಾವಾಗ್ಲೂ ನನ್ಗೆ ಹೇಳೋನು, ವಿಮಲ್, ನನ್ನ ತಾಯಿಗೆ ಸ್ವಲ್ಪ ಈ ತರ ಪ್ರಾಬ್ಲಮ್ ಇದೆ, ಮೈಗ್ರೇನ್ ಹೆಡೇಕ್ ಇದೆ, ನಿಮ್ಮ ಹತ್ರ ಕರ್ಕೊಂಡ್ ಬರ್ಬೇಕು. ನಾನು ಹೇಳೋದು, ಯಾವಾಗಾರು ಕರ್ಕೊಂಡ್ ಬನ್ನಿ ಅಂತ. ವಿಲ್ ನಾಟ್ ಬಿಲೀವ್, ಅವ್ನ ಅಂಗಡಿ ಮೇಲಿದೆ, ನನ್ನ ಹೀಲಿಂಗ್ ಸೆಂಟರ್ ಕೆಳಗಡೆ ಇದೆ. ಅವನ ಮನೆ ನನ್ನ ಮನೆ ಒಂದೇ ಗೋಡೆ ಮಧ್ಯದಲ್ಲಿ. ಅವ್ನ ಸ್ವಂತ ಮನೆ, ನಾನು ರೆಂಟೆಡ್ ಹೌಸ್ ಅಲ್ಲಿ ಪಕ್ಕದ ಮನೇಲೆ ಇದ್ದೀನಿ. ಇಷ್ಟ ಹತ್ರದಲ್ಲೂ ಇದ್ದು ಕೂಡ ಅವ್ನ್ ಒಂದು ಸತಿನೂ ಕೂಡ ಕಾಲ ಕೂಡಿ ಬಂದಿಲ್ಲ, ಅವನ್ ತಾಯಿಗೆ ಕರ್ಕೊಂಡ್ ಬರಕ್ ಆಗ್ಲೇ ಇಲ್ಲ. ಎಷ್ಟೋ ಸತಿ ಇವಾಗ್ಲೂ ಯೋಚನೆ ಮಾಡಿದಾಗ ನಂಗೆ ಆಶ್ಚರ್ಯ ಆಗುತ್ತೆ, ಯಾಕೆ ಆಗ್ಲಿಲ್ಲ ಅಂತ. ನನ್ನ ಹತ್ರ ಎಷ್ಟೋ ಎಲ್ಲೆಲ್ಲಿಂದಾನೂ ಬಂದು ಹೀಲಿಂಗ್ ಮಾಡಿಸ್ಕೊಂಡು ಹೋಗ್ತಾರೆ. ಪಕ್ಕದಲ್ಲೇ ಇದ್ದು ಕ್ಲೋಸ್ ಫ್ರೆಂಡ್ ಆಗಿದ್ದು ಕೂಡ ಅವ್ರ ತಾಯಿನ ಕರ್ಕೊಂಡ್ ಬರಕ್ ಆಗ್ಲಿಲ್ಲ. ಇಟ್ ಇಸ್ ಜಸ್ಟ್ ದಟ್ ಭಗವಂತನ ಇಚ್ಛೆ ಅದೇ. ಯಾರು ಗೆಟಿಂಗ್ ಅರುಣ್? ಸೊ ನಾವು ಯಾರಿಗೂ ಹೆಲ್ಪ್ ಮಾಡ್ತಾ ಇಲ್ಲ, ನಾವು ಯಾರಿಗೂ ಹೀಲ್ ಮಾಡ್ತಾ ಇಲ್ಲ. ನಾವು ಏನಾದ್ರೂ ನಮ್ಮ ಮುಖಾಂತರ ಯಾರಿಗಾದ್ರೂ ಹೀಲಿಂಗ್ ಆಗ್ತಾ ಇದೆ ಅಥವಾ ನಮ್ಮ ಮುಖಾಂತರ ಯಾರಿಗಾದ್ರೂ ಹೆಲ್ಪ್ ಆಗ್ತಾ ಇದೆ ಅಂದ್ರೆ ವಿ ಆರ್ ನಾಟ್ ದ ಹೀಲರ್ಸ್ ಆರ್ ವಿ ಆರ್ ನಾಟ್ ದ ಹೆಲ್ಪರ್ಸ್. ನಮ್ಮ ಮುಖಾಂತರ ಆ ಭಗವಂತ, ಆ ಸೃಷ್ಟಿಕರ್ತ, ಅಥವಾ ನೀವು ಏನ್ ಬೇಕಾದ್ರೆ ಹೆಸರು ಕೊಡಿ ಅದಕ್ಕೆ, ಈ ಪೂರ್ತಿ ಬ್ರಹ್ಮಾಂಡ ನಡೆಸುವಂತ ಏನೋ ಒಂದು ಶಕ್ತಿ ಇದೆ. ಆ ಶಕ್ತಿ ನಮ್ಮ ಮುಖಾಂತರ ಕೆಲಸ ಮಾಡ್ತಾ ಇದೆ. ಅಂಡ್ ಆ ಶಕ್ತಿ ಆ ವ್ಯಕ್ತಿಗೆ ಹೆಲ್ಪ್ ಮಾಡ್ತಾ ಇದೆ, ನಮ್ಮ ಮುಖಾಂತರ ಮಾಡ್ತಾ ಇದೆ ಅಷ್ಟೇ. ಅದಕ್ಕೆ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ಕರ್ತಾ ಭಾವನ ಬಿಡ್ಬೇಕು ಅಂತ. ಯಾವಾಗ ಅರ್ಜುನ ಕೇಳ್ತಾನೆ, ಓ ಕೃಷ್ಣ, ನನ್ನ ತಾತ, ನನ್ನ ಅಂಕಲ್ಸು, ನನ್ನ ಸಹೋದರರು, ನಾನು ಅವ್ರಿಗೆಲ್ಲ ಹೇಗ್ ಸಾಯಿಸ್ಲಿ ಅಂತ ಕೃಷ್ಣ ಏನ್ ಹೇಳ್ತಾನೆ, ನೀನ್ ಯಾರು ಸಾಯಿಸಕ್ಕೆ? ನಿಮಿತ್ತ ಮಾತ್ರ ಭವ ಅರ್ಜುನ ಅಂತಾನೆ. ನೀನು ನಿಮಿತ್ತ ಮಾತ್ರ ಆಗಿದ್ಯಾ. ಇವ್ರು ಈಗಾಗಲೇ ಸತ್ತೋಗಿದ್ದಾರೆ, ಇವ್ರು ಸಾಯಿಸ್ತಾ ಇರೋದು ನಾನು, ನೀನಲ್ಲ. ನಿನ್ನ ಮುಖಾಂತರ ಸಾಯಿಸ್ತಾ ಇದ್ದೀನಿ ಅಷ್ಟೇ, ಯು ಆರ್ ಜಸ್ಟ್ ನಿಮಿತ್ತ ಅಂತ. ಹಂಗಾಗಿ ನಾವು ಕೂಡ ಹೀಲರ್ಸ್ ಆಗಿದ್ರು ಕೂಡ ಬೇರೆಯವ್ರಿಗೆ ಹೆಲ್ಪ್ ಮಾಡುವಂತ ಸ್ಥಿತಿಲಿ ಇದ್ದು ನಾವೇನಾದ್ರು ಹೆಲ್ಪ್ ಮಾಡ್ತಾ ಇದೀವಿ ಅಂದ್ರೆ ವಿ ಆರ್ ನಾಟ್ ಹೆಲ್ಪರ್ಸ್, ನಾವು ನಿಮಿತ್ತ ಮಾತ್ರ ಆಗ್ತಾ ಇದ್ದೀವಿ. ರೈಟ್? ವಿ ಆರ್ ಡೂಯಿಂಗ್ ಗಾಡ್ಸ್ ವರ್ಕ್ ಅಂತ. ಹಂಗಾಗಿ ನಿಮ್ಗೆಲ್ಲಾದ್ರೂ ಯಾರೋ ಕಷ್ಟದಲ್ಲಿದ್ದಾರೆ, ತೊಂದರೆಲಿದ್ದಾರೆ, ಅಂಡ್ ನಿಮ್ಮ ಕೈಯಲ್ಲಿ ಮಾಡುವಂತ ಸಹಾಯ ಮಾಡಕ್ ಆಗ್ತಾ ಇದೆ ಅಂದ್ರೆ ಮಾತ್ರ ನೀವು ಖಂಡಿತ ಸಹಾಯ ಮಾಡ್ಬೋದು. ಆ ಸಹಾಯ ಮಾಡೋದ್ರಿಂದ ಯಾರ ಕರ್ಮ ನಾವು ತಗೋತಾ ಇಲ್ಲ, ಆ ಭಗವಂತನ ಕೆಲಸ ನಾವು ಮಾಡ್ತಾ ಇದ್ದೀವಿ. ಇನ್ಫ್ಯಾಕ್ಟ್ ಆ ಭಗವಂತನ ಕೆಲಸ ಮಾಡಿದಾಗ ನಮ್ಮ ಕರ್ಮಗಳ ನಿರ್ಜರೆ ಆಗತ್ತೆ. ಕ್ಲಿಯರ್? ಇಲ್ಲಿ ತನಕ ನನ್ನ ಜೊತೆಗಿದ್ದೀರಾ? ಡಿಡ್ ಯು ಲೈಕ್ ದ ಸ್ಟೋರಿ? ಜಸ್ಟ್ ಟೈಪ್ ಸೇಮ್ ಪೇಜ್ ಇನ್ ದ ಚಾಟ್ ಬಾಕ್ಸ್ ಇಫ್ ಯು ಲೈಕ್ ಇಟ್. ಇಲ್ಲ ನಾನೇ ಮಾತಾಡ್ತಾ ಇರ್ತೀನಿ, ಒನ್ ವೇ ಆಗೋದು ಬೇಡ ಅಂತಷ್ಟೇ. ಸೇಮ್ ಪೇಜ್, SP. ಗ್ರೇಟ್. Now let us talk about the overthinking anxiety problem. ಸುಮಾರು ಜನರಿಗೆ ಓವರ್ ಥಿಂಕಿಂಗು, ಎಂಗ್ಸೈಟಿ ನಿಮ್ಗಿರ್ಬೋದು ಅಥವಾ ನಿಮ್ಮ ಸುತ್ತಮುತ್ತ ಜನರಿಗಿರ್ಬೋದು, ಟು ಸಮ್ ಎಕ್ಸ್ಟೆಂಡ್ ನಮ್ಮ ಎಲ್ರಿಗೂ ಇರುತ್ತೆ.
ಚಿಂತೆ ಏನಾಗ್ಬಿಡುತ್ತೆ ಅಂತ. ಇದನ್ನ ಓವರ್ಕಮ್ ಮಾಡೋದು ಹೇಗೆ? ಫಸ್ಟ್ ಆಫ್ ಆಲ್, ವಾಟ್ ಇಸ್ ವರೀಸ್? ಚಿಂತೆ ಅಂದ್ರೆ ಏನು? ಚಿಂತೆ ಯಾಕೆ ಮಾಡ್ತೀವಿ? ಚಿಂತೆ ಯಾಕೆ ಮಾಡ್ತೀವಿ ಗೊತ್ತಾ? ಚಿಂತೆ ಯಾವ ವಿಷಯಗಳ ಬಗ್ಗೆ ಮಾಡ್ತೀವಿ? ಯಾವುದೋ ಒಂದು ಸಿಚುವೇಶನ್ ಆಗಿದೆ, ಆ ಸಿಚುವೇಶನ್ ಅಲ್ಲಿ ನೀವೇನು ಮಾಡಕ್ ಆಗ್ತಾ ಇಲ್ಲ, ಯು ಆರ್ ನಾಟ್ ಏಬಲ್ ಟು ಡೂ ಎನಿಥಿಂಗ್ ಇನ್ ದಟ್ ಸಿಚುವೇಶನ್. ಏನೋ ಒಂದು ಸಿಚುವೇಶನ್ ಆಯ್ತು, ಫೈನಾನ್ಷಿಯಲ್ ಇಶ್ಯೂ ಆಯ್ತು, ಯಾರಿಗೂ ಏನೋ ಹೆಲ್ತ್ ಇಶ್ಯೂಸ್ ಆಯ್ತು, ಬೇರೆ ಏನೋ ಆಯ್ತು, ಯು ಆರ್ ನಾಟ್ ಏಬಲ್ ಟು ಡೂ ಎನಿಥಿಂಗ್. ಅದು ನಿಮ್ಮ ಕಂಟ್ರೋಲ್ ಅಲ್ಲಿ ಇಲ್ಲ. ಯಾವಾಗ ಆ ವಿಷಯ, ಆ ಸಿಚುವೇಶನ್, ಆ ಘಟನೆ ಏನ್ ನಡೆದಿದೆ ಅದು ನಿಮ್ ಕಂಟ್ರೋಲ್ ಅಲ್ಲಿ ಇಲ್ಲ, ಅವಾಗ ನಾವು ಚಿಂತೆ ಮಾಡ್ತೀವಿ. ಚಿಂತೆ ಯಾಕೆ ಮಾಡ್ತೀವಿ ಗೊತ್ತಾ? ಚಿಂತೆ ಮಾಡೋದಂದ್ರೆ ಯು ಆರ್ ಸೆಂಡಿಂಗ್ ಮೆಸೇಜ್ ಟು ಯುವರ್ ಸಬ್ ಕಾನ್ಸಿಯಸ್ ಮೈಂಡ್ ಕಿ ಯು ಆರ್ ಡೂಯಿಂಗ್ ಸಮಥಿಂಗ್ ಅಬೌಟ್ ದಿಸ್ ಅಂತ. ಏನೋ ಒಂದು ಸಿಚುವೇಶನ್ ಆಗಿದೆ, ಈ ಸಿಚುವೇಶನ್ ಬಗ್ಗೆ ನೀವೇನು ಮಾಡಕ್ ಆಗ್ತಾ ಇಲ್ಲ, ಆದ್ರೆ ನಿಮ್ಮ ಸಬ್ ಕಾನ್ಸಿಯಸ್ ಮೈಂಡ್ ಅದು ತಡ್ಕೊಳಕ್ ಆಗ್ತಾ ಇಲ್ಲ, ಹೇಗ್ ನಾನು ಏನು ಮಾಡಕ್ ಆಗ್ತಾ ಇಲ್ಲ ಅಂತ. ಸೊ ಅವಾಗ ನೀವು ಯಾವಾಗ ಚಿಂತೆ ಮಾಡ್ತೀರಿ, ಚಿಂತೆ ಮಾಡಿದಾಗ ನಿಮ್ಮ ಒಳ ಮನ್ಸಿಗೆ ನೀವು ಮೆಸೇಜ್ ಕಳಿಸ್ತಾ ಇದ್ದೀರಿ ಕಿ ಅಟ್ ಲೀಸ್ಟ್ ಐ ಆಮ್ ವರಿಂಗ್ ಅಬೌಟ್ ದಿಸ್. ಚಿಂತೆ ಆದ್ರೂ ಮಾಡ್ತಾ ಇದೀನಲ್ಲ ಈ ವಿಷಯದ ಬಗ್ಗೆ ಅಂತ. ಸೊ ನಿಮ್ಮ ಸಬ್ ಕಾನ್ಸಿಯಸ್ ಮೈಂಡ್ ಏನೋ ಒಂದು ಥಾಟ್ ಹೋಗುತ್ತೆ ಕಿ ಅಟ್ ಲೀಸ್ಟ್ ಇದಾದ್ರೂ ಮಾಡ್ತಾ ಇದ್ದೀನಲ್ಲ ಅಂತ. ಎಲ್ಲೋ ಒಂದ್ ಕಡೆ ಒಳಗಡೆ ಹೀಲಿಂಗ್ ಪ್ರಾಸೆಸ್ ಆಗ್ತಾ ಇದೆ, ಕನ್ವಿನ್ಸ್ ಮಾಡ್ತಾರೆ ನಿಮ್ ಸಬ್ ಕಾನ್ಸಿಯಸ್ ಮೈಂಡ್ಗೆ ಕಿ ಅಟ್ ಲೀಸ್ಟ್ ಚಿಂತೆ ಆದ್ರೂ ಮಾಡ್ತಾ ಇದ್ದೀನಿ. ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿ. ನೀವು ಯಾವತ್ತಾದ್ರೂ ನೆಕ್ಸ್ಟ್ ಟೈಮು ಈ ತರ ಸಿಚುವೇಶನ್ ಆದಾಗ ನಿಮ್ ಕಂಟ್ರೋಲ್ ಅಲ್ಲಿ ಇಲ್ಲ, ಅವಾಗ ನೀವು ಚಿಂತೆ ಮಾಡ್ತೀರಿ. ಚಿಂತೆ ಮಾಡ್ತಾ ಇರುವಾಗ ಹೌ ಯು ಆರ್ ಫೀಲಿಂಗ್ ಇಟ್ ಅಂತ. ಚಿಂತೆ ಮಾಡದೇ ಇದ್ದಾಗ ಎಷ್ಟೋ ಜನ ಚಿಂತೆ ಮಾಡದೇ ಇದ್ರೆ ಬೇರೆಯವ್ರು ಬೈತಾರೆ, ಅಯ್ಯೋ ಇಷ್ಟೆಲ್ಲಾಗಿದೆ ನಿನ್ ಚಿಂತೆ ಇಲ್ವಾ? ಎಸ್ಪೆಷಲಿ ಮಕ್ಕಳಿಗೆ, ನಿನ್ ಸ್ವಲ್ಪನೂ ಚಿಂತೆ ಇಲ್ಲ, ಫೇಲ್ ಆಗ್ತಾ ಇದೀಯಾ, ನಿನ್ ಸ್ವಲ್ಪನೂ ಚಿಂತೆ ಇಲ್ಲ. ಅರೆ, ಇನ್ನೊಂದ್ ಕಡೆ ಚಿಂತೆ ಮಾಡ್ತಾ ಇದ್ದಾಗ ಯಾಕೆ ಚಿಂತೆ ಮಾಡ್ತೀಯ ಅಂತ ಹೇಳ್ತಾ ಇರ್ತೀವಿ. ಇವನ್ ಚಿಂತೆ ಮಾಡ್ತಾ ಇಲ್ಲ, ಎಂಜಾಯ್ ಮಾಡ್ತಾ ಇದ್ದಾನೆ, ಖುಷಿಯಾಗಿದ್ದಾನೆ, ಫೇಲ್ ಆಗಿನೂ ಕೂಡ. ನಿಮಗ್ ಟೆನ್ಷನ್ ಆಗ್ತಾ ಇದೆ, ಅಯ್ಯೋ ಇವ್ನು ಖುಷಿ ಪಡ್ತಾ ಇದ್ದಾನಲ್ಲ, ಫೇಲ್ ಆಗಿ ಚಿಂತೆ ಮಾಡ್ತಾ ಇಲ್ವಲ್ಲ ಅಂತ ನಿಮ್ಗೆ ಚಿಂತೆ ಆಗ್ತಾ ಇದೆ ಅಲ್ವಾ? ಇದೊಂದು ಎಕ್ಸಾಂಪಲ್ ಅಷ್ಟೇ. ಈ ತರದ ಎಷ್ಟೋ ಸಿಚುವೇಶನ್ಗಳು ವೆನ್ ಸಂಬಡಿ ಇಸ್ ನಾಟ್ ವರಿಡ್. ನನ್ಗೆ ನನ್ನ ಹೆಂಡತಿ ತುಂಬಾ ಬೈತಾಳೆ ಇದೇ ವಿಷಯಕ್ಕೆ. ನಿಮ್ಗೆ ಚೂರು ಟೆನ್ಷನ್ ಇಲ್ವಲ್ಲ ಅಂತಾಳೆ. ಅಲ್ಲ ಕಣೆ, ಟೆನ್ಷನ್ ನಾನು ಯಾಕೆ ತಗೊಳ್ಳಿ ಅಂತೀನಿ. ಯಾಕಂದ್ರೆ ನಾನ್ ಜನರಿಗೆ ಹೇಳ್ಕೊಡ್ತಾ ಇರೋದೇ ನೀವು ಟೆನ್ಷನ್ ತಗೋಬೇಡ್ರಪ್ಪ ಅಂತ. ನಾನೇ ಟೆನ್ಷನ್ ತಗೊಂಡು ಕೂತ್ಕೊಂಡ್ರೆ ಹೆಂಗೆ ಅಂತ ಅವಳಿಗೆ ಇನ್ನೂ ಇರಿಟೇಷನ್ ಆಗತ್ತೆ. ಯಾಕಂದ್ರೆ ಎಷ್ಟೋ ಸತಿ ಎಷ್ಟೋ ವಿಷಯಗಳು ಆದಾಗ ಐ ಡೋಂಟ್ ವರಿ ಮಚ್. ಹಾಗಾದ್ರೆ ನನ್ ಚಿಂತೆನೇ ಆಗಲ್ವಾ? ಇಲ್ಲ, ಚಿಂತೆನೇ ಆಗಲ್ಲ ಅಂತ ಏನಿಲ್ಲ. ನಾನು ಕೂಡ ಹ್ಯೂಮನ್ ಬೀಯಿಂಗೆ, ನನಗೂ ಚಿಂತೆ ಆಗುತ್ತೆ, ನನಗೂ ಎಂಗ್ಸೈಟಿ ಬರುತ್ತೆ, ಎಲ್ಲಾನು ಇದೆ. ಬಟ್ ಐ ಕ್ಯಾನ್ ಈಸಿಲಿ ಓವರ್ಕಮ್ ದಟ್ ಅಂತ ನನಗೆ ಒಳಗಡೆ ಥಿಂಕ್ ಮಾಡ್ತೀನಿ, ಇಸ್ ದಿಸ್ ಇನ್ ಮೈ ಕಂಟ್ರೋಲ್? ನಾನು ಏನ್ ಅಪ್ಲೈ ಮಾಡ್ತೀನಿ ಅದು ನಿಮ್ಗೆ ಇವತ್ತು ಹೇಳ್ಕೊಡ್ತೀನಿ, ಹೌ ಟು ಓವರ್ಕಮ್ ಯುವರ್ ಎಂಗ್ಸೈಟಿ ಅಂಡ್ ವರೀಸ್ ಅಂಡ್ ಓವರ್ ಥಿಂಕಿಂಗ್ ಅಂತ. ಓಕೆ, ಸೊ ಬೈ ಅಪ್ಲೈಯಿಂಗ್ ದಟ್ ಯು ಕ್ಯಾನ್ ಆಲ್ಸೋ ಓವರ್ಕಮ್ ಯುವರ್ ವರೀಸ್, ಯುವರ್ ಎಂಗ್ಸೈಟೀಸ್. ಚಿಂತೆ ಮಾಡೋದ್ರಿಂದ ಏನ್ ಪ್ರಯೋಜನ ಇದೆ? ಯಾವುದೋ ಒಂದು ವಿಷಯ, ಏನೋ ಒಂದು, ನನ್ನ ಮಕ್ಕಳಿಗೂ ನಾನು ಅದನ್ನೇ ಹೇಳ್ಕೊಡ್ತೀನಿ. ವೆನ್ ಸಮಥಿಂಗ್ ಗೋಸ್ ರಾಂಗ್, ದ ವೆರಿ ಫಸ್ಟ್ ಥಿಂಗ್ ಯು ಹ್ಯಾವ್ ಟು ಡೂ ಇಸ್ ಜಸ್ಟ್ ರಿಲ್ಯಾಕ್ಸ್. ಏನೋ ಒಂದು ಜೀವನದಲ್ಲಿ ತಪ್ಪು ನಡೆದೋಯ್ತು, ನಾವು ಸಡನ್ ಆಗಿ ಚಿಂತೆ ಮಾಡ್ಲಿಕ್ಕೆ ಶುರು ಮಾಡ್ತೀವಿ. ಅಯ್ಯೋ ಅಯ್ಯೋ ಹಿಂಗಾಗೋದು, ಅಯ್ಯೋ ಹಿಂಗಾಯ್ತು, ಅಯ್ಯೋ ಹಿಂಗಾಯ್ತು. ವೆನ್ ಯು ಸೇ ಅಯ್ಯೋ ಅಯ್ಯೋ ಅಯ್ಯೋ, ನಿಮ್ ಮನಸ್ಸು ಕೆಲಸ ಮಾಡಲ್ಲ ಸರಿಯಾಗಿ, ನಿಮ್ ಬ್ರೈನ್ ಶಟ್ ಡೌನ್ ಆಗುತ್ತೆ, ನಿಮ್ಗೆ ದಾರಿ ಹೊಳೆಯೋದಿಲ್ಲ. ವೆನ್ ಯು ರಿಲ್ಯಾಕ್ಸ್, ಹಿಂಗಾಗೋಗಿದೆ, ಇವಾಗ ಏನ್ ಮಾಡ್ಬೇಕು ಅಂತ, ವೆನ್ ಯು ಸ್ಟಾರ್ಟ್ ಥಿಂಕಿಂಗ್ ಅಬೌಟ್ ದ ಸೊಲ್ಯೂಷನ್, ಯುವರ್ ಸಬ್ ಕಾನ್ಸಿಯಸ್ ಮೈಂಡ್ ವಿಲ್ ಆಟೋಮೆಟಿಕ್ಲಿ ಸ್ಟಾರ್ಟ್ ಗಿವಿಂಗ್ ಯು ದ ಸೊಲ್ಯೂಷನ್. ಇವಾಗ ಏನ್ ಮಾಡ್ಬೇಕಂತ ನಿಮ್ಗೆ ಉತ್ತರ ಕೊಡ್ಲಿಕ್ಕೆ, ನಿಮ್ಗೆ ಸೊಲ್ಯೂಷನ್ ಕೊಡ್ಲಿಕ್ಕೆ ಶುರು ಮಾಡುತ್ತೆ ನಿಮ್ ಬಾಡಿ ಮನಸ್ಸು. ಸೊ ಚಿಂತೆ, anxiety, overthinking is nothing but there is some situation, there is some life event which is not in your control. ನಿಮ್ಮ ಕಂಟ್ರೋಲ್ ಅಲ್ಲಿ ಇಲ್ಲ ಆ ಸಿಚುವೇಶನ್, ಆ ಘಟನೆ, ಆ ಇವೆಂಟ್ ಏನ್ ನಡೆದಿದೆ ನಿಮ್ ಕಂಟ್ರೋಲ್ ಅಲ್ಲಿ ಇಲ್ಲ. ಯಾವುದು ನಿಮ್ಮ ಕಂಟ್ರೋಲ್ ಅಲ್ಲಿ ಇಲ್ಲ ಅದ್ರ ಬಗ್ಗೆ ಮಾತ್ರ ನೀವು ಚಿಂತೆ ಮಾಡ್ತೀರಿ. ಯಾವುದು ನಿಮ್ಮ ಕಂಟ್ರೋಲ್ ಅಲ್ಲಿ ಇದೆ ಅದನ್ನ ನೀವು ಮಾಡ್ಬಿಡ್ತೀರಿ, ಏನ್ ಮಾಡ್ಬೇಕು ಮಾಡ್ಬಿಡ್ತೀರಿ. ಓಕೆ, ಸೊ ಹೌ ಟು ಓವರ್ಕಮ್ ದಿಸ್? ಇನಿಷಿಯಲಿ ಯು ಹ್ಯಾವ್ ಟು ವರ್ಕ್ ಆನ್ ಇಟ್. ಹೇಗ್ ಮಾಡ್ಬೇಕು, ಏನ್ ಮಾಡಬೇಕು? ನಿಮ್ಗೆ ಏನೇನು ವರೀಸ್ ಇದೆ, ನಿಮ್ಗೆ ಏನೇನು ಲೈಫ್ ಇವೆಂಟ್ ನಡೆದಿದೆ ಅಥವಾ ಏನ್ ಸಿಚುವೇಶನ್ ನಡೆದಿದೆ, ರೈಟ್ ಇಟ್ ಆನ್ ಅ ಪೀಸ್ ಆಫ್ ಪೇಪರ್. ಒಂದು ಪೇಪರ್ ತಗೊಳ್ಳಿ, ಅದ್ರಲ್ಲಿ ಬರೀರಿ, ದಿಸ್ ಇಸ್ ದ ಸಿಚುವೇಶನ್ ರೈಟ್ ನಾವ್ ಇನ್ ಫ್ರಂಟ್ ಆಫ್ ಮೀ.
ಈ ಸಿಚುವೇಶನ್ ಇದೆ, ನನಗೆ ಫೈನಾನ್ಷಿಯಲ್ ಲಾಸ್ ಆಗ್ಬಿಟ್ಟಿದೆ, ನನ್ನ ಜಾಬ್ ಕಳೆದೋಗ್ಬಿಟ್ಟಿದೆ, ನನ್ನ ಜಾಬ್ ಬಿಟ್ಟು ಹೋಗಿದೆ, ನನ್ನ ರಿಲೇಷನ್ ಸೋ ಅಂಡ್ ಸೋ ಪರ್ಸನ್ ಜೊತೆಗೆ ಕೆಟ್ಟ ಹೋಗಿದೆ, ರೈಟ್, ವಾಟ್ ಎವರ್ ಇಟ್ ಈಸ್, ಜಸ್ಟ್ ರೈಟ್ ಇಟ್ ಆನ್ ಅ ಪೀಸ್ ಆಫ್ ಪೇಪರ್. ನಿಮ್ಗೆ ಏನ್ ಪ್ರಾಬ್ಲಮ್ ಆಗಿದೆ, ಯಾವ್ದರ ಬಗ್ಗೆ, ಯಾವ್ದ್ರಿಂದ ನಿಮ್ಗೆ ಎಂಗ್ಸೈಟಿ ಆಗ್ತಾ ಇದೆ, ಓವರ್ ಥಿಂಕಿಂಗ್ ಆಗ್ತಾ ಇದೆ, ಅದನ್ನ ಪೀಸ್ ಆಫ್ ಪೇಪರ್ ಅಲ್ಲಿ ಬರೀರಿ. ಬರ್ದಾದ್ಮೇಲೆ ಫಸ್ಟ್ ಥಿಂಕ್ ಮಾಡಿ, ಈಸ್ ದಿಸ್ ಇನ್ ಮೈ ಕಂಟ್ರೋಲ್? ಇದು ನನ್ನ ಕಂಟ್ರೋಲ್ ಅಲ್ಲಿ ಇತ್ತ ಅಥವಾ ಇದೆಯಾ ಇವಾಗ್ಲೂ ಕೂಡ? ಕೆಲವೊಂದೆಲ್ಲ ನಮ್ ಕಂಟ್ರೋಲ್ ಅಲ್ಲಿ ಇರುತ್ತೆ, ಕೆಲವೊಂದು ಕಂಟ್ರೋಲ್ ಇಲ್ಲಲ್ಲ. ಫಾರ್ ಎಕ್ಸಾಂಪಲ್, ಸುನಾಮಿ ಬಂದ್ಬಿಡ್ತು, ಸುನಾಮಿ ಬಂದು ನಮ್ ಕಂಟ್ರೋಲ್ ಅಲ್ಲಿ ಇದೆಯಾ? ಇಲ್ಲ. ಕ್ಯಾನ್ ವಿ ಡೂ ಎನಿಥಿಂಗ್? ಇಲ್ಲ. ಕೋವಿಡ್ ಬಂತು, ಕೋವಿಡ್ ನಮ್ ಕಂಟ್ರೋಲ್ ಅಲ್ಲಿ ಇದೆಯಾ? ಇಲ್ಲ. ಇಟ್ ಇಸ್ ನಾಟ್ ಇನ್ ಅವರ್ ಕಂಟ್ರೋಲ್. ಆರ್ ಯು ಗೆಟಿಂಗ್? ಸೊ ಅರ್ತ್ ಕ್ವೇಕ್ ಬಂದ್ಬಿಡ್ತು, ಈ ತರದ ವಿಷಯಗಳು ನಮ್ಮ ಕಂಟ್ರೋಲ್ ಇಲ್ಲ. ನಿರ್ಮಲಾ ಸೀತಾರಾಮನ್ ಅವರು ಎಕ್ಸ್ಟ್ರಾ ಟ್ಯಾಕ್ಸ್ ಹಾಕಬೇಕು, ಈ ಸತಿ ಟ್ಯಾಕ್ಸ್ ಕಡಿಮೆ ಮಾಡಿದ್ದಾರೆ, ದಟ್ ಇಸ್ ಸೆಕೆಂಡ್ರಿ. ಬಟ್ ಯಾವುದೋ ಒಂದು ವಿಷಯದಲ್ಲಿ ಎಕ್ಸ್ಟ್ರಾ ಟ್ಯಾಕ್ಸ್ ಹಾಕ್ಬಿಟ್ಟಿದ್ದಾರೆ, ನಮ್ ಕಂಟ್ರೋಲ್ ಅಲ್ಲಿ ಇದೆಯಾ? ಇಲ್ಲ. ಗೆಟಿಂಗ್? ಸೊ ಯಾವುದು ನಮ್ ಕಂಟ್ರೋಲ್ ಅಲ್ಲಿ ಇಲ್ಲ, ಅದನ್ನ ಕ್ರಾಸ್ ಮಾಡಿ ಆ ಪೇಪರ್ನ ಹರಿದು ಬೀಸಾಕಿ. ಇಟ್ ಇಸ್ ಜಸ್ಟ್ ದಟ್ ಯು ಆರ್ ಸೆಂಡಿಂಗ್ ಮೆಸೇಜ್ ಟು ಯುವರ್ ಸಬ್ ಕಾನ್ಶಿಯಸ್ ಮೈಂಡ್, ದಿಸ್ ಇಸ್ ನಾಟ್ ಇನ್ ಮೈ ಕಂಟ್ರೋಲ್. ನನ್ನ ಕಂಟ್ರೋಲ್ ಅಲ್ಲಿ ಇಲ್ದಿರೋದಕ್ಕೆ ನಾನು ಏನು ಮಾಡಕ್ ಆಗೋದಿಲ್ಲ. ಭಗವಂತನ ಇಚ್ಛೆ ಸ್ವೀಕಾರ ಮಾಡಬೇಕಾಗತ್ತೆ. ಅಕ್ಸೆಪ್ಟ್ ದ ಸಿಚುವೇಶನ್ ವಿಚ್ ಇಸ್ ನಾಟ್ ಇನ್ ಯೋರ್ ಕಂಟ್ರೋಲ್. ನಿಮ್ಮ ಕಂಟ್ರೋಲ್ ಅಲ್ಲಿ ಇಲ್ದಿರುವಂತ ಸಿಚುವೇಶನ್ ನಾನು ಹೇಳ್ತಾ ಇದ್ದೀನಿ, ಕಂಟ್ರೋಲ್ ಅಲ್ಲಿ ಇರುವಂತ ಸಿಚುವೇಶನ್ಗಳಲ್ಲ. ಅಕ್ಸೆಪ್ಟ್ ಅಂತ ಅಂದಿದ ತಕ್ಷಣ ಏನಾಗುತ್ತೆ, ಎಷ್ಟೋ ಸತೆ ನಾವು ಅಪಾರ್ಥ ಮಾಡ್ಕೊಂಡ್ಬಿಡ್ತೀವಿ. ಓ ಹಾಗಾದ್ರೆ ಎಲ್ಲ ಅಕ್ಸೆಪ್ಟ್ ಮಾಡೋಣ, ಆಗೋದಾಗ್ಲಿ ಬಿಡು, ನಾವ್ ಯಾಕೆ ತಲೆ ಕೆಡ್ಸ್ಕೊಳ್ಳೋಣ, ಮುಂದೆ ಏನೋ ಐಟಮ್ ಇಟ್ಟಿರ್ತೀರಿ, ಯಾರೋ ಕಳ್ಳ ತಗೊಂಡು ಹೋಗ್ತಾ ಇದ್ದಾನೆ, ಅಕ್ಸೆಪ್ಟ್ ಮಾಡೋಣ ಬಿಡು. ಹಂಗಲ್ಲ. ಅದಕ್ಕೆ ಎನಿ ಸಿಚುವೇಶನ್, ಎನಿ ಇನ್ಸಿಡೆಂಟ್, ಎನಿ ಇವೆಂಟ್ ವಿಚ್ ಇಸ್ ನಾಟ್ ಇನ್ ಯೋರ್ ಕಂಟ್ರೋಲ್, ಜಸ್ಟ್ ಅಕ್ಸೆಪ್ಟ್. ಅದನ್ನ ಭಗವಂತನ ಮೇಲೆ ಬಿಟ್ಬಿಡಿ. ವಾಟ್ ಈಸ್ ಇನ್ ಯೋರ್ ಕಂಟ್ರೋಲ್? ನಿಮ್ಮ ಕಂಟ್ರೋಲ್ ಅಲ್ಲಿ ಏನಿದೆ ಅದನ್ನ ಇನ್ನೊಂದು ಸೈಡ್ ಅಲ್ಲಿ ಬರೀರಿ. ದಿಸ್ ಇಸ್ ಇನ್ ಮೈ ಕಂಟ್ರೋಲ್. ಫಾರ್ ಎಕ್ಸಾಂಪಲ್, ಕೋವಿಡ್ ಆಯ್ತು, ಕೋವಿಡ್ ಬಂದ್ಬಿಡ್ತು, ಅದನ್ನ ನನ್ನ ಕಂಟ್ರೋಲ್ ಇಲ್ಲ, ಬಂದ್ಬಿಡ್ತು. ಒಂದು ಎಕ್ಸಾಂಪಲ್ ಹೇಳ್ತಾ ಇದ್ದೇನೆ. ಈ ತರ ಏನಿರ್ಬೋದು, ಫೈನಾನ್ಷಿಯಲ್ ಲಾಸ್ ಆಯ್ತು, ಲಾಸ್ ಆಗೋಯ್ತು, ಅದನ್ನ ನಾನು ಏನು ಮಾಡಕ್ ಆಗಲ್ಲ. ಜಾಬ್ ಬಿಟ್ಟು ಹೋಯ್ತು, ಲೇ ಆಫ್ ಆಗೋಯ್ತು, ಜಾಬ್ ಬಿಟ್ಟು ಹೋಯ್ತು, ಇವಾಗ ನಾನು ಅದಕ್ಕೇನು ಮಾಡಕ್ ಆಗೋದಿಲ್ಲ. ಸೊ ಐ ಕ್ಯಾನಾಟ್ ಡೂ. ನೌ ಮೈ ಸಿಚುವೇಶನ್ ಇಸ್ ಐ ಆಮ್ ಜಾಬ್ಲೆಸ್, ಐ ಆಮ್ ಫೈನಾನ್ಷಿಯಲೆಸ್, ಅಂದ್ರೆ ದುಡ್ಡಿಲ್ಲ, ಅಥವಾ ನನಗೆ ಯಾವುದೋ ಒಂದು ಕಾಯಿಲೆ ಬಂದಿದೆ. ದಿಸ್ ಇಸ್ ದ ಸಿಚುವೇಶನ್. ನೌ ವಾಟ್ ಐ ಕ್ಯಾನ್ ಡೂ ಅಬೌಟ್ ದಿಸ್ ಸಿಚುವೇಶನ್? ನಾನು ಏನ್ ಮಾಡಬಹುದು ಈ ಸಿಚುವೇಶನ್ ಬಗ್ಗೆ, ಅದನ್ನು ಬರೀರಿ. ಫೈನಾನ್ಷಿಯಲ್ ಲಾಸ್ ಆಯ್ತು, ಜಾಬ್ ಹೋಯ್ತು, ಎಕ್ಸಾಂಪಲ್ ತಗೊಳ್ಳೋಣ, ಜಾಬ್ ಹೋಯ್ತು ಅಂತ ಎಕ್ಸಾಂಪಲ್ ತಗೊಳ್ಳೋಣ. ಜಾಬ್ ಹೋಗ್ಬಿಡ್ತು, ಜಾಬ್ ಹೋಯ್ತು, ಅದಕ್ಕೇನು ಮಾಡೋಕ್ಕಾಗಲ್ಲ. ಇಟ್ ಇಸ್ ನಾಟ್ ಇನ್ ಮೈ ಕಂಟ್ರೋಲ್, ಬಿಕಾಸ್ ಜಾಬ್ ಹೋಯ್ತು, ಅದು ನನ್ನ ಬಾಸ್ ಕಂಟ್ರೋಲ್ ಇತ್ತು, ಹೈಯರ್ ಅಥಾರಿಟಿ ಕಂಟ್ರೋಲ್ ಇತ್ತು, ಜಾಬ್ ಹೋಯ್ತು. ನೌ ದಿಸ್ ಇಸ್ ದ ಸಿಚುವೇಶನ್, ನನ್ನ ಹತ್ರ ಜಾಬ್ ಇಲ್ಲ. ನೌ ವಾಟ್ ನೆಕ್ಸ್ಟ್? ವಾಟ್ ಕ್ಯಾನ್ ಐ ಡೂ ಅಬೌಟ್ ದಿಸ್ ಸಿಚುವೇಶನ್? ಅದನ್ನು ಬರೀಲಿಕ್ಕೆ ಶುರು ಮಾಡಿ. ಫಸ್ಟ್ ಐ ಹ್ಯಾವ್ ಟು ಸರ್ಚ್ ಅನದರ್ ಜಾಬ್. ಸೆಕೆಂಡ್, ಕ್ಯಾನ್ ಐ ಡೂ ಎನಿಥಿಂಗ್ ಎಲ್ಸ್ ಟು ಅರ್ನ್ ಮನಿ? ಯಾಕಂದ್ರೆ ದುಡ್ಡು ಬೇಕು, ಜೀವನ ನಡೆಸಬೇಕಂದ್ರೆ ದುಡ್ಡು ಬೇಕು. ಸೊ ಮನಿ ಅರ್ನ್ ಮಾಡೋದು ಬೇರೆ ಏನ ಮಾಡ್ಬೋದಾ? ಕ್ಯಾನ್ ಐ ಡೂ ಬಿಸ್ನೆಸ್? Can I get money from somewhere else? Can I get help from somewhere else? When you start writing it on a piece of paper, again ಬರ್ದ್ ಮಾಡಿ, ಇದನ್ನ ಮೈಂಡಲ್ಲೇ ಮಾಡಬೇಡಿ. ಈಗ ಎಷ್ಟೋ ಸಲ ನಾವೇನ್ ಮಾಡ್ತೀವಿ, ಮೈಂಡಲ್ಲೇ ಮಾಡಕ್ ಪ್ರಯತ್ನ ಮಾಡ್ತೀವಿ. ಮೈಂಡಲ್ಲಿ ಮಾಡಕ್ ಪ್ರಯತ್ನ ಮಾಡಿದಾಗ ಎಷ್ಟೋ ಸಲ ಕೆಲಸ ಆಗೋದಿಲ್ಲ. ಯಾಕಂದ್ರೆ ಮೈಂಡಲ್ಲಿ ನೀವು ಯಾವಾಗ, ನಂದು ಒಂದು ಸೀಕ್ರೆಟ್ ಹೇಳ್ತಾ ಇದ್ದೀನಿ ನಿಮ್ಗೆ, ಯಾವಾಗ ನೀವು ಮೈಂಡಲ್ಲೇ ಇಟ್ಕೋತೀರಿ, ಇಟ್ ಇಸ್ ಲೈಕ್ ಪ್ರೇತ ತರ. ಎಲ್ಲ ಥಾಟ್ಸ್ ಯಾವ್ದು ಮೈಂಡಲ್ಲಿ ಇದೆ, ದೇ ಆರ್ ಬಾಡಿಲೆಸ್ ಎಂಟಿಟೀಸ್. ದೇಹ ಇಲ್ಲ ಅದಕ್ಕೆ, ಭೂತದ ತರ ಇರುತ್ತೆ ಅದು, ಯಾವಾಗ್ಲೂ ತೊಂದರೆ ಮಾಡುತ್ತೆ. ಯಾವಾಗ ನೀವು ಅದನ್ನ ಪೀಸ್ ಆಫ್ ಪೇಪರ್ ಮೇಲೆ ಬರ್ದ್ಬಿಡ್ತೀರಿ, ಯು ಆರ್ ಗಿವಿಂಗ್ ಬಾಡಿ ಟು ಯೋರ್ ಥಾಟ್ಸ್, ಯು ಆರ್ ಗಿವಿಂಗ್ ಬಾಡಿ ಟು ಯೋರ್ ಥಾಟ್ಸ್. ನಿಮ್ಮ ವಿಚಾರಗಳಿಗೆ ನೀವು ಒಂದು ದೇಹನ ಕೊಡ್ತಾ ಇದ್ದೀರಿ. ದೇಹ ಕೊಟ್ಟಿದ ತಕ್ಷಣ ಆ ಭೂತ ಯೋನಿಯಿಂದ, ಪ್ರೇತ ಯೋನಿಯಿಂದ ಅದು ಫಿಸಿಕಲ್ ಲೆವೆಲ್ ಬರುತ್ತೆ. ಜಸ್ಟ್ ಡೂ ಇಟ್ ಅಂಡ್ ಸಿ ಇಟ್, ಡಿಫ್ರೆನ್ಸ್ ನಿಮ್ಗೆ ಗೊತ್ತಾಗುತ್ತೆ. ಸೊ ಇದನ್ನ ಬರ್ದ್ ಮಾಡಿ, ನೀವು ಏನೇನ್ ಮಾಡ್ಬೋದು ಅದನ್ನ ಬರೀರಿ. ಅದನ್ನ ಆದ್ಮೇಲೆ ಅದರಲ್ಲಿ ದಿ ಬೆಸ್ಟ್ ವಾಟ್ ಯು ಕ್ಯಾನ್ ಡೂ, ಸ್ಟಾರ್ಟ್ ವರ್ಕಿಂಗ್ ಮಾಡಿ. ಫಾರ್ ಎಕ್ಸಾಂಪಲ್, ಜಾಬ್ ಬಿಟ್ಟು ಹೋಯ್ತು, ಜಾಬ್ ಬಿಟ್ಟು ಹೋಗಿದೆ, ನಾವು ನೆಕ್ಸ್ಟ್ ವಾಟ್, ಹೊಸ ಜಾಬ್ ಹುಡುಕ್ಬೇಕು. ಹೊಸ ಜಾಬ್ ಹುಡುಕ್ಲಿಕ್ಕೆ ಶುರು ಮಾಡಿ. Naukri.com ಅಲ್ಲಿ ಚೆಕ್ ಮಾಡಿ, ಫ್ರೀ ಇದೇನ್ ಬರುತ್ತೆ ಅದ್ರಲ್ಲಿ ಚೆಕ್ ಮಾಡಿ. ಫ್ರೆಂಡ್ಸ್ಗಳಿಗೆ ಹೇಳಿ, ನಂದು ಈ ತರ ಜಾಬ್ ಹೋಗಿದೆ, ಜಾಬ್ ಬೇಕು ಅಂತ. ನಿಮ್ಗೆ ಏನೇನು ಎಲ್ಲೆಲ್ಲಿ ಕಾಂಟ್ಯಾಕ್ಟ್ಸ್ ಇದೆ ಅಲ್ಲೆಲ್ಲ ಕಾಂಟ್ಯಾಕ್ಟ್ ಮಾಡಿ. ವೆನ್ ಯು ಸ್ಟಾರ್ಟ್ acting on the solution part, you'll start getting the ideas also, what next, ಈಗ ಏನ್ ಮಾಡ್ಬೇಕು ಅಂತ.
ಆರ್ ಯು ಗೆಟಿಂಗ್? ಸೊ ಫಸ್ಟ್ ಏನೇನು ನಿಮ್ಮ ಕಂಟ್ರೋಲ್ ಅಲ್ಲಿ ಇಲ್ಲ ಅದನ್ನು ಬರೀಬೇಕು. ಇಫ್ ದಿಸ್ ಇಸ್ ನಾಟ್ ಇನ್ ಯೋರ್ ಕಂಟ್ರೋಲ್, ಜಸ್ಟ್ ಕ್ರಾಸ್ ಇಟ್, ಟೇರ್ ಇಟ್ ಆಫ್, ಥ್ರೋ ಇಟ್ ಔಟ್. ಇನ್ ನೆಕ್ಸ್ಟ್ ಏನ್ ಮಾಡಬಹುದು, ವಾಟ್ ಈಸ್ ಇನ್ ಮೈ ಕಂಟ್ರೋಲ್, ಜಸ್ಟ್ ಇದು ನನ್ನ ಕಂಟ್ರೋಲ್ ಇದೆ, ಅಂಡ್ ಸ್ಟಾರ್ಟ್ ಟೇಕಿಂಗ್ ದ ಸ್ಮಾಲ್ ಸ್ಟೆಪ್ಸ್. ಫಸ್ಟ್ ಈಸ್ ಕಂಟ್ರೋಲ್ ಅಲ್ಲಿ ಇಲ್ಲ, ಕ್ರಾಸ್ ಮಾಡ್ತೀರಿ, ಹರ್ದ್ ಬೀಸಾಕ್ತೀರಿ. ಸೆಕೆಂಡ್ ಬರೀತೀರಿ, ದಿಸ್ ಇಸ್ ಇನ್ ಮೈ ಕಂಟ್ರೋಲ್, ದಿಸ್ ಇಸ್ ವಾಟ್ ಐ ಕ್ಯಾನ್ ಡೂ. ಅಂಡ್ ಥರ್ಡ್ ಮೋಸ್ಟ್ ಇಂಪಾರ್ಟೆಂಟ್, ಸ್ಟಾರ್ಟ್ ಟೇಕಿಂಗ್ ಅ ಸ್ಮಾಲ್ ಆಕ್ಷನ್ ಇಮಿಡಿಯೇಟ್ಲಿ. ಬರ್ದಿದ್ರಿ, ಇದಿದೆ ನಾನು ಮಾಡ್ಬೋದು, ಜಾಬ್ ಹೋಗಿದೆ, ಜಾಬ್ ಹುಡುಕ್ಬೋದು. ವಾಟ್ ಈಸ್ ದ ನೆಕ್ಸ್ಟ್ ಸ್ಟೆಪ್? ಇನ್ಸ್ಟೆಂಟ್ಲಿ ಒಂದು ಸ್ಟೆಪ್ ತಗೊಳ್ಳಿ. ಓ ಜಾಬ್ ಹುಡುಕ್ಬೇಕು, ಅಟ್ಲೀಸ್ಟ್ Naukri.com ಓಪನ್ ಮಾಡಿ ವೆಬ್ಸೈಟ್ ನ, ಎಲ್ಲಾದ್ರೂ ನನ್ನ ಪ್ರೊಫೈಲ್ ಇರುವಂತ ಜಾಬ್ ಇದೆಯಾ ಸರ್ಚ್ ಮಾಡಿ, ಇನ್ಸ್ಟೆಂಟ್ಲಿ ಮಾಡಿ. ಯಾರೋ ಫ್ರೆಂಡ್ ಆ ಸಮಯದಲ್ಲಿ ಏನ್ ಆ ಫ್ರೆಂಡ್ ಯಾರೋ ಹೊಸದಾಗಿ ಸ್ಟಾರ್ಟ್ಅಪ್ ಶುರು ಮಾಡಿದ್ರು, ಅವ್ನು ಕಾಂಟ್ಯಾಕ್ಟ್ ಮಾಡೋಣ, ಏನಾದ್ರು ವೇಕೆನ್ಸಿ ಇದೆಯಾ ಅಂತ, ಟಕ್ಕಂತ ನಂಬರ್ ಹುಡುಕಿ ಅವ್ನು ಫೋನ್ ಮಾಡಿ. ಅರಿಗಟಿ, ಟೇಕ್ ದ ಸ್ಮಾಲ್ ಸ್ಟೆಪ್. ಯಾವಾಗ ನೀವು ಚಿಕ್ಕ ಸ್ಟೆಪ್ ತಗೊಂಡ್ಬಿಡ್ತೀರಿ, ದ ಮೂಮೆಂಟ್ ಯು ಸ್ಟಾರ್ಟ್ ದ ವರ್ಕ್, ಇಟ್ ವಿಲ್ ಗೋ ಟುವರ್ಡ್ಸ್ ಇಟ್ಸ್ ಎಂಡ್. ಸೊ ಈ 3 ಥಿಂಗ್ಸ್ ನೆನ್ಪಿಟ್ಕೊಳ್ಳಿ. ಯಾವ್ದು ನಿಮ್ ಕಂಟ್ರೋಲ್ ಇಲ್ಲ ಹರಿದು ಬಿಸಾಕ್ಬೇಕು, ಯಾವ್ದು ಕಂಟ್ರೋಲ್ ಅಲ್ಲಿ ಇದೆ ಅದನ್ನ ಬರಿಬೇಕು. ಥರ್ಡ್, ಟೇಕ್ ದ ಸ್ಮಾಲ್ ಸ್ಟೆಪ್ ಟುವರ್ಡ್ಸ್ ದಟ್ ಅಂಡ್ ಯು ವಿಲ್ ಸಿ ದಟ್ ಮಿರಕಲ್ ಇಸ್ ಹ್ಯಾಪನಿಂಗ್ ಇನ್ ಯುವರ್ ಲೈಫ್. ಓವರ್ ಥಿಂಕಿಂಗ್, ಎಂಗ್ಸೈಟಿ ಇವೆಲ್ಲ ಕಡಿಮೆ ಆಗ್ಬಿಡುತ್ತೆ ನ್ಯಾಚುರಲ್ ಆಗಿ. ಕ್ಲಿಯರ್? ಜಸ್ಟ್ ರಿಮೆಂಬರ್ ದೀಸ್ 3 steps. Clear? What else? ಇನ್ನು ಯಾರಿಗಾದ್ರೂ ತುಂಬಾ ಜಾಸ್ತಿ ಎಂಗ್ಸೈಟಿ ಇದೆ, ತುಂಬಾ ಜಾಸ್ತಿ ಓವರ್ ಥಿಂಕಿಂಗ್ ಇದೆ, ತುಂಬಾ ಜಾಸ್ತಿ ವಿಶೇಷವಾಗಿ ನೆಗೆಟಿವ್ ಥಿಂಕಿಂಗ್ ಇದೆ ಅಂದ್ರೆ ಇನ್ನೊಂದು ಕೆಲಸ ನೀವು ಮಾಡಿ. ಇನ್ನೊಂದು ಟೆಕ್ನಿಕ್ ನಿಮ್ಗೆ ಎಲ್ರಿಗೂ ನನ್ನ ಅಡ್ವಾನ್ಸ್ ಲೆವೆಲ್ ಕ್ಲಾಸಸ್ ಗಳಲ್ಲಿ ಹೇಳ್ಕೊಡ್ತೀನಿ ಆಕ್ಚುಲಿ, ಬಟ್ ಇವತ್ತು ಕೊಡ್ಬೇಕು ಅಂತ ಅನಿಸ್ತಾ ಇದೆ. ಸೊ ಲೆಟ್ ಮಿ ಗಿವ್. ಸೊ ನೀವೇನ್ ಮಾಡ್ಬೋದು ಅಂದ್ರೆ, ತುಂಬಾ ಅತಿಯಾಗಿ ಓವರ್ ಥಿಂಕಿಂಗ್ ಇದೆ, ತುಂಬಾ ನೆಗೆಟಿವ್ ಥಿಂಕಿಂಗ್ ಜಾಸ್ತಿ ಬರ್ತಾ ಇದೆ, ನೀವೊಂದು ಕೆಲಸ ಮಾಡಿ. ಒಂದು ವೈಟ್ ಶೀಟ್ ತಗೊಳ್ಳಿ, ಪೇಪರ್ ತಗೊಳ್ಳಿ, ಒಂದು ರೆಡ್ ಕಲರ್ ಇಂದ ಬರೆಯುವಂತ ಪೆನ್ ತಗೊಳ್ಳಿ. ಇಟ್ ಶುಡ್ ರೈಟ್ ಇನ್ ರೆಡ್, ಮಚ್ ಮೋರ್ ಪ್ಯಾಲ್ಪಿಟೇಷನ್. ಈ ಪ್ಯಾಲ್ಪಿಟೇಷನ್ ಇರ್ಬೋದು, ಫಿಯರ್ ಇರ್ಬೋದು, ಫೋಬಿಯಾಸ್ ಇರ್ಬೋದು, ಇದನ್ನ ಇವಾಗ ನಾನು ಏನ್ ಹೇಳ್ಕೊಡ್ತಾ ಇದ್ದೀನಿ, ನಿಮ್ಮ ಸಾಕಷ್ಟು ನೆಗೆಟಿವ್ ಥಿಂಕಿಂಗ್ ಅಷ್ಟೇ ಅಲ್ಲ, ನೆಗೆಟಿವ್ ಥಿಂಕಿಂಗ್ ಇರ್ಬೋದು, ಓವರ್ ಥಿಂಕಿಂಗ್ ಇರ್ಬೋದು, ಅನ್ಕಂಟ್ರೋಲೇಬಲ್ ಡಿಸೈರ್ಸ್ ಇರ್ಬೋದು, ನಿಮ್ಗೆ ಯಾವುದೇ ರೀತಿ ಫಿಯರ್ ಇರ್ಬೋದು, ಫೋಬಿಯಾಸ್ ಇರ್ಬೋದು, ಎಲ್ಲದಕ್ಕೂ ಟು ಸಮ್ ಎಕ್ಸ್ಟೆಂಟ್ ದಿಸ್ ವಿಲ್ ಹೆಲ್ಪ್. ಸೊ ನೀವು ಏನ್ ಮಾಡಿ ಅಂದ್ರೆ, ನಿಮ್ಗೆ ತುಂಬಾ ಎಂಗ್ಸೈಟಿ ಏನಾಗ್ತಿದೆ, ಓವರ್ ಥಿಂಕಿಂಗ್ ಏನಾಗ್ತಿದೆ, ಅದನ್ನ ಒಂದು ಪೀಸ್ ಆಫ್ ಪೇಪರ್ ತಗೊಳ್ಳಿ, ರೆಡ್ ಕಲರ್ ಪೆನ್ ತಗೊಳ್ಳಿ. ಆ ರೆಡ್ ಕಲರ್ ಪೆನ್ ಇಂದ ಅಲ್ಲಿ ಆ ಪೇಪರ್ ಮೇಲೆ ಎಲ್ಲಾನು ಬರ್ಬಿಡಿ. ಜಸ್ಟ್ ರೈಟ್ ಎವ್ರಿಥಿಂಗ್. ನನ್ಗೆ ನೋವಾಗ್ತಿದೆ, ನನಗೆ ಹಾರ್ಟ್ ಅಲ್ಲಿ ಪ್ಯಾಲ್ಪಿಟೇಷನ್ ಆಗ್ತಿದೆ, ನನಗೆ ತುಂಬಾ ಎಂಗ್ಸೈಟಿ ಆಗ್ತಿದೆ, ನನಗೆ ಇದರಿಂದ ಭಯ ಆಗ್ತಿದೆ, ನನಗೆ ಇವ್ರು ಈ ತರ ತೊಂದರೆ ಕೊಡ್ತಿದ್ದಾರೆ, ನನಗೆ ಭಯ ಆಗ್ತಿದೆ, ಎಲ್ಲಿ ನನ್ನ ಮಕ್ಳಿಗೆ ಏನೋ ಆಗ್ಬಿಡತ್ತೆ, ಎಲ್ಲಿ ನನ್ಗೇನೋ ಆಗ್ಬಿಡತ್ತೆ, ಎಲ್ಲಿ ನನ್ನ ಜಾಬ್ ಹೋಗ್ಬಿಡತ್ತೆ, ಎಲ್ಲಿ ನಾನು ಎಲ್ಲ ಕಳ್ಕೊಂಡ್ಬಿಡ್ತೀನಿ, ಎಲ್ಲಿ ಇವಳು ಅಥವಾ ಅವನು ನನಗೆ ಬಿಟ್ಟು ಹೋಗ್ಬಿಡ್ತಾನೆ. ವಾಟ್ ಎವರ್ ನೆಗೆಟಿವ್ ನಿಮ್ಗೆ ಏನ್ ಅನಿಸ್ತಾ ಇದೆ ಅದನ್ನೆಲ್ಲ ಪೀಸ್ ಆಫ್ ಪೇಪರ್ ಮೇಲೆ ಬರ್ರಿ. ವಾಟ್ ಎವರ್ ಯು ಡು ನಾಟ್ ವಾಂಟ್, ನಿಮ್ಗೆ ಏನ್ ಬೇಡವಾಗಿದೆ, ದೀಸ್ ಆರ್ ದ ಆಲ್ ಥಿಂಗ್ಸ್ ಯು ಡೋಂಟ್ ವಾಂಟ್, ರೈಟ್? ನಿಮ್ಗೆ ಇದೆಲ್ಲ ಬೇಡ. ಸೊ ಬೇಡದಿರೋದೆಲ್ಲಾನು ಆ ಪೀಸ್ ಆಫ್ ಪೇಪರ್ ಬರ್ಬಿಡಿ. ನಿಮ್ಮ ಜೀವನದಲ್ಲಿ ನಿಮ್ಗೆ ಏನೇನ್ ಇದೆ, ಯಾವ್ಯಾವ್ದು ನಿಮ್ಗೆ ಬೇಡವಾಗಿದೆ ಅದೆಲ್ಲ ಬರೀರಿ. ದೇಹದಲ್ಲಿ ಕಾಯಿಲೆ ಇರ್ಬೋದು, ಮನ್ಸಲ್ಲಿ ನೋವು ಇರ್ಬೋದು, ವೇದನೆ ಇರ್ಬೋದು, ಡಿಪ್ರೆಷನ್ ಇರ್ಬೋದು, ಎಂಗ್ಸೈಟಿ ಇರ್ಬೋದು, ಮನ್ಸಿನ ತುಂಬಾ ವೇದನೆಗಳು ಇರ್ಬೋದು, ಏನ್ ಬೇಕಾದ್ರೂ ಇರ್ಬೋದು, ಕ್ಯಾನ್ ಬಿ ಎನಿಥಿಂಗ್. ಫಿಯರ್ ಇರ್ಬೋದು, ಫೋಬಿಯಾಸ್ ಇರ್ಬೋದು, ಲಾಸಸ್ ಇರ್ಬೋದು, ವಾಟ್ ಎವರ್ ಇಟ್ ಈಸ್, ರಿಲೇಶನ್ಶಿಪ್ ಪ್ರಾಬ್ಲಮ್ ಇರ್ಬೋದು, ಜಸ್ಟ್ ರೈಟ್ ಆಲ್ ದಟ್ ಇನ್ ಅ ಪೀಸ್ ಆಫ್ ಪೇಪರ್. ಅದನ್ನೆಲ್ಲ ಬರ್ದ್ಬಿಡಿ. ಬರ್ದು ಏನ್ ಮಾಡಿ ಅಂದ್ರೆ, ಇದರಿಂದ ಇಟ್ಸ್ ಕಂಪ್ಲೀಟ್ಲಿ 100% ಸೈನ್ಸ್. NLP ಅಡ್ವಾನ್ಸ್ ಲೆವೆಲ್ ಅಲ್ಲಿ ನಾನು ಹೇಳ್ಕೊಡುವಂತ ಟೆಕ್ನಿಕ್ ಇದು. ಮೈಂಡ್ ಪವರ್ ಅಲ್ಲಿ ಕೆಲವೊಂದು ಅಡ್ವಾನ್ಸ್ ಲೆವೆಲ್ ಟೆಕ್ನಿಕಲಿ ಕ್ಲಾಸಸ್ ಗಳಲ್ಲಿ ಹೇಳ್ಕೊಡ್ತೀನಿ. ಸೊ ಅದನ್ನೆಲ್ಲ ಬರ್ದು ನೀವೇನ್ ಮಾಡ್ಬೇಕು ಅಂದ್ರೆ, ಬರ್ದಾದ್ಮೇಲೆ ಅದನ್ನ ಹರಿದ್ಬಿಡಿ. ಜಸ್ಟ್ ಟೇರ್ ಇಟ್ ಆಫ್.
ಹರಿದು ಒಂದು ಮಡ್ಡು ಅಥವಾ ಬೌಲ್ ತೊಗೊಳ್ಳಿ, ಯಾವುದೋ ಒಂದು ಬೌಲ್ ತೊಗೊಳ್ಳಿ, ಪ್ಲಾಸ್ಟಿಕ್ ಬೇಡ, ಮಡ್ ಅಥವಾ ಮೆಟಲ್ ಬೌಲು, ಅದರಲ್ಲಿ ಹಾಕಿ ಅದನ್ನ ಬರ್ನ್ ಮಾಡ್ಬಿಡಿ, ಸುಟ್ಟಾಕ್ಬಿಡಿ. ಅದನ್ನ ಸುಟ್ಟಾಕಿ ಆ ಆಶಸ್ ಆಗತ್ತಲ್ಲ, ಆ ಆಶಸ್ನ ತಗೊಂಡು ಹೋಗಿ ಟಾಯ್ಲೆಟ್ ಹಾಕಿ ಫ್ಲಶ್ ಮಾಡ್ಬಿಡಿ. ಅಷ್ಟೇ. ಎಲ್ಲಾನು ಬರಿಬೇಕು, ಏನೇನ್ ಬೇಡವಾಗಿದೆ ಎಲ್ಲ ಬರಿಬೇಕು, ಹರಿಬೇಕು, ಬರ್ನ್ ಮಾಡಬೇಕು, ಆ ಆಶಸ್ನ ತಗೊಂಡು ಹೋಗಿ ಟಾಯ್ಲೆಟ್ ಹಾಕಿ ಫ್ಲಶ್ ಮಾಡಬೇಕು. ಜಸ್ಟ್ ಮಾಡಿ ನೋಡಿ. ಒಂದು ವೀಕ್ ಎವ್ರಿ ಡೇ ರಾತ್ರಿ ಮಲ್ಗಕ್ ಮುಂಚೆ ಇದನ್ನ ಮಾಡ್ಬಿಡಿ. ಒಂದು ವಾರದಲ್ಲೇ ನಿಮ್ಮ ಎಂಗ್ಸೈಟಿ 90% ಕಮ್ಮಿ ಆಗಿಲ್ಲ ಅಂದ್ರೆ ನನಗೆ ಬಂದು ಕೇಳಿ. ಜಸ್ಟ್ 1 ವೀಕ್ ಸಿನ್ಸಿಯರ್ ಆಗಿ ನೀವು ಮಾಡ್ಬೇಕು. ಓಕೆ, ಎಂಗ್ಸೈಟಿ ಏನಾದ್ರೂ ಸೈಕಾಟ್ರಿಕ್ ಲೆವೆಲ್ ಹೋಗ್ಬಿಟ್ಟಿದೆ, ಬ್ರೈನ್ ಅಲ್ಲಿ ಕೆಮಿಕಲ್ ಇಂಬ್ಯಾಲೆನ್ಸ್ ಜಾಸ್ತಿ ಆಗ್ಬಿಟ್ಟಿದೆ ಅಂದ್ರೆ ಇಟ್ ಮೇ ನಾಟ್ ವರ್ಕ್ ಟು ದಟ್ ಎಕ್ಸ್ಟೆಂಟ್. ಬಟ್ ಜನರಲ್ ಎಂಗ್ಸೈಟಿ ನಿಮ್ಗಿದೆ, 1 ವಾರದಲ್ಲಿ 90% ನಿಮ್ ಎಂಗ್ಸೈಟಿ ಏನಾಗಿದೆ ಅದು ಕಡಿಮೆ ಆಗುತ್ತೆ. ಯಾರು ಐ ಥಿಂಕ್ ಕೀರ್ತಿ ಅನ್ನೋರು ತುಂಬಾ ಇದ್ರ ಬಗ್ಗೆ ಮಾತಾಡ್ತಾ ಇದ್ರು, ಹೇಳ್ತಾ ಇದ್ರು ಅನ್ಸುತ್ತೆ ನನ್ಗೆ, ಹಿಂಗಿದೆ ಹಂಗಿದೆ ಅಂತ. ನೀವು ಇನ್ನು ಇದ್ದೀರಂದ್ರೆ ಇದು ನಿಮ್ಗೋಸ್ಕರ. ಅಂಡ್ ನಿಮ್ಮಂತ ಯಾರ್ಯಾರಿಗೆ ಎಂಗ್ಸೈಟಿ ಜಾಸ್ತಿ ಆಗ್ತಾ ಇದೆ, ಬೇಡದಿವ್ರು ಜಾಸ್ತಿ ಆಗ್ತಾ ಇದೆ, ಅವ್ರಿಗೋಸ್ಕರ. ಏನ್ ಆಗ್ತಾ ಇದೆ ಇಲ್ಲಿ ಸೈಂಟಿಫಿಕ್ ಆಗಿ, ಹೌ ಇಟ್ ಈಸ್ ವರ್ಕಿಂಗ್, ಇದು ಕೂಡ ತಿಳ್ಕೊಬೇಕಲ್ಲ. ಈಗ ನಾನು ಹೇಳಿದೆ ನೀವು ಮಾಡಿದ್ರೆ ಇಟ್ ಮೇ ನಾಟ್ ವರ್ಕ್, ಬಟ್ ಅದ್ರ ಹಿಂದೆ ಸೈನ್ಸ್ ಏನ್ ಕೆಲಸ ಮಾಡ್ತಾ ಇದೆ ನೋಡಿ. ಎವ್ರಿಥಿಂಗ್ ಇಸ್ 100% ಸೈಂಟಿಫಿಕ್. ಎಸ್ ಕೀರ್ತಿ, ಥ್ಯಾಂಕ್ ಯು. ನೀವು ಯಾವಾಗ ಪೇಪರ್ ಮೇಲೆ ಬರೀತೀರಿ, ಬರ್ದಿದ ತಕ್ಷಣ ನೀವ್ ಏನ್ ಮಾಡ್ತಾ ಇದೀರಿ ಗೊತ್ತಾ, ನಿಮ್ ಮೈಂಡ್ ಅಲ್ಲಿ ಏನೇನ್ ನಡೀತಾ ಇದೆ ಅದನ್ನ ತೆಗೆದು ಆ ಪೇಪರ್ ಮೇಲೆ ಹಾಕ್ತಾ ಇದ್ದೀರಿ. ನಿಮ್ ಮೈಂಡ್ ಅಲ್ಲಿ ಒಂದು ಪ್ರೇತ ತರ ಇದೆ ಅದು, ಅದಕ್ಕೆ ಒಂದು ಬಾಡಿ ಕೊಡ್ತಾ ಇದ್ದೀರಿ. ಫಸ್ಟ್ ಥಿಂಗ್ ಎಲ್ಲ ಬರೀತಾ ಇದ್ದೀರಿ. ಎರಡನೇದು ಬರ್ದು ನೀವು ಹರಿತಾ ಇದ್ದೀರಿ. ಯಾವಾಗ ನೀವು ಹರಿತೀರಿ, ನಿಮ್ಮ ಸಬ್ ಕಾನ್ಸಿಯಸ್ ಮೈಂಡ್ ಒಂದು ಮೆಸೇಜ್ ಹೋಗ್ತಾ ಇದೆ ಕಿ ದಿಸ್ ಇಸ್ ವಾಟ್ ಐ ಡೋಂಟ್ ವಾಂಟ್, ಇದು ನನಗೆ ಬೇಡ ಅಂತ. ಅದಾದ್ಮೇಲೆ ಅದನ್ನ ಬರ್ನ್ ಮಾಡ್ತೀವಿ. ಬರ್ನ್ ಮಾಡಿದಾಗ ಯು ಆರ್ ಸೆಂಡಿಂಗ್ ದಟ್ ಮೆಸೇಜ್ ಟು ದ ಕಾಸ್ಮೋಸ್ ಕಿ ಓ ಭಗವಂತ ನನಗಿದು ಬೇಡ ಅಂತ. ಈ ಮೆಸೇಜ್ ನ ನೀವು ಭಗವಂತನಿಗೆ, ಕಾಸ್ಮೋಸ್ಗೆ ಕಳಿಸ್ತಾ ಇದ್ದೀರಿ. ಬಿಕಾಸ್ ಫೈರ್ ಇಸ್ ಅ ಮೆಸೆಂಜರ್ ಆಫ್ ಗಾಡ್. ಅಥರ್ವೇದದಲ್ಲಿ ಬರುತ್ತೆ, ಫೈರ್ ಇಸ್ ಅ ಮೆಸೆಂಜರ್ ಆಫ್ ಗಾಡ್ ಅಂತ. ಅಗ್ನಿ ಭಗವಂತನ ದೂತ ಅಂತಾನು ಕೂಡ ಹೇಳ್ತೀವಿ. ಅಂದ್ರೆ ಕಾಸ್ಮೋಸ್ಗೆ ಒಂದು ಮೆಸೇಜ್ ಏನಾದ್ರು ಕಳಿಸ್ಬೇಕು ಅಂದ್ರೆ ಅಗ್ನಿಯ ಮುಖಾಂತರ ನಾವು ಕಳಿಸ್ತೀವಿ ಅಂತ. ಸೊ ಯಾವಾಗ ನೀವು ಬರ್ನ್ ಮಾಡ್ತೀರಿ, ಯು ಸೆಂಡಿಂಗ್ ದಟ್ ಮೆಸೇಜ್ ಟು ದ ಕಾಸ್ಮೋಸ್ ಆರ್ ಟು ದ ಗಾಡ್. ಭಗವಂತನಿಗೆ ಆ ಮೆಸೇಜ್ ಕಳಿಸ್ತಾ ಇದೀರಿ ಕಿ ಭಗವಂತ ನನಗೆ ಇದೆಲ್ಲ ಬೇಡ ಅಂತ. ಅಂಡ್ ದೆನ್ ಆ ಆಶಸ್ ಅನ್ನು ತಗೊಂಡೋಗಿ ಟಾಯ್ಲೆಟ್ ಹಾಕಿ ಫ್ಲಶ್ ಮಾಡ್ತಾರೆ. ಟಾಯ್ಲೆಟ್ ಅಲ್ಲಿ ಏನ್ ಹಾಕ್ತಿವಿ, ಏನ್ ಕಳಿಸ್ತೀವಿ, ಏನ್ ವೇಸ್ಟೇಜ್ ಇದೆ, ಏನ್ ಬೇಡವಾಗಿದೆ ಅದನ್ನ ಟಾಯ್ಲೆಟ್ ಅಲ್ಲಿ ಹೋಗಿ ತೆಗೆದು ಅದನ್ನ ಫ್ಲಶ್ ಮಾಡ್ತಾ ಇದೀವಿ. ಸೊ ಯು ಆರ್ ಅಗೇನ್ ಸೆಂಡಿಂಗ್ ಅ ಮೆಸೇಜ್ ಕಿ ಅದೆಲ್ಲ ಹೋಯ್ತು, ನನ್ನಿಂದ ಹೊರಗಡೆ ಹೋಯ್ತು, ಆ ವೇಸ್ಟೇಜ್ ಏನಿತ್ತು, ಆ ವೇಸ್ಟ್ ಏನಿತ್ತು ಅದೆಲ್ಲ ಹೋಯ್ತು ಅಂತ. ಸೈಂಟಿಫಿಕಲಿ 100% ಇಟ್ ವರ್ಕ್ಸ್. 100% ವರ್ಕ್ಸ್. ಯಾರ್ಯಾರಿಗೆ ಎಂಗ್ಸೈಟಿ ಇದೆ, ಪ್ರಾಬ್ಲಮ್ ಇದೆ, ಈ ತರದ್ ಏನೋ ಓವರ್ ಥಿಂಕಿಂಗ್ ಇದೆ, ಬೇಡದಿರುವಂತ ನೋವು, ದುಃಖ, ಭಯಗಳು ಇದಾವೆ, ಅವರೆಲ್ಲರೂ ಈ ಟೆಕ್ನಿಕ್ ನ ಮಾಡಿ. ವೆರಿ ಸಿಂಪಲ್. ಇನ್ನೊಂದ್ಸತಿ ಹೇಳ್ತಾ ಇದ್ದೀನಿ, ಒಂದು ಪೀಸ್ ಆಫ್ ಪೇಪರ್ ತಗೊಳ್ಳಿ, ನಿಮ್ಗೆ ಏನೇನ್ ಬೇಡವಾಗಿದೆ ಎಲ್ಲಾನು ಬರೀರಿ. ಬರೆಯುವಾಗ ರೆಡ್ ಕಲರ್ ಪೆನ್ ಇಂದ ಬರೆದ್ರೆ ಇಟ್ ಈಸ್ ಉತ್ತಮ. ಬ್ಲೂ ಇಂದಾನು ಬರಿಬಹುದು. ರೆಡ್ ಇಂದಾನೆ ಯಾಕೆ ಬರಿಬೇಕಂದ್ರೆ ರೆಡ್ ಇಸ್ ಅ ಕಲರ್ ಆಫ್ ಮ್ಯಾನಿಫೆಸ್ಟೇಷನ್. ತುಂಬಾ ಹೈ ವೇವ್ ಲೆಂತ್ ಇರುತ್ತೆ ಅದರದ್ದು. ಸೊ ಇದು ತುಂಬಾ ಫಾಸ್ಟ್ ಮ್ಯಾನಿಫೆಸ್ಟ್ ಆಗುತ್ತೆ, ತುಂಬಾ ಫಾಸ್ಟ್ ಕೆಲಸ ಮಾಡುತ್ತೆ. ಹಾಗಾಗಿ ರೆಡ್ ಕಲರ್ ಇಂದ ಬರಿ ಅಂತ ಹೇಳೋದು. ಬಟ್ ರೆಡ್ ಕಲರ್ ಇಲ್ಲ, ಸಿಗ್ಲಿಲ್ಲ ಅಂದ್ರೆ ಬ್ಲೂ, ಬ್ಲಾಕ್ ಯಾವ್ದು ಸಿಗುತ್ತೆ ಅದರಿಂದ ಬರೀರಿ. ಬರಿಬೇಕು, ಹರಿಬೇಕು, ಬರ್ನ್ ಮಾಡಬೇಕು, ಆ ಆಶಸ್ ನ ಟಾಯ್ಲೆಟ್ ಹಾಕಿ ಫ್ಲಶ್ ಮಾಡ್ಬೇಕಷ್ಟೇ. ಜಸ್ಟ್ ಡೂ ದಿಸ್ ಅಂಡ್ ಸಿ ದ ಮಿರಕಲ್ ಹ್ಯಾಪನ್. ಇದನ್ನ ಒಂದು ವಾರ ಮಾಡಿ ನೋಡಿ. ನಿಮ್ಗೆ ಏನಾದ್ರೂ ಒಳ್ಳೇದು ಅನಿಸ್ತು ಅಂದ್ರೆ ನನಗೂ ಕೂಡ ಮೆಸೇಜ್ ಮಾಡಿ, ವಾಟ್ಸಪ್ ಮಾಡಿ ಹೇಳಿ, ಸರ್ ನಾನು ಈ ತರ ಮಾಡಿದೆ, ನನಗೆ ಈ ತರ ಹೆಲ್ಪ್ ಆಗಿದೆ ಅಂತ. ಗಿವ್ ಮೀ ಆಲ್ಸೋ ಹ್ಯಾಪಿನೆಸ್. ನನಗೂ ಒಂದು ಖುಷಿ ಕೊಡುತ್ತೆ ಅದು. ಓಕೆ, ನಿಮ್ಮ ಹತ್ರ ನನ್ನ ನಂಬರ್ ಇಲ್ಲ ಅಂದ್ರೆ ನಿಮ್ಗೆ ಎಲ್ಲಿಂದ ಮೆಸೇಜ್ ಬಂದಿದೆ ಅವ್ರಿಗೆ ಮೆಸೇಜ್ ಮಾಡಿ ಕೇಳಿ, ನಂಬರ್ ಸಿಗುತ್ತೆ. ಓಕೆ, ಸೊ ಇದಿಷ್ಟು ಮಾಡಿ ಇವತ್ತಿಷ್ಟು ಸಾಕು. ಇವಾಗ ಒಂದು ಮೆಡಿಟೇಷನ್ ಮಾಡೋಣ. ಮೆಡಿಟೇಷನ್ ಇಂದ ಮುಂಚೆ ನಿಮ್ಗೆ ಏನಾದ್ರು ಸ್ಮಾಲ್ ಇನ್ಫಾರ್ಮೇಶನ್ ಅಷ್ಟೇ. ನೆಕ್ಸ್ಟ್ ವೀಕ್ ಇಂದ ವೀಕ್ಲಿ ಒನ್ಸ್ ತರ ಒಂದು 5 ಪವರ್ಫುಲ್ ಟೆಕ್ನಿಕ್ ಗಳನ್ನು ಹೇಳ್ಕೊಡ್ತಾ ಇದ್ದೀನಿ. 2 hours ಸ್ಮಾಲ್ ಟೆಕ್ನಿಕ್ಸ್ ಇರುತ್ತೆ. ಹೀಲಿಂಗ್ ಮಾಡಾಲಿಟೀಸ್. ನಿಮ್ಮಲ್ಲಿ ಯಾರು ಹೀಲರ್ ಆಗಿದ್ದೀರಿ ಅಥವಾ ಹೌಸ್ ವೈಫ್ಸ್ ಆಗಿದ್ದೀರಿ ಅಥವಾ ಯಾರೇ, ಇಟ್ ಕ್ಯಾನ್ ಬಿ ಲರ್ನ್ ಬೈ ಎನಿಬಡಿ. ಸೊ ಸಿಂಪಲ್ ಕೆಲವೊಂದು ಟೆಕ್ನಿಕ್ಗಳು ಇದ್ದಾವೆ. ಆ ಟೆಕ್ನಿಕ್ ಗಳನ್ನು ಯೂಸ್ ಮಾಡಿ ನಾವು ನಮಗಿರುವಂತ ಸಾಕಷ್ಟು ಪ್ರಾಬ್ಲಮ್ ಗಳನ್ನ ಹೀಲ್ ಮಾಡಬಹುದು. ಜಸ್ಟ್ 2.5 3 hours ಒಂದೊಂದು ಕ್ಲಾಸ್ ಇರುತ್ತೆ. ವಾರಕ್ಕೆ ಒಂದು ಕ್ಲಾಸ್ ತರ 5 ವಾರದಲ್ಲಿ 5 ಕ್ಲಾಸಸ್ ಗಳನ್ನ ಮಾಡ್ತಾ ಇದ್ದೀನಿ.
ಮೋಸ್ಟ್ಲಿ ಪ್ರತಿ ನೆಕ್ಸ್ಟ್ ವೀಕ್ ಇಂದ ಶುರು ಆಗುತ್ತೆ, ಪ್ರತಿ ಗುರುವಾರ ಇರುತ್ತೆ ಅಥವಾ ಪ್ರತಿ ಶನಿವಾರ ಇರುತ್ತೆ, ಐದರ್ ಥರ್ಸ್ಡೇ ಆರ್ ಸ್ಯಾಟರ್ಡೆ. ನೆಕ್ಸ್ಟ್ ವೀಕ್ ಒಳಗಡೆ ನಿಮ್ಗೆ ಇನ್ಫಾರ್ಮೇಶನ್ ಬರುತ್ತೆ. ಮೇ ಬಿ ನಾಳೆ ನಿಮ್ಮ ಯಾವ ಗ್ರೂಪ್ ಅಲ್ಲಿ ನೀವು ಇದ್ದೀರಿ ಆ ಗ್ರೂಪ್ ಅಲ್ಲಿ ನಿಮ್ಗೆ ಅದರದೆಲ್ಲ ಡೀಟೇಲ್ಸ್ ಸಿಗುತ್ತೆ. ಓಕೆ, ಆ 5 ಕ್ಲಾಸಸ್ ಏನಿರುತ್ತೆ, ಫಸ್ಟ್ EFT ಅಂತ, ಇಮೋಷನಲ್ ಫ್ರೀಡಮ್ ಟೆಕ್ನಿಕ್ ಅಂತ ಒಂದು ಟ್ಯಾಪಿಂಗ್ ಟೆಕ್ನಿಕ್ ಅಂತ ಇರುತ್ತೆ, ನೀವು ಕೇಳಿರ್ತೀರಿ. ಜಸ್ಟ್ 2.5-3 ಅವರ್ಸ್ ಅಲ್ಲಿ ಆ ಒಂದು ಟೆಕ್ನಿಕ್ ಕಲಿಬಹುದು. ನಮ್ಮ ದೇಹದಲ್ಲಿ ಕೆಲವೊಂದು ಪಾಯಿಂಟ್ಸ್ ಇರುತ್ತೆ, ಆ ಪಾಯಿಂಟ್ಸ್ ಗಳನ್ನ ಟ್ಯಾಪ್ ಮಾಡಿ ಅದನ್ನ ಹೀಲ್ ಮಾಡುವಂತ ಪ್ರಾಸೆಸ್, ಒನ್ ಆಫ್ ದ ವೆರಿ ಮಿರಕ್ಯುಲಸ್ ಥೆರಪಿ. ಓಕೆ, ಸೊ EFT ಅಂತ ಹೇಳ್ತೀವಿ, ಇಮೋಷನಲ್ ಫ್ರೀಡಮ್ ಟೆಕ್ನಿಕ್ ಅಂತ. 2.5 ಅವರ್ಸ್ ಅದು ಕ್ಲಾಸ್ ಇರುತ್ತೆ. ಎಸ್, ಯಾವಾಗ್ಲೂ ಕ್ಲಾಸ್ ನಮ್ದು ಟೈಮ್ 8 to 10:30. ಇವತ್ತೇನ್ ಕ್ಲಾಸ್ ಟೈಮ್ ಇದೆ ಅದೇ ಟೈಮ್ ಇರುತ್ತೆ ಸಾಮಾನ್ಯ. 8 ಇಂದ ಶುರು ಆಗಿ 10:30 11 o'clock ತನಕ. ಸೊ ಯಾವಾಗ್ಲೂ ಕ್ಲಾಸ್ ಇದೇ ಟೈಮ್ ಇರುತ್ತೆ. ಎಲ್ರಿಗೂ ಅನುಕೂಲ ಆಗುವಂತ ಟೈಮ್ ಇದೆ. ಓಕೆ, ಸೊ ಫಸ್ಟ್ EFT ಇರುತ್ತೆ. ಎರಡನೇದು ಹೋ'ಒಪೊನೊಪೊನೊ ಅಂತ ನೀವು ಕೇಳಿರ್ತೀರಿ. ಇಟ್ಸ್ ಅ ಹವೈಯನ್ ಹೀಲಿಂಗ್ ಟೆಕ್ನಿಕ್. ಹೋ'ಒಪೊನೊಪೊನೊ ಅಂತ, ಇಟ್ ವರ್ಕ್ಸ್ ಆನ್ ದ ಫರ್ಗಿವ್ನೆಸ್ ಥೆರಪಿ. ಫರ್ಗಿವ್ನೆಸ್, ಅಕ್ಸೆಪ್ಟೆನ್ಸ್, ಗ್ರಾಟಿಟ್ಯೂಡು, ಇವೆಲ್ಲ ನಾವು ಬೇರೆ ಬೇರೆ ಕ್ಲಾಸಸ್ ಗಳಲ್ಲಿ ಏನ್ ಪ್ರಾಕ್ಟೀಸ್ ಮಾಡ್ತಾ ಇದೀವಿ, ಆನ್ ದಟ್ ಬೇಸಿಸ್ ದಿಸ್ ಥೆರಪಿ ವರ್ಕ್ಸ್. ಹೋ'ಒಪೊನೊಪೊನೊ ಅಂತ ಒಂದು ಟೆಕ್ನಿಕ್, ಹವೈಯನ್ ಟೆಕ್ನಿಕ್ ಇದೆ, ಅದನ್ನ ಹೇಳ್ಕೊಡ್ತಾ ಇದ್ದೀನಿ. ಅದಾದ್ಮೇಲೆ ಸುಜೋಕ್ ಥೆರಪಿ. ಸುಜೋಕ್ ಥೆರಪಿ ಅಂದ್ರೆ ಅಕ್ಯುಪ್ರೆಷರ್, ಅಕ್ಯುಪಂಕ್ಚರ್ ನೀವು ಕೇಳಿರ್ತೀರಿ. ಅದರಲ್ಲೇ ಒಂದು ಮಿನಿಯೇಚರ್, ಅದರದೇ ಮಿನಿಯೇಚರ್. ಸುಜೋಕ್ ಅಂದ್ರೆ ನಮ್ಮ ಕೈ ಮತ್ತೆ ಕಾಲುಗಳು, ಅದನ್ನ ಕೊರಿಯನ್ ಲ್ಯಾಂಗ್ವೇಜ್ ಅಲ್ಲಿ ಸು ಮತ್ತೆ ಜೋಕ್ ಅಂತ ಹೇಳ್ತೀವಿ. ಶೂ ಅಂದ್ರೆ ಕೈ, ಜೋಕ್ ಅಂದ್ರೆ ಕಾಲು. ಸೊ ನಮ್ಮ ಕೈಯಲ್ಲೇ ನಮ್ಮ ದೇಹದ ಎಲ್ಲಾ ಪಾಯಿಂಟ್ಸ್ ಬರುತ್ತೆ, ಅದನ್ನ ಸ್ಟಿಮ್ಯುಲೇಟ್ ಮಾಡಿ ಅದನ್ನ ಹೀಲ್ ಮಾಡುವಂತ ಪ್ರಾಸೆಸ್ ಸುಜೋಕ್ ಥೆರಪಿ ಅಂತ ಅದು ಇದೆ. ಮತ್ತೆ ಮುದ್ರಾ ಥೆರಪಿ, ನಮ್ಮ ಹ್ಯಾಂಡ್ ಪಾಸ್ಚರ್ಸ್, ಸುಮಾರು 250 ಇಂದ 300 ಮುದ್ರೆಗಳಿದಾವೆ. ಅದರಲ್ಲಿ ವೆರಿ ಇಂಪಾರ್ಟೆಂಟ್ 25 ಮುದ್ರಾ, 25 ಮುದ್ರೆಗಳನ್ನ ಹೇಳ್ಕೊಡ್ತೀನಿ. ಸೊ ಈ ಮುದ್ರಾ ಥೆರಪಿ ಒಂದು. ಅಂಡ್ ದೆನ್ ಒಂದು ಪೆಂಡುಲಮ್ ಡೌಸಿಂಗ್ ಅಂತ. ಪೆಂಡುಲಮ್ ಡೌಸಿಂಗ್ ಕೇಳಿರ್ತೀರಿ. ಪೆಂಡುಲಮ್ ಯೂಸ್ ಮಾಡಿ ನಮ್ಮ ಸಬ್ ಕಾನ್ಸಿಯಸ್ ಮೈಂಡ್ ಮತ್ತೆ ನಮ್ಮ ಕಾನ್ಸಿಯಸ್ ಮೈಂಡ್ ಮಧ್ಯದಲ್ಲಿರುವಂತ ಬ್ರಿಡ್ಜ್ ಗ್ಯಾಪ್ ನ ಕವರ್ ಮಾಡುವಂತ ಒಂದು ಪ್ರಾಸೆಸ್, ಅದಕ್ಕೆ ನಾವು ಪೆಂಡುಲಮ್ ಡೌಸಿಂಗ್ ಅಂತ ಹೇಳ್ತೀವಿ. ಈ ಪೆಂಡುಲಮ್ ಡೌಸಿಂಗ್ ಇಂದ ನಾವು ನಮ್ಮ ದ್ವಂದ್ವಗಳಿಗೆ, ನಮ್ಗಿರುವಂತ ಪ್ರಶ್ನೆಗಳಿಗೆ ಉತ್ತರನ ಹುಡುಕ್ಬಹುದು. ಯಾವ್ದೋ ಒಂದು ಕೆಲಸ ಮಾಡಕ್ ಹೋಗ್ತಾ ಇದೀರಿ, ಆ ಕೆಲಸ ನಿಮ್ಗೆ ಒಳ್ಳೇದಿರುತ್ತೋ ಕೆಟ್ಟದಿರುತ್ತೋ, ಅದು ನೀವು ಮಾಡ್ಬೇಕೋ ಬೇಡವೋ. ಸೊ ಎಷ್ಟೋ ಸಲ ಈ ತರ ದ್ವಂದ್ವಗಳು ಇರುತ್ತಲ್ಲ, ಸೊ ಅವಾಗ ಆ ಪೆಂಡುಲಮ್ ಡೌಸಿಂಗ್ ಇಂದ ನೀವು ಸಹಾಯವನ್ನ ಪಡಿಬಹುದು. ಜೊತೆಗೆ ನಿಮ್ಗೆ ಏನಾದ್ರೂ ಪ್ರಶ್ನೆಗಳಿದೆ ಅದಕ್ಕೆ ಉತ್ತರನ ಕೂಡ ಹುಡುಕ್ಬಹುದು. ಆ ಪೆಂಡುಲಮ್ ಡೌಸಿಂಗ್ ಇಂದ ನೀವು ಹೀಲಿಂಗ್ ಕೂಡ ಮಾಡ್ಬೋದು. ಯಾವ ಚಕ್ರ ಬ್ಲಾಕ್ ಆಗಿದೆ, ಯಾವ ಚಕ್ರ ವೀಕ್ ಆಗಿದೆ, ಅದನ್ನು ಕೂಡ ನೀವು ತಿಳ್ಕೊಬಹುದು ಪೆಂಡುಲಮ್ ಡೌಸಿಂಗ್ ಮುಖಾಂತರ. ಸೊ ಈ ತರದ 5 ಕ್ಲಾಸಸ್, EFT, ಹೋ'ಒಪೊನೊಪೊನೊ, ಸುಜೋಕ್ ಥೆರಪಿ, ಪೆಂಡುಲಮ್ ಡೌಸಿಂಗ್ ಅಂಡ್ ಮುದ್ರಾ ಥೆರಪಿ, ಈ 5 ಕ್ಲಾಸಸ್ ಗಳನ್ನ ಅರೌಂಡ್ 2 ಅವರ್ಸ್ ಇಂದ 2.5-3 ಅವರ್ಸ್ ಒಂದೊಂದು ಕ್ಲಾಸು. ಸಾಮಾನ್ಯವಾಗಿ 8 ಗಂಟೆಗೆ ಶುರು ಆಗಿ 10:30 11 ಗಂಟೆ ತನಕ ನಡೆಯುತ್ತೆ. ಅಂಡ್ ಪ್ರತಿ ವಾರ ಒಂದೊಂದು ಕ್ಲಾಸ್ ಇರುತ್ತೆ. ಸಾಮಾನ್ಯವಾಗಿ ಇದಕ್ಕೆ 501 ರೂಪಾಯಿ ಒಂದು ಕ್ಲಾಸ್ಗೆ ಫೀಸ್ ಇರುತ್ತೆ. ಇದು 5 ಕ್ಲಾಸ್ ಒಟ್ಟಿಗೆ ನೀವೇನಾದ್ರು ತಗೋತೀರ ಅಂತಂದ್ರೆ 1860 ಅದಕ್ಕೆ ಫೀಸ್ ಇರುತ್ತೆ. 1860 ರುಪೀಸ್ಗೆ 5 ಟೆಕ್ನಿಕ್ಗಳನ್ನ ಕಲಿತೀರಿ. ಸೊ ಯಾರಿಗಾದ್ರೂ ಆಸಕ್ತಿ ಇದೆ ಅಂದ್ರೆ ಆ ಕ್ಲಾಸ್ಗೆ ಜಾಯಿನ್ ಆಗ್ಬೋದು. ಮೋಸ್ಟ್ಲಿ ನಾಳೆ ನಿಮ್ಗೆ ಗ್ರೂಪ್ ಅಲ್ಲಿ ಮೆಸೇಜ್ ಸಿಗುತ್ತೆ. ಕ್ಲಿಯರ್? ದಿಸ್ ಆರ್ ಜಸ್ಟ್ ಇನ್ಫಾರ್ಮೇಶನ್ ಫಾರ್ ಆಲ್ ಆಫ್ ಯು. ಅದಲ್ಲದೆ ಈ ತರದ್ದು ಕೆಲವೊಂದ್ಸಲ ಫ್ರೀ ಕ್ಲಾಸಸ್ ಎಲ್ಲ ಮಾಡ್ತಾನೆ ಇರ್ತೀವಿ. ಸೊ ಅವಾಗ ಫ್ರೀ ಕ್ಲಾಸ್ ಮಾಡಿದಾಗ ನೀವೆಲ್ಲರೂ ಜಾಯ್ನ್ ಆಗಿ ಬೇರೆಯವ್ರು ಕೂಡ ಇನ್ವೈಟ್ ಮಾಡಿ ಅಂಡ್ ಅವರು ಕೂಡ ಜಾಯ್ನ್ ಆಗಲಿ. ನಾವು ಲೆಟ್ ಅಸ್ ಗೆಟ್ ಇನ್ ಟು ದ ಪ್ರಾಕ್ಟೀಸ್. ಇವಾಗ ಮೆಡಿಟೇಷನ್ ಮಾಡೋಣ. ಅದರಿಂದ ಮುಂಚೆ ಇನ್ನೇನಾದ್ರು ಪ್ರಶ್ನೆಗಳನ್ನ ಹಾಕಿದ್ದೀರಾ ಗ್ರೂಪ್ ಅಲ್ಲಿ? ನಾನು ಏನು ತಿಳಿಬೇಕು ಅಂತ ಇದ್ದೀನೋ ಅದೇ ಕ್ಲಾಸ್ ನಾವು. ಓಕೆ, ಗ್ರೇಟ್ ಲಕ್ಷ್ಮೀಜಿ, ಥ್ಯಾಂಕ್ ಯು. ಆಲ್ ರೈಟ್. ಸೊ ಮೆಡಿಟೇಷನ್ ಒಂದು ಹೀಲಿಂಗ್ ಮೆಡಿಟೇಷನ್ ಅಂತ ಹೇಳಿದೆ. ಹೀಲಿಂಗ್ ಮೆಡಿಟೇಷನ್ ಮಾಡೋಣ, ಒಂದು ವೈಟ್ ಟೈಪ್ ಮೆಡಿಟೇಷನ್. ಮೆಡಿಟೇಷನ್ ಸಾಕಷ್ಟು ಬೇರೆ ಬೇರೆ ತರದ ಮೆಡಿಟೇಷನ್ ಗಳನ್ನು ಮಾಡಿಸ್ತಾ ಇರ್ತೀನಿ. ಸಾಕಷ್ಟು ರೀತಿಯಲ್ಲಿ ಮಾಡಬಹುದು. ಅಲ್ಟಿಮೇಟ್ಲಿ ಮೆಡಿಟೇಷನ್ ಇಸ್ ನಥಿಂಗ್ ಬಟ್ ಜಸ್ಟ್ ರಿಲ್ಯಾಕ್ಸಿಂಗ್ ಅಂಡ್ ಡೂಯಿಂಗ್ ನಥಿಂಗ್. ಒಂದು ಪ್ರಾಸೆಸ್ ಏನ್ ಮಾಡ್ತಾ ಇದ್ದೀರಿ ಆ ಪ್ರಾಸೆಸ್ ಅಲ್ಲೇ ಕಂಪ್ಲೀಟ್ ಆಗಿ ಇನ್ವಾಲ್ವ್ ಆಗೋದನ್ನ ನಾವು ಮೆಡಿಟೇಷನ್ ಅಂತ ಹೇಳ್ತೀವಿ. ಮೆಡಿಟೇಷನ್ ಈಸ್ ನಾಟ್ ಸೇಮ್ ನಂಬರ್ಗೆ ಲಕ್ಷ್ಮಿ ಮೇಡಮ್ ನಿಮ್ಗೆ ಬರುತ್ತೆ. ನಾಳೆ ನಿಮ್ಗೆ ಇದು ಕಳ್ಸ್ಕೊಡ್ತೀನಿ ಡೀಟೇಲ್ಸ್, ವಾಟ್ಸಪ್ ಅಲ್ಲಿ ಕಳ್ಸ್ಕೊಡ್ತೀನಿ. ಸೊ ಮೆಡಿಟೇಷನ್ ಈಸ್ ವಾಟ್? ಮೆಡಿಟೇಷನ್ ಅಂದ್ರೆ ಏನು? ನಾವು ಕೂತ್ಕೊಂಡು, ಎಷ್ಟೋ ಜನ ಮೆಡಿಟೇಷನ್ ಮಾಡುವಾಗ ಸರ್ ಕಾನ್ಸಂಟ್ರೇಟ್ ಮಾಡಕ್ ಆಗಲ್ಲ, ಮೆಡಿಟೇಷನ್ ಮಾಡಕ್ ಆಗಲ್ಲ ಅಂತಾರೆ.
ಸೊ ಮೆಡಿಟೇಷನ್ ಈಸ್ ನಾಟ್ ಕಾನ್ಸಂಟ್ರೇಷನ್, ನಾನು ಎಷ್ಟೋ ಸತಿ ಹೇಳಿದ್ದೀನಿ. ಸೊ ಮೆಡಿಟೇಷನ್ ಅಂದ್ರೆ ಏನು, ಯಾವ ಕೆಲಸ ನೀವು ಮಾಡ್ತಾ ಇದ್ದೀರಿ ಸಂಪೂರ್ಣವಾಗಿ ಆ ಕೆಲಸದಲ್ಲಿ ತೊಡ್ಕೊಂಡು ಮಾಡೋದೇ ಮೆಡಿಟೇಷನ್, ಧ್ಯಾನ. ಓಕೆ, ಆ ಸ್ಥಿತಿಗೆ ನಾವು ರೀಚ್ ಆಗ್ಬೇಕು. ಆ ಸ್ಥಿತಿಗೆ ರೀಚ್ ಆಗೋದಕ್ಕೆ ನಾವು ಕೂತ್ಕೊಂಡು ಸ್ವಲ್ಪ ಹೊತ್ತು ಧ್ಯಾನ ಮಾಡ್ತೀವಿ, ಅರ್ಧ ಅವರು 1 hour. ಬಟ್ 1 hour ಅರ್ಧ ಅವರ್ ಧ್ಯಾನ ಏನ್ ಮಾಡ್ತೀವಲ್ಲ, ಇಟ್ ಇಸ್ ಜಸ್ಟ್ ಅ ಪ್ರಾಸೆಸ್. ನಿಮ್ಗೆ ಗೊತ್ತಿರ್ಲಿ, ಎಷ್ಟೋ ಜನ ನಾನು ಕೇಳ್ತಾರೆ, ಸರ್ ನೀವು ಎಷ್ಟು ಅವರ್ ಧ್ಯಾನ ಮಾಡ್ತೀರಿ ಅಂತ. ಎಷ್ಟು ಅವರ್ ಮಾಡೋದ್ರಲ್ಲಿ ಏನು ಪ್ರಯೋಜನ ಇಲ್ಲ. ಎಷ್ಟು ಅವರ್ ಕೂತ್ಕೊಂಡು ನೀವು ಧ್ಯಾನ ಮಾಡ್ತೀರಿ, ದಟ್ ಇಸ್ ನಾಟ್ ಧ್ಯಾನ. ಆ ಧ್ಯಾನದ ಸ್ಥಿತಿಯಲ್ಲಿ, ಆ ಸ್ಥಿತಿನ ರೀಚ್ ಆಗ್ಲಿಕ್ಕೆ ಆ ಪ್ರಾಸೆಸ್ನ ನಾವು ಮಾಡ್ತಾ ಇದ್ದೀವಿ. ಡಾಕ್ಟರ್ ವೇಣು, ನನ್ನ ನಂಬರ್ಗೆ ನೀವು ಮೆಸೇಜ್ ಹಾಕಿದ್ರೆ ನಾನು ಲಿಂಕ್ ಕಳ್ಸ್ಕೊಡ್ತೀನಿ, ಅಥವಾ ನಮ್ಮ ವಾಟ್ಸಪ್ ಗ್ರೂಪ್, ಡಿಂಪಲ್ ಮೇಡಮ್ ಇದಾರ ಗ್ರೂಪ್ ಅಲ್ಲಿ? ಡಿಂಪಲ್ ಆಗಿದೆ? ಓಕೆ ಮೇಡಮ್, ನೀವು ಇದು ಮಾಡ್ತೀರಾ, ಒಂದು ವಾಟ್ಸಪ್ ಗ್ರೂಪ್ ಲಿಂಕ್ ಒಂದು ಕಳಿಸ್ಬಿಡಿ, ಕನ್ನಡ ಗ್ರೂಪ್ದು. ಬುದ್ಧತ್ವದ್ದು ಅಥವಾ ನಮ್ಮ ಅನೌನ್ಸ್ಮೆಂಟ್ ಗ್ರೂಪ್ ಇದೆಯಲ್ಲ ಅದನ್ನ ಕಳಿಸ್ಬಿಡಿ. ಸೊ ಇವಾಗ ಚಾಟ್ ಬಾಕ್ಸ್ ಅಲ್ಲಿ ಒಂದು ನಿಮ್ಗೆ ಲಿಂಕ್ ಸಿಗತ್ತೆ, ವಾಟ್ಸಪ್ ಗ್ರೂಪ್ ಲಿಂಕ್. ಆ ಗ್ರೂಪ್ ಜಾಯ್ನ್ ಆಗ್ಬಿಡಿ. ನಮ್ದು ಯಾವುದೇ ಅಪ್ಕಮಿಂಗ್ ಕ್ಲಾಸಸ್ ಇದೆ ಅಪ್ಡೇಟ್ ನಿಮ್ಗೆ ಸಿಗ್ತಾ ಇರುತ್ತೆ. ರೈಟ್? ಪೆಂಡ್ಲಮ್ ಸಿಗತ್ತೆ ನಮ್ಮ ಹತ್ರ, ಪೆಂಡ್ಲಮ್ ಕೂಡ ಸಿಗತ್ತೆ. ಅಂಡ್ ಮನೆಯಲ್ಲೇ ಮಾಡ್ಬೋದು ಸಿಂಪಲ್ ಪೆಂಡ್ಲಮ್. ಸಾಕಷ್ಟು ವಸ್ತುಗಳನ್ನ ಆಸ್ ಅ ಪೆಂಡ್ಲಮ್ ವಿ ಕ್ಯಾನ್ ಯೂಸ್ ಇಟ್, ನಥಿಂಗ್ ಟು ವರಿ. ಓಕೆ, ಸೊ ಸೇಯಿಂಗ್ ಕಿ ಎಸ್, ಥ್ಯಾಂಕ್ ಯು ಡಿಂಪಲ್ ಜಿ. ವಾಟ್ಸಪ್ ಗ್ರೂಪ್ ಲಿಂಕ್ ಸಿಕ್ಕಿದೆ. ಯಾರ್ಯಾರು ನಮ್ಮ ಗ್ರೂಪ್ ಅಲ್ಲಿ ಇಲ್ಲ, ಈಗಾಗಲೇ ಬೇರೆ ಗ್ರೂಪ್ ಅಲ್ಲಿ ಇದೀರಿ ಅಂದ್ರೆ ನೀವೇನ್ ಈ ಗ್ರೂಪ್ ಜಾಯ್ನ್ ಆಗೋ ಅವಶ್ಯಕತೆ ಇಲ್ಲ. ನೀವು ಯಾವ ಗ್ರೂಪ್ ಅಲ್ಲಿ ಇದೀರಿ ಆ ಗ್ರೂಪ್ ಅಲ್ಲಿ ನಿಮ್ಗೆ ಸಿಗುತ್ತೆ. ಬೈ ಎನಿ ಚಾನ್ಸ್ ನಮ್ಮ ಯಾವುದೇ ಗ್ರೂಪ್ ಅಲ್ಲಿ ನೀವು ಇಲ್ಲ ಅಂದ್ರೆ ಈ ಗ್ರೂಪ್ ಜಾಯ್ನ್ ಆಗ್ಬಿಡಿ. ಸೊ ಅದೇ ಹೇಳ್ತಾ ಇದೆ, ಮೆಡಿಟೇಷನ್ ಈಸ್ ನಾಟ್ ನಾವು ಕೂತ್ಕೊಂಡು ಏನ್ ಮಾಡ್ತೀವಲ್ಲ, ದಟ್ ಈಸ್ ನಾಟ್ ಮೆಡಿಟೇಷನ್, ದಟ್ ಈಸ್ ಅ ಪ್ರಾಸೆಸ್ ಟು ರೀಚ್ ದಟ್ ಮೆಡಿಟೇಟಿವ್ ಸ್ಟೇಟ್. ಮೆಡಿಟೇಷನ್ ಅಂದ್ರೆ ಏನು? ಮೆಡಿಟೇಷನ್ಗೆ ನಾವು ಧ್ಯಾನ ಅಂತ ಹೇಳ್ತೀವಿ. ಧ್ಯಾನ ಅಂದ್ರೆ ಏನು? ಯಾವ ಕೆಲಸ ನೀವು ಮಾಡ್ತಾ ಇದ್ದೀರಿ ಆ ಕೆಲಸದಲ್ಲೇ ಸಂಪೂರ್ಣ ಗಮನ ನಿಮ್ದು ಇತ್ತು ಅಂದ್ರೆ ಅದೇ ಧ್ಯಾನ. ಆ ಕೆಲಸ ಏನ್ ಬೇಕಾದ್ರೆ ಇರ್ಬೋದು. ಎಷ್ಟೋ ಸತಿ ನೋಡಿ, ಯಾರೋ ಏನೋ ಮಾಡ್ತಾ ಇರ್ತಾರೆ, ಸಡನ್ ಆಗಿ ತಪ್ಪು ಮಾಡ್ದಂಗೆ ಏನ್ ಬೈತೀವಿ, ಏಯ್ ನಿನ್ ಧ್ಯಾನ ಎಲ್ಲಿದ್ಯೋ ಹೇಳಲ್ವಾ? ನಿನ್ ಧ್ಯಾನ ಎಲ್ಲಿದ್ಯೋ? ಇದ್ರ ಅರ್ಥ ಏನು? ಅವ್ನು ಏನ್ ಮಾಡ್ತಾ ಇದ್ದಾನೆ ಅಲ್ಲಿ ಅವ್ನ್ ಧ್ಯಾನ ಇಲ್ಲ, ಬೇರೆ ಎಲ್ಲೋ ಹೋಗಿದೆ ಮನಸ್ಸು. ಸೊ ಏನ್ ಕೆಲಸ ಮಾಡ್ತಾ ಇದ್ದೀರಿ ಆ ಕೆಲಸನೇ ಸಂಪೂರ್ಣವಾಗಿ ಅದ್ರಲ್ಲೇ ತೊಡಕೊಂಡು ನೀವು ಮಾಡುವಾಗ ಅದೇ ಮೆಡಿಟೇಷನ್. ಆ ಸ್ಥಿತಿಗೆ ನಾವು ರೀಚ್ ಆಗ್ಬೇಕು. ಆ ಸ್ಥಿತಿಗೆ ರೀಚ್ ಆಗ್ಲಿಕ್ಕೆ ನಾವು ಬೇರೆ ಬೇರೆ ಗಳನ್ನ ಮಾಡ್ತೀವಿ. ಜನರಲ್ ಮೆಡಿಟೇಷನ್ ಅದೇನೆ. ಇವತ್ತು ನಾವು ಏನ್ ಮಾಡ್ತಾ ಇದೀವಿ, ಇದನ್ನ ನಾವು ಹೀಲಿಂಗ್ ಮೆಡಿಟೇಷನ್ ತರ ಮಾಡ್ತೀವಿ. ಅಂದ್ರೆ ನಮ್ಮ ದೇಹದಲ್ಲಿ ಯಾವುದೇ ರೀತಿ ಕಾಯಿಲೆ ಇದೆ, ನಮ್ಗೆ ಏನಾದ್ರು ತೊಂದರೆ ಇದೆ ಅಂದ್ರೆ ಅದನ್ನ ಹೀಲ್ ಮಾಡ್ಲಿಕ್ಕೆ ಒಂದು ವೈಟ್ ಲೈಟ್ ಮೆಡಿಟೇಷನ್ ಅಂತ ಮಾಡ್ತೀವಿ. ದಿಸ್ ವೈಟ್ ಲೈಟ್ ಮೆಡಿಟೇಷನ್ ಇಸ್ ಅ ಪಾರ್ಟ್ ಆಫ್ ವಿಜ್ಞಾನ ಭೈರವ ತಂತ್ರ. ನೀವು ಕೇಳಿರ್ತೀರಿ, ವಿಜ್ಞಾನ ಭೈರವ ತಂತ್ರದಲ್ಲಿ ಶಿವ ಪಾರ್ವತಿಗೆ 112 ವಿಧಿಗಳನ್ನ ಕೊಟ್ಟಿದ್ದಾನೆ, ಧ್ಯಾನದ ವಿಧಿಗಳನ್ನ. ಅದರಲ್ಲಿ ಒಂದು ವಿಧಾನ ಈ ವೈಟ್ ಲೈಟ್ ಮೆಡಿಟೇಷನ್. ಸಾಕಷ್ಟು ಬೇರೆ ಬೇರೆ ಸಿಂಪಲ್ ಟೆಕ್ನಿಕ್ಗಳಿದಾವೆ, ಅದರಲ್ಲಿ ಒಂದು ವಿಧಾನ ವೈಟ್ ಲೈಟ್ ಮೆಡಿಟೇಷನ್. ಸೊ ಅದನ್ನ ನಾವು ಇವತ್ತು ಮಾಡೋಣ. ರೆಡಿ? ಸೊ ಧ್ಯಾನ ಮಾಡೋಣ ಹಾಗಾದ್ರೆ. ಇದು ಇಟ್ ವಿಲ್ ಬಿ ಅರೌಂಡ್ 15 to 20 minutes ಪ್ರಾಸೆಸ್ ಇರುತ್ತೆ. ಅದಾದ್ಮೇಲೆ ನಿಮ್ಗೆ ಏನಾದ್ರು ಪ್ರಶ್ನೆ ಅಥವಾ ಡೌಟ್ ಇದೆ ಅಂದ್ರೆ ಬೇಕಾದ್ರೆ ತಗೊಳ್ಳೋಣ. ಸೊ 15-20 minutes ಈ ಮೆಡಿಟೇಷನ್ ಮಾಡೋಣ. ಲೆಟ್ಸ್ ಡು ಇಟ್. ಸಾರಿ, ಆರಾಮ್ಸೆ ಕೂತ್ಕೊಳ್ಳೋಣ. ಯಾರಿಗಾದ್ರೂ ಬ್ರೇಕ್ ಬೇಕು ಅಂದ್ರೆ ರೆಸ್ಟ್ ರೂಮ್ ಅಟೆಂಡ್ ಮಾಡಿ ಬಂದ್ಬಿಡಿ, ಮತ್ತೆ ಡಿಸ್ಟರ್ಬೆನ್ಸ್ ಆಗೋದು ಬೇಡ ಅಂತ. ಜಸ್ಟ್ ಟೇಕ್ 1 minute ಬ್ರೇಕ್, ಕಮ್ ಬ್ಯಾಕ್ ಫಾಸ್ಟ್. ಸ್ವಲ್ಪ ನೀರು ಕುಡಿಯೋದ್ರೆ ಕುಡೀರಿ. ನಾನ್ ಬ್ರೇಕ್ ತಗೋತಾ ಇಲ್ಲ, ಐ ಆಮ್ ನಾಟ್ ಎಂಡಿಂಗ್ ದ ದಿಸ್ ಥಿಂಗ್. ನೀವು ಹೋಗಿ ಬರ್ಬೋದು ಯಾರಿಗಾದ್ರೂ ಹೋಗ್ಬೇಕು. ಮೀನ್ ವೈಲ್ ಒಂದು ವಾಟ್ಸಪ್ ಗ್ರೂಪ್ ಲಿಂಕ್ ಸಿಕ್ಕಿದೆ. ಯಾರಾದ್ರೂ ನಮ್ಮ ಗ್ರೂಪ್ ಅಲ್ಲಿ ಇಲ್ಲ ಅಂದ್ರೆ ಆ ಗ್ರೂಪ್ ನ ಜಾಯ್ನ್ ಆಗ್ಬಿಡಿ. ಅಂಡ್ ನಮ್ಮ ಯಾವುದೇ ಅಪ್ಕಮಿಂಗ್ ಕ್ಲಾಸಸ್ ಇದೆ ನಿಮ್ಗೆ ಅಪ್ಡೇಟ್ ಸಿಗ್ತಾ ಇರುತ್ತೆ.
ಈ ಧ್ಯಾನವನ್ನ ಕೂತ್ಕೊಂಡೇ ಮಾಡೋಣ. ಬಟ್ ಯಾರಿಗಾದ್ರೂ ತುಂಬಾ ಕೂತ್ಕೊಳ್ಳೋಕ್ ಕಷ್ಟ ಇದೆ ಅಂದ್ರೆ ನೀವು ಆರಾಮ್ಸೆ ರಿಲ್ಯಾಕ್ಸ್ ಮಾಡ್ಕೊಂಡು ಅಥವಾ ಮಲ್ಕೊಂಡ್ ಬೇಕಾದ್ರೂ ಮಾಡ್ಬೋದು. ಥ್ಯಾಂಕ್ ಯು ಡಾಕ್ಟರ್ ಮಣಿಜಿ, ಥ್ಯಾಂಕ್ ಯು ಸೊ ಮಚ್. ಚೇರ್ ಮೇಲೆ ಕೂತ್ಕೊಂಡು ಮಾಡ್ಬೋದು. ಒಂದು 15-20 ನಿಮಿಷ, ಅರ್ಧ ಅವರು ಕೆಳಗಡೆ ಚಕ್ಕುಮಕ್ಕಳು ಹಾಕೊಂಡು ಕೂತ್ಕೊಂಡು ಸುಖಾಸನದಲ್ಲಿ ಕೂತ್ಕೊಳ್ಳೋ ಅಭ್ಯಾಸ ಇದೆ ಅಂದ್ರೆ ಮಾತ್ರ ಸುಖಾಸನದಲ್ಲಿ ಕೂತ್ಕೊಳ್ಳಿ. ಇಲ್ಲಾಂದ್ರೆ ಚೇರ್ ಮೇಲೆ ಆರಾಮ್ಸೆ ಕೂತ್ಕೊಳ್ಳಿ. ಕಾಲ್ ಕೆಳಗಡೆ ಏನಾದ್ರೂ ಒಂದು ಮ್ಯಾಟು ಒಂದು ಏನಾದ್ರೂ ಇಟ್ಕೊಳ್ಳಿ. ಡೈರೆಕ್ಟ್ ಆಗಿ ಭೂಮಿ ಮೇಲೆ ಕಾಲ್ಗಳನ್ನ ಇಡಬೇಡಿ. ಆರಾಮ್ಸೆ ಕೂತ್ಕೊಳ್ಳಿ. ಈಗ ಶುರು ಮಾಡೋಣ ಧ್ಯಾನ. 2 ಕೈಗಳಲ್ಲಿ ಚಿನ್ನ ಮುದ್ರ ಅಡಾಪ್ಟ್ ಮಾಡಿ. ಇದನ್ನ ನಾವು ಚಿನ್ನ ಮುದ್ರ ಅಂತ ಹೇಳ್ತೀವಿ. ಹೆಬ್ಬೆರಳು ಮತ್ತೆ ತೋರ್ಬೆರಳು ಟಿಪ್ಸ್ ನ ಟಚ್ ಮಾಡೋದು. ಮಿಕ್ಕಿರೋ 3 ಫಿಂಗರ್ ಸ್ಟ್ರೈಟು. ಹಸ್ತಗಳು ಮೇಲ್ಮುಖವಾಗಿರ್ಲಿ. ಕೈಗಳನ್ನ ನಿಮ್ಮ ತೊಡೆಗಳ ಮೇಲೆ ಇಟ್ಬಿಡಿ. ಕೀಪ್ ಯರ್ ಪಾಮ್ಸ್ ಆನ್ ಯರ್ ಥೈಸ್. ಇನ್ಸ್ಟ್ರಕ್ಷನ್ಸ್ ಕನ್ನಡ ಮತ್ತೆ ಇಂಗ್ಲಿಷ್ ಎರಡರಲ್ಲಿ ಕೊಡ್ತಾ ಹೋಗ್ತೀನಿ. ಸೊ ಆರಾಮ್ಸೆ ಚಿನ್ನ ಮುದ್ರ ಅಡಾಪ್ಟ್ ಮಾಡಿ ಬೆನ್ನು ಕತ್ತು ನೇರವಾಗಿರಿಸಿ ಕೂತ್ಕೊಂಡು ನಿಧಾನವಾಗಿ ಕಣ್ಗಳನ್ನು ಮುಚ್ಚಿ. ಸ್ಲೋಲಿ ಕ್ಲೋಸ್ ಯುವರ್ ಐಸ್. ಕಣ್ಮುಚ್ಚಿ ಮನಸ್ಸಿನ ಕಣ್ಣುಗಳಿಂದ ಒಂದ್ಸತೆ ಸಂಪೂರ್ಣ ದೇಹವನ್ನ ನೋಡ್ಕೊಳ್ಳಿ. ದೇಹದ ಯಾವುದೇ ಭಾಗದಲ್ಲಿ ಯಾವುದೇ ರೀತಿಯ ಬಿಗಿತನ, ಅಡೆತಡೆ ಏನಾದ್ರೂ ಇದ್ರೆ ಅದನ್ನ ಸರಿ ಮಾಡಿ. ಮೇಕ್ ಯರ್ ಬಾಡಿ ವೆರಿ ವೆರಿ ಕಂಫರ್ಟಬಲ್. ದೇಹ ಪೂರ್ತಿ ಕಂಫರ್ಟಬಲ್ ಆಗಿದೆ, ರಿಲ್ಯಾಕ್ಸ್ ಆಗಿದೆ ಅಂತ ಕನ್ಫರ್ಮ್ ಮಾಡ್ಕೊಂಡು ನಿಧಾನವಾಗಿ ನಿಮ್ ಗಮನ ನಿಮ್ಮ ಉಸಿರಾಟದ ಮೇಲೆ ತಂದು ಒಂದೆರಡು ಆಳವಾದ ಉಸಿರಾಟಗಳನ್ನು ಮಾಡಿ. ಡೀಪ್ ಬ್ರೀತಿಂಗ್ ಮಾಡಿ. ಪೂರ್ತಿ ಉಸಿರನ್ನು ಒಳಗೆಳ್ಕೊಂಡು ಪೂರ್ತಿ ಉಸಿರನ್ನು ಹೊರಬಿಡ್ತಾ ಪ್ರತಿಯೊಂದು ಉಸಿರಾಟದಲ್ಲಿ ದೇಹ ಮನಸ್ಸು ರಿಲ್ಯಾಕ್ಸ್ ಆಗ್ತಾ ಇದೆ ಅಂತ ಫೀಲ್ ಮಾಡ್ಕೊಳ್ಳಿ. ಜಸ್ಟ್ ರಿಲ್ಯಾಕ್ಸ್ ಯರ್ ಬಾಡಿ, ರಿಲ್ಯಾಕ್ಸ್ ಯರ್ ಮೈಂಡ್. ಪ್ರತಿಯೊಂದು ಉಸಿರಾಟದಲ್ಲಿ ದೇಹ ರಿಲ್ಯಾಕ್ಸ್ ಆಗ್ತಾ ಇದೆ, ಮನಸ್ಸು ರಿಲ್ಯಾಕ್ಸ್ ಆಗ್ತಾ ಇದೆ. ನೀವು ಆಳವಾದ ವಿಶ್ರಾಂತಿಗೆ ಜಾರ್ತಾ ಇದ್ದೀರಿ. ಈ ಆಳವಾದ ವಿಶ್ರಾಂತಿಗೆ ಜಾರ್ತಾ ಈಗ ಸಹಜವಾಗಿ ಉಸಿರಾಡ್ತಾ ಹೋಗಿ. ಸಹಜವಾಗಿ ಉಸಿರಾಡ್ತಾ ಹೋಗಿ. ಉಸಿರಾಟ ಸಹಜವಾಗಿ ಆಗ್ತಾ ಇದೆ. ನೀವು ಆ ಉಸಿರಾಟವನ್ನ ಗಮನಿಸ್ತಾ ಇದ್ದೀರಿ. ಬ್ರೀದಿಂಗ್ ಈಸ್ ಹ್ಯಾಪನಿಂಗ್ ನ್ಯಾಚುರಲಿ. ಯು ಆರ್ ಜಸ್ಟ್ ಒಬ್ಸರ್ವಿಂಗ್ ಯೋರ್ ಬ್ರೆತ್. ಪ್ರತಿ ಬಾರಿ ಉಸಿರು ಒಳಗೆ ಬರುವಾಗ ಜಸ್ಟ್ ಫೀಲ್ ಮಾಡ್ಕೊಳ್ಳಿ, ನಿಮ್ಮ ಒಳಗಡೆ ಒಂದು ದಿವ್ಯ ಶಕ್ತಿ ಬರ್ತಾ ಇದೆ. ಈ ದಿವ್ಯ ಶಕ್ತಿ, ದಿವ್ಯ ಚೈತನ್ಯ ನಿಮ್ಮ ಸಂಪೂರ್ಣ ದೇಹದ ನಾಡಿಗಳಲ್ಲಿ ತುಂಬಿಕೊಳ್ತಾ ಇದೆ ಅಂತ. ನೀವು ಉಸಿರನ್ನ ಹೊರಬಿಡುವಾಗ ನಿಮ್ಮಲ್ಲಿರುವಂತ ಎಲ್ಲ ನೋವುಗಳು, ದುಃಖಗಳು, ಭಯಗಳು, ತೊಂದರೆಗಳು ಎಲ್ಲ ಹೊರಗಡೆ ಹೋಗ್ತಾ ಇದಾವಂತ ಫೀಲ್ ಮಾಡ್ಕೊಳ್ಳಿ. Every time when you're breathing in, you're breathing in a divine power, a divine energy. And every time when you're breathing out all the negativity, all the unwanted negativity. ಪ್ರತಿಯೊಂದು ಸ್ಥಳದಲ್ಲಿ ದೇಹ ರಿಲ್ಯಾಕ್ಸ್ ಆಗ್ತಾ ಇದೆ, ಮನಸ್ಸು ರಿಲ್ಯಾಕ್ಸ್ ಆಗ್ತಾ ಇದೆ ಅಂತ ಫೀಲ್ ಮಾಡ್ಕೋತಾ ಈಗ ನಿಮ್ಮ ಮನಸ್ಸಿನ ಒಳಗಡೆ ಒಂದು ಸಂಕಲ್ಪ ಹಾಕೊಳ್ಳಿ. ಮುಂದಿನ ಒಂದು 20 ಮಿನಿಟ್ಸ್, 20 ನಿಮಿಷ ನಾನು ಎಲ್ಲೂ ಹೋಗ್ಬೇಕಾಗಿಲ್ಲ, ಏನು ಮಾಡ್ಬೇಕಾಗಿಲ್ಲ. ನಾನು ಸಂಪೂರ್ಣವಾಗಿ ರಿಲ್ಯಾಕ್ಸ್ ಆಗ್ತೀನಿ, ನಾನು ಆಳವಾದ ಧ್ಯಾನವನ್ನ ಅನುಭವಿಸ್ತೀನಿ ಅಂತ ನಿಮ್ಮ ಮನಸ್ಸಲ್ಲಿ ಒಂದು ಥಾಟ್ನ ಹಾಕೊಳ್ಳಿ, ಒಂದು ಸಂಕಲ್ಪನ ಹಾಕೊಳ್ಳಿ. ನೆಕ್ಸ್ಟ್ 20 ಮಿನಿಟ್ಸ್ or 25 minutes, I have nothing to do, I have nowhere to go. ನಾನು ಏನು ಮಾಡಬೇಕಾಗಿಲ್ಲ, ಎಲ್ಲೂ ಹೋಗ್ಬೇಕಾಗಿಲ್ಲ, ನಾನು ಸಂಪೂರ್ಣವಾಗಿ ವಿಶ್ರಮಿಸ್ತೀನಿ. I'll deeply relax. I'll experience the deepest level of meditation ಅಂತ.
ಹಾಗೆ ನಿಮ್ಮ ಇಷ್ಟ ದೇವರಲ್ಲಿ, ನೀವು ನಂಬಿರುವಂತಹ ದೇವರಲ್ಲಿ ಒಂದು ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ಇವತ್ತಿನ ಈ ಮೆಡಿಟೇಷನ್ ತುಂಬಾ ಸಕ್ಸಸ್ಫುಲ್ ಆಗಿದ್ದು, ನನಗೆ ಆಳವಾದ ಧ್ಯಾನದ ಅವಸ್ಥೆಯನ್ನ ಎಕ್ಸ್ಪೀರಿಯನ್ಸ್ ಮಾಡಬೇಕು. ಪ್ಲೀಸ್ ಹೆಲ್ಪ್ ಮೀ ಟು ಎಕ್ಸ್ಪೀರಿಯನ್ಸ್ ದ ಡೀಪೆಸ್ಟ್ ಲೆವೆಲ್ ಆಫ್ ಮೆಡಿಟೇಷನ್ ಅಂತ. ಆ ಭಗವಂತ ನಿಮ್ಗೆ ಬ್ಲೆಸ್ ಮಾಡ್ತಾ ಇದ್ದೇನೆ, ಆಶೀರ್ವಾದ ಕೊಡ್ತಾ ಇದ್ದಾನಂತ ಫೀಲ್ ಮಾಡ್ಕೊತಾ, ಈಗ ನಿಮ್ಮ ಗಮನವನ್ನ ಆಕಾಶದ ಕಡೆ ಹರಿಸ್ತಾ, ಆಕಾಶ ಮಾರ್ಗದಿಂದ ಒಂದು ದಿವ್ಯ ಬೆಳಕು ಬಂದು ನಿಮ್ಮ ನೆತ್ತಿಯಿಂದ, ನಿಮ್ಮ ತಲೆಯಿಂದ, ನಿಮ್ಮ ದೇಹದ ಒಳಗಡೆ ಪ್ರವೇಶ ಮಾಡ್ತಾ ಇದೆ ಅಂತ ಫೀಲ್ ಮಾಡ್ಕೊಳ್ಳಿ. ಈ ದಿವ್ಯ ಬೆಳಕು ನಿಮ್ಮ ತಲೆಯಿಂದ ನಿಮ್ಮ ದೇಹದ ಒಳಗಡೆ ಪ್ರವೇಶ ಮಾಡ್ತಾ ನಿಮ್ಮ ಸಂಪೂರ್ಣ ದೇಹದ ನರನಾಡಿಗಳಲ್ಲಿ ತುಂಬಿಕೊಳ್ತಾ ಇದೆ ಅಂತ ಭಾವಿಸ್ಕೊಳ್ಳಿ. ನಿಮ್ಮ ಪೂರ್ತಿ ದೇಹದಲ್ಲಿ ಈ ದಿವ್ಯ ಬೆಳಕು ತುಂಬಿಕೊಳ್ತಾ, ಸಂಪೂರ್ಣ ದೇಹದ ನರನಾಡಿಗಳಲ್ಲಿ ತುಂಬಿಕೊಳ್ತಾ, ಪೂರ್ತಿ ದೇಹವನ್ನು ರಿಲ್ಯಾಕ್ಸ್ ಮಾಡ್ತಾ ಇದ್ದು, ನಿಮ್ಮ ದೇಹದಲ್ಲಿ ಇರುವಂತಹ ಎಲ್ಲ ನೆಗೆಟಿವಿಟಿನ ಇದು ಕೊಚ್ಕೊಂಡು ತಗೊಂಡು ಹೋಗ್ತಾ ಇದೆ. ನಿಧಾನವಾಗಿ ಕೆಳಮುಖವಾಗಿ ಹರಿದು ನಿಮ್ಮ ಕಾಲಿನ ಬೆರಳುಗಳಿಂದ ಹೊರಗಡೆ ಹೋಗಿ ಭೂಮಿ ತಾಯಿಗೆ ಸೇರ್ತಾ ಇದೆ ಅಂತ ಸುಮ್ಮನೆ ಫೀಲ್ ಮಾಡ್ಕೊಳ್ಳಿ, ಅಂದ್ಕೊಳ್ಳಿ. ಈ ಬೆಳಕು ನಿಮ್ಮ ದೇಹದ ಅಣುನಲ್ಲಿ ಸಂಚರಿಸ್ತಾ ನಿಮ್ಮ ಸಂಪೂರ್ಣ ದೇಹವನ್ನ ರಿಲ್ಯಾಕ್ಸ್ ಮಾಡ್ತಾ ಇದೆ, ವಿಶ್ರಮಿಸ್ತಾ ಇದೆ, ಹೀಲ್ ಮಾಡ್ತಾ ಇದೆ ಅಂತ ಭಾವಿಸ್ಕೊಳ್ಳಿ, ಫೀಲ್ ಮಾಡ್ಕೊಳ್ಳಿ. ತಲೆಯಿಂದ ಈ ದಿವ್ಯ ಬೆಳಕು ನಿಮ್ಮ ಮೆದುಳು, ಹಣೆ, ಕಣ್ಣುಗಳಲ್ಲಿ ಹರಿತಾ ಇದೆ. ಕಣ್ಣುಗಳು, ಕಣ್ಣಿನ ರೆಪ್ಪೆಗಳು, ಕಣ್ಣಿನ ಗುಡ್ಡೆಗಳಲ್ಲಿ ಆಳವಾದ ವಿಶ್ರಾಂತಿ ಅನುಭವ ನಿಮ್ಗೆ ಆಗ್ತಾ ಇದೆ. ನಿಧಾನವಾಗಿ ಬೆಳಕು ನಿಮ್ಮ ಮೂಗು, ತುಟಿಗಳು, ಗಲ್ಲ, ಕಿವಿಗಳು, ತಲೆ, ಹಿಂಭಾಗ, ಈ ರೀತಿ ಮುಖದ ಅಣುವಿನಲ್ಲಿ ಸಂಚರಿಸ್ತಾ ಇದೆ. ಈ ಬೆಳಕು ನಿಧಾನವಾಗಿ ನಿಮ್ಮ ಕುತ್ತಿಗೆ ಮತ್ತು ಧ್ವನಿ ಪೆಟ್ಟಿಗೆಯಲ್ಲಿ ಹರಿತಾ ಇದೆ. ನಿಧಾನವಾಗಿ ಈ ಬೆಳಕು ನಿಮ್ಮ ಭುಜಗಳಲ್ಲಿ ಹರಿತಾ ನಿಮ್ಮ ಎರಡೂ ಕೈಗಳಲ್ಲಿ ಹರಿತಾ ಇದೆ. ನಿಮ್ಮ ಎರಡೂ ಕೈಗಳ ಬೆರಳುಗಳ ತನಕ ಈ ದಿವ್ಯ ಬೆಳಕಿಂದ ತುಂಬಿ ತುಳುಕ್ತಾ ಇದೆ. ನಿಧಾನವಾಗಿ ಈ ಬೆಳಕು ನಿಮ್ಮ ಎದೆ ಮತ್ತು ಹೊಟ್ಟೆ ಭಾಗದಲ್ಲಿ ತುಂಬಿಕೊಳ್ತಾ ಇದೆ. Feel the beautiful relaxation in your chest and abdomen. ನಿಧಾನವಾಗಿ ಈ ಬೆಳಕು ನಿಮ್ಮ ಸಂಪೂರ್ಣ ಬೆನ್ನಿನಲ್ಲಿ ಹರಿತಾ ಇದೆ ಅಂತ ಭಾವಿಸ್ಕೊಳ್ಳಿ. ನಿಮ್ಮ ಮೇಲ್ಬೆನ್ನು, ಮಧ್ಯದ ಬೆನ್ನು, ಕೆಳಬೆನ್ನು, ಬೆನ್ನಿನ ಹುರಿ ಕಂಪ್ಲೀಟ್ ಆಗಿ ರಿಲ್ಯಾಕ್ಸ್ ಆಗ್ತಾ ಇದೆ. ನಿಧಾನವಾಗಿ ಈ ಬೆಳಕು ಕೆಳಮುಖವಾಗಿ ಹರಿತಾ ನಿಮ್ಮ ಸೊಂಟದಿಂದ ಪೃಷ್ಠಗಳು, ಜನ್ನಾಂಗ, ತೊಡೆಗಳಲ್ಲಿ ಹರಿತಾ ಇದೆ ಅಂತ ಭಾವಿಸ್ಕೊಳ್ಳಿ, ಫೀಲ್ ಮಾಡ್ಕೊಳ್ಳಿ. ನಿಧಾನವಾಗಿ ಈ ಬೆಳಕು ಕೆಳಮುಖವಾಗಿ ಹರಿತಾ ನಿಮ್ಮ ಮಂಡಿಗಳ ತನಕ ಬರ್ತಾ ಇದೆ. ಮಂಡಿಗಳಿಂದ ಕಾಲು ಕಂಬಗಳು, ಮೀನುಖಂಡಗಳ ಮುಖಾಂತರ ಈ ದಿವ್ಯ ಬೆಳಕು ನಿಮ್ಮ ಹೀಲ್ಸ್, ಆಂಕಲ್ ಜಾಯಿಂಟ್ಸ್, ಫೀಟ್ಸ್ ಅಂಡ್ ಆಲ್ ದ ಟೋಸ್, ಕಾಲಿನ ಎಲ್ಲ ಬೆರಳುಗಳ ತನಕ ಹರಿತಾ ಇದೆ ಅಂತ ಭಾವಿಸ್ಕೊಳ್ಳಿ. ಹೀಗೆ ದಿವ್ಯ ಬೆಳಕು ನಿರಂತರವಾಗಿ ನಿಮ್ಮ ತಲೆಯಿಂದ ನಿಮ್ಮ ಕಾಲಿನ ಬೆರಳುಗಳ ತನಕ ನಿಮ್ಮ ದೇಹದ ಅಣುವಿನಲ್ಲಿ ಸಂಚರಿಸ್ತಾ ಇದೆ ಅಂತ ಭಾವಿಸ್ಕೊಳ್ಳಿ. ಪೂರ್ತಿ ದೇಹದ ಅಣುವಿನಲ್ಲಿ ದಿವ್ಯ ಬೆಳಕು ಸಂಚರಿಸ್ತಾ ಪೂರ್ತಿ ದೇಹವನ್ನ ಹೀಲ್ ಮಾಡ್ತಾ ಇದೆ, ರಿಲ್ಯಾಕ್ಸ್ ಮಾಡ್ತಾ ಇದೆ. ನೀವು ಆಳವಾದ ವಿಶ್ರಾಂತಿಗೆ ಜಾರ್ತಾ ಇದ್ದೀರಿ. ಆಳವಾದ ವಿಶ್ರಾಂತಿಗೆ ಜಾರ್ತಾ ಇದ್ದೀರಿ. ಪೂರ್ತಿ ದೇಹದ ಅಣುವಿನಲ್ಲಿ ದಿವ್ಯ ಬೆಳಕು ತುಂಬಿಕೊಂಡು ಸಂಪೂರ್ಣ ದೇಹವನ್ನ ರಿಲ್ಯಾಕ್ಸ್ ಮಾಡ್ತಾ ಇದೆ, ವಿಶ್ರಮಿಸ್ತಾ ಇದೆ.
ದಿವ್ಯ ವಿಶ್ರಾಂತಿಯನ್ನು ಅನುಭವಿಸ್ತಾ ಈಗ ನಿಧಾನವಾಗಿ ನೀವು ಮಾನಸಿಕವಾಗಿ ಗಂಗಾ ತೀರಕ್ಕೆ ಹೋಗ್ತಾ ಇದ್ದೀರಿ, ಕುಂಭಮೇಳಕ್ಕೆ ಹೋಗ್ತಾ ಇದ್ದೀರಿ ಅಂತ ಭಾವಿಸ್ಕೊಳ್ಳಿ. ಕಲ್ಪಿಸ್ಕೊಳ್ಳಿ, ಕುಂಭಮೇಳದಲ್ಲಿ ನೀವು ಇದ್ದೀರಿ, ಆ ತ್ರಿವೇಣಿ ಸಂಗಮದ ಹತ್ರ ನೀವಿದ್ದೀರಿ. ಅದ್ಭುತವಾದಂತಹ ತ್ರಿವೇಣಿ ಸಂಗಮನ ನೋಡ್ತಾ ಇದ್ದೀರಿ. ಸ್ವಲ್ಪ ಹೊತ್ತು ಆ ತ್ರಿವೇಣಿ ಸಂಗಮನ ಗಮನಿಸ್ತಾ ಹೋಗಿ. ಒಂದ್ ಕಡೆಯಿಂದ ಗಂಗೆ ಬರ್ತಾ ಇದೆ, ಇನ್ನೊಂದ್ ಕಡೆಯಿಂದ ಯಮುನೆ ಬರ್ತಾ ಇದೆ, ಕೆಳೆಯಿಂದ ಗುಪ್ತಗಾಮಿನಿ ಸರಸ್ವತಿ ಒಂದು ಪುಟ್ಟು ಕೂಡ ಅದರಲ್ಲಿ ಸೇರ್ತಾ ಇದೆ. ಆ ತ್ರಿವೇಣಿ ಸಂಗಮನ ನೀವು ನೋಡ್ತಾ ಇದ್ದೀರಿ. ಕುಂಭಮೇಳದಲ್ಲಿದ್ದೀರಿ. ಸಾವಿರಾರು ಲಕ್ಷಾಂತರ ನಾಗ ಸಾಧುಗಳು, ತುಂಬಾ ಸಾಧನೆ ಮಾಡಿದಂತ ಸಾಧು ಸಂತರು ಅಲ್ಲಿದ್ದಾರೆ. ಅವರೆಲ್ಲರೂ ಅಲ್ಲಿ ಕುಂಭಮೇಳದಲ್ಲಿ ಆ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡ್ತಾ ಇದ್ದಾರೆ, ಅಮೃತ ಸ್ನಾನ ಮಾಡ್ತಿದ್ದಾರೆ. ಸ್ವಲ್ಪ ಹೊತ್ತು ಆ ಒಂದು ನೀರನ್ನ, ಆ ತ್ರಿವೇಣಿ ಸಂಗಮನ ಅನುಭವಿಸ್ತಾ, ನೋಡ್ತಾ, ಫೀಲ್ ಮಾಡ್ತಾ ಈಗ ನಿಧಾನವಾಗಿ ಆ ನೀರಲ್ಲಿ ನೀವು ಇಳಿತಾ ಇದ್ದೀರಿ ಅಂತ ಭಾವಿಸ್ಕೊಳ್ಳಿ. ಅದ್ಭುತವಾದಂತ ಆನಂದದ ಅನುಭವ ನಿಮ್ಗೆ ಆಗ್ತಾ ಇದೆ. ಅದ್ಭುತವಾದಂತ ನೀರದು. ಇಟ್ ಹ್ಯಾಸ್ ಆಲ್ ದ ಹೀಲಿಂಗ್ ಪವರ್ಸ್. ಎಲ್ಲ ರೀತಿ ಹೀಲಿಂಗ್ ಪವರ್ಸ್ ಆ ನೀರಲ್ಲಿದೆ. ಆ ನೀರಲ್ಲಿ ನೀವು ಇಳಿದಿದ್ದೀರಿ. 144 ವರ್ಷಕ್ಕೆ ಒಂದ್ಸತಿ ಬರುವಂತ ಈ ಒಂದು ಕೋಇನ್ಸಿಡೆನ್ಸ್, ಈ ಒಂದು ಅದ್ಭುತವಾದಂತ ಸಮಯ, ಈ ಸಮಯದಲ್ಲಿ ಆ ಒಂದು ತ್ರಿವೇಣಿ ಸಂಗಮದಲ್ಲಿ ನೀವು ಸ್ನಾನ ಮಾಡ್ತಾ ಇದ್ದೀರಿ, ಅಮೃತ ಸ್ನಾನ ಮಾಡ್ತಾ ಇದ್ದೀರಿ. ಗೆಟ್ ಇನ್ಸೈಡ್ ದಟ್ ವಾಟರ್ ಅಂಡ್ ಎಂಜಾಯ್ ಗೆಟಿಂಗ್ ಇನ್ ದಟ್ ವಾಟರ್. ಆ ನೀರು ನಿಮ್ಮಿಂದ ಏನು ಹರಿದು ಹೋಗ್ತಾ ಇದೆ, ನಿಮ್ಮ ದೇಹ, ಮನಸ್ಸು, ಆತ್ಮ ಇಂದ್ರಿಯಗಳಲ್ಲಿರುವಂತ ಎಲ್ಲ ಕರ್ಮಗಳನ್ನ ಬರ್ನ್ ಮಾಡ್ತಾ ಇದೆ. ಸಂಪೂರ್ಣವಾಗಿ ಅದನ್ನ ಹರಿಸ್ಕೊಂಡು ಅದ್ರ ಜೊತೆ ತಗೊಂಡು ಹೋಗ್ತಾ ಇದೆ ಅಂತ ಫೀಲ್ ಮಾಡ್ಕೊಳ್ಳಿ. ಆ ನೀರಲ್ಲಿ ನಿಮ್ಮ ಎಲ್ಲ ಕರ್ಮಗಳು ರಿಲೀಸ್ ಆಗ್ತಾ ಇದಾವೆ ಅಂತ ಭಾವಿಸ್ಕೊಳ್ಳಿ, ಫೀಲ್ ಮಾಡ್ಕೊಳ್ಳಿ. ನಿಮ್ಮಲ್ಲಿರುವಂತ ಎಲ್ಲ ಎಂಗ್ಸೈಟಿ, ಫಿಯರ್, ಫೋಬಿಯಾಸ್, ಬೇಡಿರುವಂತಹ ನೋವುಗಳು, ದುಃಖಗಳು, ಭಯಗಳು, ತೊಂದರೆಗಳು ಎಲ್ಲವೂ ಆ ಒಂದು ತ್ರಿವೇಣಿ ಸಂಗಮದಲ್ಲಿ ವಾಶ್ ಔಟ್ ಆಗ್ತಾ ಇದೆ, ತೊಳೆದು ಹೋಗ್ತಾ ಇದೆ. ಜಸ್ಟ್ ಫೀಲ್ ಮಾಡ್ಕೊಳ್ಳಿ. ಆ ಅಮೃತ ಸ್ನಾನ, ಅಮೃತ ನೀರದಲ್ಲಿ ಅಮೃತ ಸ್ನಾನ ನೀವು ಮಾಡ್ತಾ ಇದ್ದೀರಿ. ಫೀಲ್ ಇಟ್, ಎಕ್ಸ್ಪೀರಿಯನ್ಸ್ ಇಟ್. ಅದನ್ನು ಸಂಪೂರ್ಣವಾಗಿ ಎಕ್ಸ್ಪೀರಿಯನ್ಸ್ ಮಾಡಿ. ಅದನ್ನು ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಮಾಡಿ. ಅದನ್ನು ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಮಾಡಿ. ಡೀಪ್ ಆಗಿ ಅನುಭವಿಸಿ. ಆ ಆನಂದದ ಅನುಭೂತಿಯನ್ನು ಅನುಭವಿಸ್ತಾ ಇದ್ದೀರಿ. ಸುತ್ತಮುತ್ತ ಇರುವಂತಹ ಸಾಧು ಸನ್ಯಾಸಿಗಳು ನಿಮ್ಗೆ ಬ್ಲೆಸ್ ಮಾಡ್ತಾ ಇದ್ದಾರೆ ಅಂತ ಭಾವಿಸ್ಕೊಳ್ತಾ ಆ ನೀರಲ್ಲಿ ಚೆನ್ನಾಗಿ ಸ್ನಾನ ಮಾಡಿ, ಆ ಅಮೃತ ಸ್ನಾನ ಮಾಡಿದ್ದೀರಿ, ಮಂಗಳ ಸ್ನಾನ ಮಾಡಿದ್ದೀರಿ ಅಂತ ಭಾವಿಸ್ಕೊಳ್ತಾ ನಿಮ್ಮಲ್ಲಿ ಇದ್ದಂತ ಎಲ್ಲ ನೆಗೆಟಿವಿಟಿ, ಎಲ್ಲ ಕಲ್ಮಶಗಳು, ನೋವುಗಳು, ದುಃಖಗಳು, ಕಾಯಿಲೆಗಳು ಸಂಪೂರ್ಣವಾಗಿ ವಾಶ್ಔಟ್ ಆಗಿದ್ದಾವೆ ಅಂತ ಫೀಲ್ ಮಾಡ್ಕೊಳ್ತಾ 3 ಬಾರಿ ಆ ನೀರಲ್ಲಿ ಸಂಪೂರ್ಣವಾಗಿ ಡಿಪ್ ಆಗಿ ಹೊರಗಡೆ ಬನ್ನಿ. ಸಂಪೂರ್ಣವಾಗಿ ಮುಳುಗಿ ಹೊರಗಡೆ ಬನ್ನಿ. ಪ್ರತಿ ಬಾರಿ ನೀವು ಆ ನೀರಲ್ಲಿ ಮುಳುಗಿ ಹೊರಗಡೆ ಬಂದಾಗ ನಿಮ್ಮಲ್ಲಿ ಇರುವಂತ ಎಲ್ಲ ನೋವು, ದುಃಖ, ಭಯ, ತೊಂದರೆಗಳು ಕಂಪ್ಲೀಟ್ ಆಗಿ ವಾಶ್ ಔಟ್ ಆಗ್ತಾ ಇದೆ ಅಂತ ಫೀಲ್ ಮಾಡ್ಕೊತಾ 3ನೇ ಬಾರಿ ಯಾವಾಗ ನೀವು ಅದರಲ್ಲಿ ಮುಳುಗಿ ಹೊರಗಡೆ ಬರ್ತೀರಿ, ಒಂದು ಹೊಸ ವ್ಯಕ್ತಿಯಾಗಿ ಹೊರಗಡೆ ಬರ್ತೀರಿ ಅಂತ ಫೀಲ್ ಮಾಡ್ಕೊಳ್ಳಿ. ಕಂಪ್ಲೀಟ್ಲಿ ಟ್ರಾನ್ಸ್ಫಾರ್ಮ್ ಆಗಿರುವಂತ ವ್ಯಕ್ತಿಯಾಗಿ ಹೊರಗಡೆ ಬರ್ತೀರಿ ಅಂತ ಫೀಲ್ ಮಾಡ್ಕೊಳ್ಳಿ. ಮೂರು ಬಾರಿ ಆ ನೀರಲ್ಲಿ ಅಮೃತ ಸ್ನಾನ ಮಾಡಿ ಹೊರಗಡೆ ಬಂದಿದ್ದೀರಿ. ಕಂಪ್ಲೀಟ್ ಆಗಿ ಫ್ರೆಶ್ ಆಗಿ ಹೊಸ ವ್ಯಕ್ತಿಯಾಗಿ ಹೊರಗಡೆ ಬಂದಿದ್ದೀರಿ ಅಂತ ಭಾವಿಸ್ಕೊಳ್ತಾ ನಿಧಾನವಾಗಿ ಆ ನೀರಿಂದ ಹೊರಗಡೆ ಬಂದು ಜಸ್ಟ್ ಫೀಲ್ ಮಾಡ್ಕೊಳ್ಳಿ, ನೀವು ಹಿಮಾಲಯಸ್ ಕಡೆ ಹೋಗ್ತಾ ಇದ್ದೀರಿ. ಯು ಆರ್ ಗೋಯಿಂಗ್ ಟುವರ್ಡ್ಸ್ ದ ಹಿಮಾಲಯಸ್. ಅಲ್ಲಿ
ಒಂದು ಅದ್ಭುತವಾದಂತ ಋಷಿ ಮುನಿಗಳು ಇದ್ದಾರೆ. ತುಂಬಾ ಜಾಸ್ತಿ ಸಾಧನೆ ಮಾಡಂತ ಒಂದು ದಿವ್ಯವಾದಂತ ವ್ಯಕ್ತಿಯಲ್ಲಿದ್ದಾರೆ. ಒಬ್ಬ ದೊಡ್ಡ ಸಾಧು ಸನ್ಯಾಸಿ ಅಥವಾ ಸಾಧಕರು ಅಲ್ಲಿದ್ದಾರೆ. ಆ ಸಾಧಕರು ನಿಮ್ಗೆ ಬ್ಲೆಸ್ ಮಾಡ್ತಾ ಇದ್ದಾರೆ, ಆಶೀರ್ವಾದ ಕೊಡ್ತಾ ಇದ್ದಾರೆ ಅಂತ ಭಾವಿಸ್ಕೊಳ್ತಾ ಜಸ್ಟ್ ಟೇಕ್ ದ ಬ್ಲೆಸ್ಸಿಂಗ್ ಆಫ್ ದಟ್ ಸಾಧಕ. ಆ ಸಾಧಕನ ಬ್ಲೆಸ್ಸಿಂಗ್ ತಗೋತಾ ಇದ್ದೀರಿ. ಆ ಬ್ಲೆಸ್ಸಿಂಗ್ ಮತ್ತೊಂದ್ಸತಿ ಒಂದು ದಿವ್ಯ ಬೆಳಕಿನ ರೂಪದಲ್ಲಿ ನಿಮ್ಮ ದೇಹದಲ್ಲಿ ತುಂಬಿಕೊಳ್ತಾ ಇದೆ ಅಂತ ಭಾವಿಸ್ಕೊಳ್ತಾ, ಈ ಬೆಳಕಲ್ಲಿ ಈಗ ನಿಮ್ಗೆ ಬೇಕಾಗಿರುವಂತ ಎಲ್ಲ ಪಾಸಿಟಿವ್ ಕ್ವಾಲಿಟೀಸ್ ತುಂಬಿಕೊಳ್ತಾ ಇದಾವ ಅಂತ ಭಾವಿಸ್ಕೊಳ್ಳಿ. ನಿಮ್ಗೆ ಬೇಕಾಗಿರುವಂತ ಪ್ರೀತಿ, ಶಕ್ತಿ, ಆರೋಗ್ಯ, ನೆಮ್ಮದಿ, ಶಾಂತಿ, ಸಮಾಧಾನ, ಧೈರ್ಯ, ಖುಷಿ, ಕಾನ್ಫಿಡೆನ್ಸು, ಕರೇಜು ಇವೆಲ್ಲವೂ ನಿಮ್ಮ ಒಳಗಡೆ ತುಂಬಿಕೊಳ್ತಾ ಇದಾವ ಅಂತ ಭಾವಿಸ್ಕೊಳ್ಳಿ, ಫೀಲ್ ಮಾಡ್ಕೊಳ್ಳಿ. ಇದನ್ನೆಲ್ಲ ನಿಮ್ಮ ಮೈಮನೊಳಗಡೆ ಚೆನ್ನಾಗಿ ತುಂಬಿಸ್ಕೊಂಡು ಆ ದಿವ್ಯ ಬೆಳಕು ದೇಹದ ಅಣುವಿನಲ್ಲಿ ಈಗ ತುಂಬಿದೆ ಅಂತ ಭಾವಿಸ್ಕೊಳ್ತೀನಿ. ನಿಮ್ಮ ಸಂಪೂರ್ಣ ದೇಹ ದಿವ್ಯ ಬೆಳಕಿಂದ ತುಂಬಿ ತುಳಕ್ತಾ ಇದೆ, ತಳ 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 ಅಂತ ಹೊಳಿತಾ ಇದೆ ಅಂತ ನೋಡ್ತಾ, ಈ ಬೆಳಕಿನ ಜೊತೆಗೆ ಈ ಬೆಳಕಲ್ಲಿರುವಂತ ಎಲ್ಲ ಡಿವೈನ್ ಕ್ವಾಲಿಟೀಸ್ ನಿಮ್ಮ ಸಂಪೂರ್ಣ ದೇಹ ಹೀರ್ಕೊಳ್ತಾ ಇದೆ ಅಂತ ಭಾವಿಸ್ಕೊಳ್ತಾ, ನೀವು ಸಂಪೂರ್ಣವಾಗಿ ಆರೋಗ್ಯದಿಂದ ತುಂಬಿಕೊಳ್ತಾ ಇದ್ದೀರಿ, ಶಕ್ತಿಯಿಂದ ತುಂಬಿಕೊಳ್ತಾ ಇದ್ದೀರಿ, ಪ್ರೀತಿಯಿಂದ ತುಂಬಿಕೊಳ್ತಾ ಇದ್ದೀರಿ, ನೆಮ್ಮದಿಯಿಂದ ತುಂಬಿಕೊಳ್ತಾ ಇದ್ದೀರಿ, ಸಮಾಧಾನದಿಂದ ತುಂಬಿಕೊಳ್ತಾ ಇದ್ದೀರಿ, ಖುಷಿಯಿಂದ ತುಂಬಿಕೊಳ್ತಾ ಇದ್ದೀರಿ, ಧೈರ್ಯದಿಂದ ತುಂಬಿಕೊಳ್ತಾ ಇದ್ದೀರಿ, ಆತ್ಮವಿಶ್ವಾಸದಿಂದ ತುಂಬಿಕೊಳ್ತಾ ಇದ್ದೀರಿ ಅಂತ ಭಾವಿಸ್ಕೊಳ್ಳಿ, ಫೀಲ್ ಮಾಡ್ಕೊಳ್ಳಿ. ಈ ಒಂದು ದಿವ್ಯವಾದಂತ ಆನಂದದ ಅನುಭವನ ಸಂಪೂರ್ಣ ದೇಹ, ಮನಸ್ಸು, ಆತ್ಮ, ಇಂದ್ರಿಯಗಳಲ್ಲಿ ಫೀಲ್ ಮಾಡ್ಕೊಳ್ಳಿ. ದೇಹದ ಅಣುವಿನಲ್ಲಿ ಆ ಬ್ಲೆಸ್ಸಿಂಗು, ಆ ದಿವ್ಯ ಬೆಳಕನ್ನ ಫೀಲ್ ಮಾಡ್ತಾ ಇದ್ದೀರಿ, ಖುಷಿಯನ್ನ ಫೀಲ್ ಮಾಡ್ತಾ ಇದ್ದೀರಿ, ಆನಂದವನ್ನ ಫೀಲ್ ಮಾಡ್ತಾ ಇದ್ದೀರಿ, ಪ್ರೀತಿಯನ್ನ ಫೀಲ್ ಮಾಡ್ತಾ ಇದ್ದೀರಿ, ಆರೋಗ್ಯವನ್ನ ಫೀಲ್ ಮಾಡ್ತಾ ಇದ್ದೀರಿ, ಕಾನ್ಫಿಡೆನ್ಸ್ ಮತ್ತು ಧೈರ್ಯವನ್ನ ತುಂಬಿಕೊಂಡಿದ್ದೀರಿ. ಎಲ್ಲ ಪಾಸಿಟಿವ್ ಕ್ವಾಲಿಟಿಗಳನ್ನ ನಿಮ್ಮ ಸಂಪೂರ್ಣ ದೇಹದ ನಾಡಿಗಳಲ್ಲಿ ಚೆನ್ನಾಗಿ ತುಂಬಿಸ್ಕೊಳ್ಳಿ, ಚೆನ್ನಾಗಿ ತುಂಬಿಸ್ಕೊಳ್ಳಿ. Just absorb all the divine qualities of that beautiful divine blessing light, white light, divine light. Just feel that positivity. ಆ ಸಾಧಕರ ದಿವ್ಯ ಬ್ಲೆಸ್ಸಿಂಗ್ ನ ಮೈಮನೊಳಗೆ ಚೆನ್ನಾಗಿ ತುಂಬಿಸ್ಕೊಂಡು ಸಂಪೂರ್ಣವಾಗಿ ಆರೋಗ್ಯದಿಂದ ತುಂಬಿದಿರಿ, ಪ್ರೀತಿಯಿಂದ ತುಂಬಿದಿರಿ, ಶಕ್ತಿಯಿಂದ ತುಂಬಿದಿರಿ, ನೆಮ್ಮದಿಯಿಂದ ತುಂಬಿದಿರಿ, ಧೈರ್ಯದಿಂದ ತುಂಬಿದಿರಿ, ಕಾನ್ಫಿಡೆನ್ಸ್ ಇಂದ ತುಂಬಿದಿರಿ ಅಂತ ಭಾವಿಸ್ಕೊಳ್ತಾ, ಈಗ ಆ ಸಾಧಕರಿಗೆ ಮನಸ್ಪೂರ್ವಕವಾಗಿ ನಿಮ್ಮ ಧನ್ಯವಾದಗಳನ್ನ ಸಲ್ಲಿಸಿ. ಜಸ್ಟ್ ಸೇ ಥ್ಯಾಂಕ್ ಯು, ಧನ್ಯೋಷ್ಮಿ, ಧನ್ಯೋಷ್ಮಿ, ಧನ್ಯೋಷ್ಮಿ ಅಂತ. ಮತ್ತೊಮ್ಮೆ ಆ ತ್ರಿವೇಣಿ ಸಂಗಮ ಹತ್ರ ಬಂದು ಆ ತ್ರಿವೇಣಿಗೆ ಧನ್ಯವಾದಗಳನ್ನ ಹೇಳಿ. ತಾಯಿ ಗಂಗಾ, ತಾಯಿ ಯಮುನಾ, ತಾಯಿ ಸರಸ್ವತಿ, ಧನ್ಯೋಷ್ಮಿ, ಧನ್ಯೋಷ್ಮಿ, ಧನ್ಯೋಷ್ಮಿ. ಅಲ್ಲಿರುವಂತೆ ಎಲ್ಲ ಸಾಧು ಸಂತರಿಗೆ, ಎಲ್ಲ ಋಷಿ ಮುನಿಗಳಿಗೆ ಧನ್ಯವಾದಗಳನ್ನ ಹೇಳಿ. ಧನ್ಯೋಷ್ಮಿ, ಧನ್ಯೋಷ್ಮಿ, ಧನ್ಯೋಷ್ಮಿ. ನಿಮ್ಮ ಇಷ್ಟ ದೇವರನ್ನ ನೆನ್ಸ್ಕೊಳ್ತಾ ಅವ್ರಿಗೆ ಧನ್ಯವಾದಗಳನ್ನ ಹೇಳಿ. ಜಸ್ಟ್ ಸೇ ಧನ್ಯೋಷ್ಮಿ, ಧನ್ಯೋಷ್ಮಿ, ಧನ್ಯೋಷ್ಮಿ. ನಿಮ್ಮ ಗುರು ಹಿರಿಯರಿಗೆ ಧನ್ಯವಾದಗಳನ್ನು ಹೇಳಿ. ಧನ್ಯೋಷ್ಮಿ, ಧನ್ಯೋಷ್ಮಿ, ಧನ್ಯೋಷ್ಮಿ. ನಿಮ್ಮ ತಂದೆ ತಾಯಿಗೆ ಧನ್ಯವಾದಗಳನ್ನು ಹೇಳಿ. ಧನ್ಯೋಷ್ಮಿ, ಧನ್ಯೋಷ್ಮಿ, ಧನ್ಯೋಷ್ಮಿ. ಫೀಲ್ ಯೋರ್ ಸೆಲ್ಫ್ ವಿತ್ ದ ಫೀಲಿಂಗ್ ಆಫ್ ಗ್ರಾಟಿಟ್ಯೂಡ್. ನಿಮ್ಮ ಸಂಪೂರ್ಣ ದೇಹ, ಮನಸ್ಸು, ಆತ್ಮ, ಇಂದ್ರಿಯಗಳಲ್ಲಿ ಆ ಒಂದು ಗ್ರಾಟಿಟ್ಯೂಡ್ ಫೀಲಿಂಗ್ ನ ತುಂಬಿಕೊಂಡು ಜಸ್ಟ್ ಸೇ ಥ್ಯಾಂಕ್ಸ್ ಟು ಯೋರ್ ಸೆಲ್ಫ್. ನಿಮಗೆ ಧನ್ಯವಾದಗಳನ್ನು ಹೇಳ್ತಾ ನಿಧಾನವಾಗಿ ನಿಮ್ಮ ಮನಸ್ಸನ್ನ ಮತ್ತೆ ನಿಮ್ಮ ದೇಹದ ಅರಿವಿಗೆ ತಗೊಂಬನ್ನಿ. ಕಮ್ ಬ್ಯಾಕ್ ಟು ಯೋರ್ ಬಾಡಿ, ವೇರ್ ಎವರ್ ಯುರ್ ಸಿಟಿಂಗ್ ರೈಟ್ ನೌ. ಆ ದೇಹಕ್ಕೆ ಬರ್ತಾ ಇದ್ದೀರಿ. ನಿಧಾನವಾಗಿ ನಿಮ್ಮ ದೇಹವನ್ನ ಫೀಲ್ ಮಾಡ್ತಾ ನಿಮ್ಮ ಸುತ್ತಮುತ್ತಲಿನ ವಾತಾವರಣದ ಅರಿವಿಗೆ ಬನ್ನಿ.
ನೀವು ಕೂತಿರುವಂತ ಜಾಗವನ್ನ ಫೀಲ್ ಮಾಡ್ಕೊಳ್ಳಿ. ನಿಧಾನವಾಗಿ ನಿಮ್ಮ ಕೈ ಕಾಲು ಬೆರಳುಗಳನ್ನ ಅಲ್ಲಾಡಿಸಿ, ತಲೆನ ಸ್ವಲ್ಪ ಎಡದಿಂದ ಬಲಕ್ಕೆ, ಬಲದಿಂದ ಎಡಕ್ಕೆ ಮೂವ್ ಮಾಡಿ. ಟೇಕ್ ಅ ಡೀಪ್ ಬ್ರೀತ್ ಇನ್ ಅಂಡ್ ಬ್ರೀತ್ ಔಟ್. ಇನ್ನೊಂದು ದೊಡ್ಡ ಉಸಿರು ತಗೊಂಡು ಪೂರ್ತಿ ಉಸಿರನ್ನ ಹೊರಬಿಡ್ತಾ ಸಂಪೂರ್ಣವಾಗಿ ದೇಹದಾರಿ ಬರ್ತಾ, ವೆನ್ ಯು ಫೀಲ್ ಕಂಫರ್ಟೇಬಲ್, ಯಾವಾಗ ನಿಮ್ಗೆ ಕಂಫರ್ಟೇಬಲ್ ಅನ್ಸುತ್ತೆ ನಿಮ್ಮ ಎರಡು ಕೈಗಳನ್ನು ಜೋಡಿಸಿ, ಎರಡು ಹಸ್ತಗಳನ್ನ ಪರಸ್ಪರ ಚೆನ್ನಾಗಿ ಉಜ್ಜಿ, ಎರಡು ಕೈಗಳನ್ನ ನಿಮ್ಮ ಕಣ್ಗಳನ್ನಿಟ್ಟು ನಿಧಾನವಾಗಿ ಕಣ್ಗಳನ್ನು ಉಜ್ತಾ ಮುಖವನ್ನು ಸ್ಪರ್ಶ ಮಾಡ್ತಾ, ಫೀಲಿಂಗ್ ಫ್ರೆಶ್, ಹ್ಯಾಪಿ, ಹೆಲ್ದಿ, ಆಕ್ಟಿವ್, ಎನರ್ಜೆಟಿಕ್. ನಿಮ್ಮ ಹಸ್ತಗಳಲ್ಲಿ ನೋಡ್ತಾ ನಿಮ್ಮ ಕಣ್ಗಳಂತೂ ಗ್ರೇಟ್. ವೆಲ್ಕಮ್ ಬ್ಯಾಕ್ ಎವ್ರಿಬಡಿ. ಹೇಗಿತ್ತು ಅನುಭವ? ಗ್ರೇಟ್. ಫ್ರೆಶ್, ಸೂಪರ್. ಹ್ಯಾಪಿ, ಗ್ರೇಟ್. ಸೊ ಜನ ಎಷ್ಟೆಷ್ಟೋ ಸರ್ಕಸ್ ಮಾಡ್ಕೊಂಡು ಏನೇನೋ ಮಾಡ್ಕೊಂಡು ಕುಂಭ ಮೇಳಕ್ಕೆ ಹೋಗ್ತಾ ಇದ್ದಾರೆ. ನಾನು ಫ್ರೀಯಾಗಿ ಇಲ್ಲಿಂದಾನೇ ಕುಂಭ ಮೇಳಕ್ಕೆ ಕರ್ಕೊಂಡು ಹೋದೆ ನಿಮ್ಮನ್ನ. ಹೇಗನ್ನಿಸ್ತು? ತುಟಿ ಹಾಗೂ ಮೂಗಿನ ಮಂಡಿಗೆ ತಣ್ಣನೆ ಅನುಭವ ಆಯ್ತು. ಗುಡ್. ಶ್ರೀಧರ್ ಗುರುಗಳು, ಓ ವಾವ್, ಐ ಮೆಟ್ ಸಾಯಿಬಾಬಾ ಆಲ್ಸೋ. ಗ್ರೇಟ್, ಎನರ್ಜೆಟಿಕ್, ವಂಡರ್ಫುಲ್, ರಿಫ್ರೆಶಿಂಗ್. ಥ್ಯಾಂಕ್ ಯು. ಆಲ್ ರೈಟ್. Amazing. Great. So everybody enjoyed this. I'll try to put this on, you know, YouTube also. YouTube ಅಲ್ಲಿ ಹಾಕಿರ್ತೀನಿ, ನೀವು ಕೂಡ ನೋಡ್ಬೋದು. ಮತ್ತೊಂದ್ಸತಿ ಈ ಮೆಡಿಟೇಷನ್ ಮಾಡ್ಬೋದು, ಬೇಕಂದ್ರೆ ಪದೇ ಪದೇ ಮಾಡ್ಬೋದು. ಜೊತೆಗೆ ನಿಮ್ಗೆ ಆ ಲಿಂಕ್ ಸಿಕ್ಕಿದಾಗ ಬೇರೆಯವ್ರು ಕೂಡ ನಿಮ್ಗೆ ಏನಾದ್ರು ಅನ್ಸತ್ತೆ, ಎಸ್ ಬೇರೆಯವ್ರಿಗೆ ಇದನ್ನ ಶೇರ್ ಮಾಡ್ಬೇಕು ಅಂತ ಇದ್ರೆ ನೀವು ಶೇರ್ ಕೂಡ ಮಾಡ್ಬೋದು. ಈ ತರದ ಸಾಕಷ್ಟು ಫ್ರೀ ಕ್ಲಾಸಸ್ಗಳನ್ನ ಮಾಡ್ತಾ ಇರ್ತೀನಿ ಅವಾಗ ಅವಾಗ. ಸೊ ನೀವು ಯಾವ ಗ್ರೂಪ್ ಅಲ್ಲಿ ಇದ್ದೀರಿ, ವಾಟ್ಸ್ಆಪ್ ಗ್ರೂಪ್ ಅಲ್ಲಿ, ಆ ಗ್ರೂಪ್ ಅಲ್ಲಿ ಇರಿ. ಆ ಗ್ರೂಪ್ ಅಲ್ಲಿ ನಿಮ್ಗೆ ಅಪ್ಡೇಟ್ ಸಿಗ್ತಾ ಇರುತ್ತೆ. ನಿಮ್ಗೆ ಯಾವಾಗ ಅನುಕೂಲ ಆಗುತ್ತೆ ಅವಾಗ ಜಾಯ್ನ್ ಆಗಿ. ಮೀನ್ ವೈಲ್ ಮುಂದಿನ ದಿನಗಳಲ್ಲಿ ಹಿಂದಿಯಲ್ಲಿ ಚಕ್ರ ಸಾಧನ 12ಗೆ, ಈ ಫೆಬ್ರವರಿ 12ಗೆ ಫ್ರೀ ಚಕ್ರ ಸಾಧನ ಇನ್ ಹಿಂದಿ ಇರುತ್ತೆ. ನಿಮ್ಮಲ್ಲಿ ಯಾರಾದ್ರೂ ಬೈ ಚಾನ್ಸ್ ಹಿಂದಿ ಅರ್ಥ ಆಗತ್ತೆ ಬಟ್ ಕನ್ನಡ ಗ್ರೂಪ್ ಅಲ್ಲಿ ಇದ್ದೀರಂದ್ರೆ ನನ್ನ ಪರ್ಸನಲ್ ನಂಬರ್ಗೆ ವಾಟ್ಸ್ಆಪ್ ಮಾಡಿ, ನಾನು ನಿಮ್ಗೆ ಹಿಂದಿ ಲಿಂಕ್, ಗ್ರೂಪ್ ಲಿಂಕ್ ಕೂಡ ಕಳಿಸ್ತೀನಿ. ಆ ಗ್ರೂಪ್ ನಲ್ಲಿ ಜಾಯ್ನ್ ಆಗ್ಬೋದು. ಅದಲ್ಲದೆ ಈ 5 ಕ್ಲಾಸಸ್ ನಾನು ಏನ್ ಹೇಳಿದೆ, EFT, ಹೋಪೋನೋಪೋನೋ, ಮುದ್ರಾ ಥೆರಪಿ, ಸುಜೋಗ್ ಥೆರಪಿ ಮತ್ತೆ ಪೆಂಡುಲಮ್ ಡೌಸಿಂಗ್, ಇದೆಲ್ಲ 5 ಕ್ಲಾಸಸ್ ಕನ್ನಡದಲ್ಲಿ ಇರುತ್ತೆ. ಕನ್ನಡ ಮತ್ತೆ ಇವತ್ತೇನ್ ಮಾತಾಡಿದೆ ಕಂಗ್ಲೀಷು, ಕನ್ನಡ ಮತ್ತೆ ಸ್ವಲ್ಪ ಇಂಗ್ಲಿಷು. ಸೊ 2.5 to 3 hours ಕ್ಲಾಸಸ್. ವೀಕ್ಲಿ ಒನ್ಸ್ ಕ್ಲಾಸ್, ಒಂದ್ ದಿನ ಕ್ಲಾಸ್ ಇರುತ್ತೆ. ಇದು ನೆಕ್ಸ್ಟ್ ವೀಕ್ ಇಂದ ಶುರು ಆಗ್ತಾ ಇದೆ. ಮೋಸ್ಟ್ ಪ್ರಾಬ್ಲಿ ಥರ್ಸ್ಡೇ ಅಥವಾ ಸಾಟರ್ಡೇ ಇಂದ ಶುರು ಮಾಡೋಣ ಅಂತಿದ್ದೀನಿ. ಸೊ ನಿಮ್ಗೆ ಮಂಡೇ ಟ್ಯೂಸ್ಡೇ ಒಳಗಡೆ, ನೆಕ್ಸ್ಟ್ ವೀಕ್ ಮಂಡೇ ಟ್ಯೂಸ್ಡೇ ಒಳಗಡೆ ನಿಮ್ಗೆ ಇನ್ಫಾರ್ಮೇಶನ್ ಸಿಗುತ್ತೆ. ಯಾರ್ಯಾರು ನೀವು ರಿಜಿಸ್ಟರ್ ಮಾಡ್ಕೊಂಡಿರ್ತೀರಿ ಅವ್ರಿಗೆಲ್ರಿಗೂ ಇನ್ಫಾರ್ಮೇಶನ್ ಸಿಗುತ್ತೆ. ಓಕೆ, ನಾಳೆ ಆ ಕ್ಲಾಸ್ದು ಏನ್ ಡೀಟೇಲ್ಸ್ ಇದೆ ಮತ್ತೆ ಅದರದ್ದು ಫೀಸ್ 1860 ನಾನು ಹೇಳಿದ್ದೀನಿ ಈಗಾಗಲೇ. ಸೊ ಅದು ನಿಮ್ಗೆ ಗ್ರೂಪ್ ಅಲ್ಲಿ ಸಿಗತ್ತೆ. ನಿಮ್ಮಲ್ಲಿ ಯಾರ್ಯಾರಿಗೆ ಆಸಕ್ತಿ ಇದೆ ಅವರೆಲ್ಲ ಜಾಯ್ನ್ ಆಗ್ಬೋದು. ಜೊತೆಗೆ ಆ ಗ್ರೂಪ್, ಆ ಲಿಂಕ್, ಐ ಮೀನ್ ಆ ಮೆಸೇಜ್ ಸಿಕ್ಕಿದಾಗ ಬೇರೆ ಯಾರಿಗಾದ್ರೂ ಆಸಕ್ತಿ ಇದೆ ಅಂದ್ರೂ ಕೂಡ ಆ ಮೆಸೇಜ್ ನೀವು ಫಾರ್ವರ್ಡ್ ಮಾಡ್ಬೋದು. ಸೊ ಯಾರಿಗೆ ಆಸಕ್ತಿ ಇದೆ ಅವರು ಜಾಯ್ನ್ ಆಗಿ. ಕ್ಲಿಯರ್? ಆಲ್ ರೈಟ್. ಸೊ ಇವತ್ತಿನ ಕ್ಲಾಸ್ನ 1 ಓಂಕಾರ 3 ಶಾಂತಿಯನ್ನು ಎಂಡ್ ಮಾಡೋಣ. ಹಾಗಾದ್ರೆ ಹ್ಯಾಂಡ್ಸಿ ನಮಸ್ಕಾರ ಅಂದ್ರೆ ಐಸ್ ಕ್ಲೋಸ್ಡ್. 1 ಓಂಕಾರ 3 ಶಾಂತಿ. ಇನ್ಹೇಲ್. ಓಂ ಶಾಂತಿ ಶಾಂತಿ ಶಾಂತಿ. Gentle with your palm.
Keep your palms on your eyes. Then give you facial massage, neck massage. And slowly open your eyes, looking at your palms. Thank you so much for joining this evening with me. I hope you all ಎಂಜಾಯ್ ಮಾಡಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಇಲ್ಲಿ ಸಾಕಷ್ಟು ವಿಷಯಗಳನ್ನು ಕೂಡ ಕಲ್ತಿದ್ದೀವಿ. ಸೊ ಆ ವಿಷಯಗಳು ಕೂಡ ನಿಮ್ಮ ಜೀವನದಲ್ಲಿ ಎಲ್ಲಾದ್ರೂ ಒಂದ್ ಕಡೆ ಯೂಸ್ ಆಗತ್ತೆ ಅಂತ ಅನ್ಕೊಂಡಿದ್ದೀನಿ. ಡೆಫಿನೆಟ್ಲಿ ಇವತ್ತು ಏನೇನು ಕಲ್ತಿದ್ದೀರಿ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿ. ಯಾಕಂದ್ರೆ ಜೀವನದಲ್ಲಿ ಅಳವಡಿಸ್ಕೊಂಡಾಗ ಮಾತ್ರ ಅದರ ಪರಿಣಾಮ. ಸುಮ್ನೆ ಕಲ್ತು ಇಟ್ರೆ ಅದನ್ನ ಗೋಲ್ಡ್ ತಗೊಂಡು ಬೀರೋದಲ್ಲಿ ಇಟ್ಟಂಗೆ ನಾವು ಬಡತನದಲ್ಲಿ ಇರ್ತೀವಿ. ಹಾಗಿದ್ರೆ ಏನು ಪ್ರಯೋಜನ ಇಲ್ಲ. ಸೊ ವಾಟ್ ಎವರ್ ಯು ಹ್ಯಾವ್ ಲರ್ನ್ಡ್, ಇಫ್ ಯು ಅಪ್ಲೈ ಇಟ್ ಇನ್ ಯೋರ್ ಲೈಫ್, ದಟ್ ವಿಲ್ ವರ್ಕ್ ಇನ್ ಯೋರ್ ಲೈಫ್. ಓಕೆ, ಸೊ ಅದನ್ನ ನಿಮ್ ಲೈಫಲ್ಲಿ ಅಪ್ಲೈ ಮಾಡ್ಕೊಂಡು ನಿಮ್ ಜೀವನದಲ್ಲಿ ಪಾಸಿಟಿವ್ ಚೇಂಜಸ್ ಗಳನ್ನ ತನ್ನಿ ಅಂತ ಹೇಳ್ತಾ, ನಿಮ್ಗೆ ಏನಾದ್ರು ಪಾಸಿಟಿವ್ ಚೇಂಜಸ್ ಬಂತು ಅಂತಿದ್ರೆ ನನಗೂ ಕೂಡ ವಾಟ್ಸಪ್ ಮಾಡಿ ಹೇಳಿ, ಸರ್ ಈ ತರ ನಾನು ಪ್ರಾಕ್ಟೀಸ್ ಮಾಡಿದ್ದೆ ಅಂಡ್ ಇಟ್ ಹಸ್ ಹೆಲ್ಪ್ ಮಿ ಲೈಕ್ ದಿಸ್ ಅಂತ. ಇಟ್ ಗಿವ್ ಮೀ ಆಲ್ಸೋ ಹ್ಯಾಪಿನೆಸ್. ಯಾಕಂದ್ರೆ ನಿಮ್ಗೆ ಖುಷಿ ಸಿಗ್ತಾ ಇದೆ ಅಂದ್ರೆ ನನಗೆ ಅದು ಆತ್ಮಿಕ ತೃಪ್ತಿ ಕೊಡುತ್ತೆ. ನಿಮ್ಗೆ ಏನಾದ್ರು ನಿಮ್ಮ ಜೀವನದಲ್ಲಿ ಪಾಸಿಟಿವ್ ಚೇಂಜಸ್ ಬರ್ತಾ ಇದೆ ಅಂದ್ರೆ ಇಟ್ ಗಿವ್ಸ್ ಮೀ ದ ಇಮೆನ್ಸ್ ಪ್ಲೆಷರ್ ವಿತ್ ಇನ್ ಮೀ. ನನಗೆ ಒಂದು ಆತ್ಮಿಕ ತೃಪ್ತಿ ಅಂತ ಏನ್ ಹೇಳ್ತೀವಿ ಅದು ಕೊಡುತ್ತೆ. ಸೊ ಐ ವಿಲ್ ಬಿ ವೇಟಿಂಗ್ ಫಾರ್ ದಟ್. ಅದನ್ನ ನೀವು ಮಾಡಿ ಅಂಡ್ ಮುಂದಿನ ದಿನಗಳಲ್ಲಿ ಈ ತರ ಕ್ಲಾಸಸ್ಗಳನ್ನು ಮಾಡ್ತಾ ಇರ್ತೀವಿ. ಆ ಕ್ಲಾಸ್ಗಳು ಕೂಡ ಜಾಯಿನ್ ಆಗಿ ಅಂತ ಹೇಳ್ತಾ, ಹ್ಯಾವ್ ಅ ಗ್ರೇಟ್ ನೈಟ್ and a great life ahead. I wish you all the very best. Thank you so much. And once again, Shubhratri. Thank you. Thank you. Thank you so much. Thank you, Ram. Thank you so much. God bless you. Take care. Bye-bye.